So the main topic is democracy. ಓಕೆನಾ? ಸೊ ಡೆಮೋಕ್ರಸಿ ಅಂತ ಬಂದಾಗ ನಿಮ್ಮ NCERT ನಲ್ಲಿ 5 ಚಾಪ್ಟರ್ಸ್ ಇದೆ. ಓಕೆನಾ? ಕ್ಲಾಸ್ 9th ಅಂಡ್ ಕ್ಲಾಸ್ 10th ಕರೆಕ್ಟ್ ಅಲ್ವಾ? ಕ್ಲಾಸ್ 9th ಅಲ್ಲಿ 2 ಚಾಪ್ಟರ್ ಇದೆ. ದ ಫಸ್ಟ್ ಚಾಪ್ಟರ್ ಇಸ್ ಯಾವುದು? ಫಸ್ಟ್ ಒನ್ ಬಂದು ವೈ ಡೆಮೋಕ್ರಸಿ ಮತ್ತೆ ವಾಟ್ ಈಸ್ ಡೆಮೋಕ್ರಸಿ. ಕರೆಕ್ಟಾ? 9th ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟರ್ ವೈ ಡೆಮೋಕ್ರಸಿ ಮತ್ತೆ ವಾಟ್ ಈಸ್ ಡೆಮೋಕ್ರಸಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಡೆಮೋಕ್ರೆಟಿಕ್ ರೈಟ್ಸ್. ಕರೆಕ್ಟಾ? ಇದು ಎರಡು ಬಂದು ಕ್ಲಾಸ್ 9th ಚಾಪ್ಟರ್ 1 ಅಂಡ್ ಎಷ್ಟು 5 ಓಕೆನಾ? ಸೊ 9th ಸ್ಟ್ಯಾಂಡರ್ಡ್ ಅಲ್ಲಿ ವೈ ಡೆಮೋಕ್ರಸಿ, ವಾಟ್ ಈಸ್ ಡೆಮೋಕ್ರಸಿ ಮತ್ತೆ ಡೆಮೋಕ್ರೆಟಿಕ್ ರೈಟ್ಸ್. ಓಕೆನಾ? ಇವೆರಡು ಬಂದು ಕ್ಲಾಸ್ 9th ಚಾಪ್ಟರ್ 1 ಅಂಡ್ ಚಾಪ್ಟರ್ 5. ಓಕೆನಾ? ಕ್ಲಾಸ್ 10th ಅಲ್ಲಿ 3 ಚಾಪ್ಟರ್ ಬರುತ್ತೆ. ಯಾವ್ದು? ಒಂದು ವೆರಿ ಗುಡ್, ಪಾಪ್ಯುಲರ್ ಸ್ಟ್ರಗಲ್ಸ್ ಅಂಡ್ ಮೂಮೆಂಟ್ಸ್. ಕರೆಕ್ಟಾ? ಪಾಪ್ಯುಲರ್ ಸ್ಟ್ರಗಲ್ಸ್ ಅಂಡ್ ಮೂಮೆಂಟ್ಸ್. ನೆಕ್ಸ್ಟ್ ಓಕೆ, ಔಟ್ಕಮ್ ಆಫ್ ಡೆಮೋಕ್ರಸಿ. ಚಾಲೆಂಜಸ್ ಆಫ್ ಡೆಮೋಕ್ರಸಿ. ಓಕೆನಾ? ಸೊ ಇದು ಮೂರು ಬಂದು ಕ್ಲಾಸ್ 10th NCERT. ಅರ್ಥ ಆಗಿದ್ಯಾ? ಸೊ ಕಂಪ್ಲೀಟ್ ಡೆಮೋಕ್ರಸಿ ಅಂತ ತಗೊಂಡಾಗ ನಿಮಗೆ ಈ 5 ಚಾಪ್ಟರ್ಸ್ ಬರುತ್ತೆ ಡೆಮೋಕ್ರಸಿನಲ್ಲಿ. ವೈ ಡೆಮೋಕ್ರಸಿ, ವಾಟ್ ಈಸ್ ಡೆಮೋಕ್ರಸಿ, ಡೆಮೋಕ್ರೆಟಿಕ್ ರೈಟ್ಸ್, ಅದಾದ್ಮೇಲೆ ಪಾಪ್ಯುಲರ್ ಸ್ಟ್ರಗಲ್ಸ್ ಅಂಡ್ ಮೂವ್ಮೆಂಟ್ಸ್, ಔಟ್ಕಮ್ ಆಫ್ ಡೆಮೋಕ್ರಸಿ, ಚಾಲೆಂಜಸ್ ಆಫ್ ಡೆಮೋಕ್ರಸಿ. ಅರ್ಥ ಆಗಿದ್ಯಾ? ನಿಮ್ದು ಕಂಪ್ಲೀಟ್ ಡೆಮೋಕ್ರಸಿ ಅಂದ್ರೆ ಏನು, ಒಂದು ಕಂಟ್ರಿನಲ್ಲಿ ಡೆಮೋಕ್ರೆಟಿಕ್ ಯಾಕೆ ಇರ್ಬೇಕು, ಓಕೆನಾ, ಯಾಕೆ ಅದನ್ನ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಕರಿತೀವಿ, ಚಾಲೆಂಜಸ್ ಏನು, ಔಟ್ಕಮ್ಸ್ ಏನು. ಅರ್ಥ ಆಗ್ತಿದ್ಯಾ? ಇದೆಲ್ಲವನ್ನ ಕಂಪ್ಲೀಟ್ ಆಗಿ ಈ 5 ಚಾಪ್ಟರ್ಸ್ ನಿಮ್ಗೆ ಕವರ್ ಮಾಡುತ್ತೆ NCERT ನಲ್ಲಿ. ಓಕೆನಾ? ಯಾಕೆ NCERT ನ ಓದ್ಬೇಕು ನಾವು? ವೈ NCERT is important? NCERT is a basic foundation. ಓಕೆನಾ? ನಿಮ್ದು 4 ಏನ್ ಫೌಂಡೇಶನಲ್ ಸಬ್ಜೆಕ್ಟ್ ಇದೆಯಲ್ಲ, ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ ಅಂಡ್ ಎಕಾನಮಿ. ಓಕೆನಾ? ದೀಸ್ ಆರ್ ದ 4 ಇಂಪಾರ್ಟೆಂಟ್ ಫೌಂಡೇಶನಲ್ ಸಬ್ಜೆಕ್ಟ್ಸ್. ಓಕೆನಾ? ಈ 4 ಸಬ್ಜೆಕ್ಟ್ ಇಲ್ಲ ಅಂತಂದ್ರೆ ಯು ಕಾಂಟ್ ಡೂ ಎನಿಥಿಂಗ್. ಗೊತ್ತಾಗ್ತಿದ್ಯಾ? ಎಕಾನಮಿ, ಇಂಡಿಯನ್ ಪಾಲಿಟಿ, ಜಿಯೋಗ್ರಫಿ ಅಂಡ್ ಹಿಸ್ಟ್ರಿ. ಓಕೆನಾ? ಈ 4 ಸಬ್ಜೆಕ್ಟ್ ಪರ್ಫೆಕ್ಟ್ ಆಗಿತ್ತು ಅಂತಂದ್ರೆ ನೀವು ಆಪ್ಷನಲ್ ನ ಚೂಸ್ ಮಾಡಕ್ಕಾಗಲ್ಲ. ಈ 4 ಸಬ್ಜೆಕ್ಟ್ ಪರ್ಫೆಕ್ಟ್ ಇತ್ತು ಅಂತಂದ್ರೆ ಮೈನ್ಸ್ ಆನ್ಸರ್ ರೈಟಿಂಗ್ ಬರೆಯಕ್ಕಾಗಲ್ಲ. ಈ 4 ಸಬ್ಜೆಕ್ಟ್ ಪ್ರಾಪರ್ ಆಗಿ ನಿಮಗೆ ಗೊತ್ತಿತ್ತು ಅಂದ್ರೆ ಮಾತ್ರ ನೀವು ನ್ಯೂಸ್ ಪೇಪರ್ ನ ಓದಕ್ಕಾಗಲ್ಲ. ಗೊತ್ತಾಗಿದ್ಯಾ? ಸೊ ಆ 4 ಫೌಂಡೇಶನ್ ಸಬ್ಜೆಕ್ಟ್ಸ್ ಏನಿದೆಯಲ್ಲ ಅದಕ್ಕೆ ಬೇಸ್ಮೆಂಟ್ NCERT. ಅರ್ಧಾಗ್ತಿದ್ಯಾ? ಸೊ ದ ಬೇಸ್ಮೆಂಟ್, ಆ ಫೌಂಡೇಶನ್ ನಿಮಗೆ ಸ್ಟ್ರಾಂಗ್ ಇರಬೇಕು. ಓಕೆನಾ? NCERT ಅಂತ ಅಂದಾಗ ನಿಮ್ಮ ರೆಗ್ಯುಲರ್ ಕ್ಲಾಸಸ್ ಏನ್ ಹೋಗ್ತಿದೆ, ಈಚ್ ಅಂಡ್ ಎವ್ರಿಥಿಂಗ್ ಏನ್ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ, NCERT ಇಸ್ ನಾಟ್ ಲೈಕ್ ದಟ್. NCERT ಹೇಗೆ ಅಂತಂದ್ರೆ 6th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಗೆ ಹೇಗೆ ಅರ್ಥ ಆಗ್ಬೇಕು, 7th ಸ್ಟೂಡೆಂಟ್ ಗೆ ಹೇಗೆ ಅರ್ಥ ಆಗ್ಬೇಕು, 10th ಸ್ಟೂಡೆಂಟ್ ಗೆ ಹೇಗೆ ಅರ್ಥ ಆಗ್ಬೇಕು, ಅದೇ ತರ. ಓಕೆನಾ? ಇಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಗಿಂತ ದ ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ಡೆಮೋಕ್ರಸಿ ಅಂದ್ರೆ ಏನು, ಡೆಮೋಕ್ರಸಿನಲ್ಲಿ ಒಂದಷ್ಟು ವರ್ಡ್ಸ್ ಬರುತ್ತೆ. ಡೆಮೋಕ್ರೆಟಿಕ್ ರೈಟ್ಸ್ ಅಂತ ಬರುತ್ತೆ, ಅದರಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತ ಬರುತ್ತೆ. ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಏನು? ಓಕೆನಾ? ದಿಸ್ ಇಸ್ ವಾಟ್ ಬೇಸಿಕ್. ಆ ವರ್ಡ್ಸ್ ನ ನೀವು ಫೆಮಿಲಿಯರ್ ಆಯ್ತು ಅಂತಂದ್ರೆ ನಿಮ್ದು ಅಡ್ವಾನ್ಸ್ ಕ್ಲಾಸ್ ಅಲ್ಲಿ ನಿಮಗೆ ಕ್ಲಾಸ್ ಈಸಿಯಾಗಿ ಅರ್ಥ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಫಂಡಮೆಂಟಲ್ ರೈಟ್ ಅಂತ ಹೇಳ್ತಾರೆ. ಏನು ಫಂಡಮೆಂಟಲ್ ರೈಟ್ ಅಂತಂದ್ರೆ ಬೇಸಿಕ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾನೆ ನೀಟಾಗಿ, 9ನೇ ಕ್ಲಾಸ್ ಮಗುಗೆ ಅರ್ಥ ಆಗಂಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾನೆ. ಓಕೆನಾ? ಡೆಮೋಕ್ರೆಟಿಕ್ ರೈಟ್ಸ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತಿದೆ. ಆ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಏನು ಅಂತ ಅರ್ಥ ಆಗ್ತಿದ್ಯಾ? ಸೊ ಪ್ರತಿ ವರ್ಷ ನಿಮಗೆ UPSC ನಲ್ಲಿ ಅರೌಂಡ್ 15 to 20 ಕ್ವಶನ್ಸ್ ನ NCERT ಇಂದ ಡೈರೆಕ್ಟ್ ಆಗಿ ಎಕ್ಸ್ಪೆಕ್ಟ್ ಮಾಡಿ. ಅರ್ಥ ಆಗ್ತಿದ್ಯಾ? ಔಟ್ ಆಫ್ 100 ಕ್ವಶನ್ಸ್ ಅಲ್ಲಿ ನಿಮಗೆ 85% covers your static part and 15% covers your current affairs part. ಓಕೆನಾ? ಆ
85% ಆಫ್ ಏನು ಸ್ಟ್ಯಾಟಿಕ್ ಪಾರ್ಟ್ ಇದೆಯಲ್ಲ, ಈ ಸ್ಟ್ಯಾಟಿಕ್ ಪಾರ್ಟ್ ಅಲ್ಲೇ ನಿಮ್ದು NCERT ಪ್ಲಸ್ ಯುವರ್ ಸ್ಟ್ಯಾಂಡರ್ಡ್ ಬುಕ್ಸ್ ಜೊತೆಗಿದೆಯಾ. ಸೊ ಈ 85% ಅಲ್ಲಿ ಅರೌಂಡ್ 15 ಕ್ವಶನ್ಸ್ ನಿಮಗೆ ಡೈರೆಕ್ಟ್ ನಿಮ್ಮ NCERT ಇಂದ ಕೇಳ್ತಾರೆ. ಅರ್ಥ ಆಗ್ತಿದ್ಯಾ? ಎಲ್ಲ NCERT ನ ಓದ್ಬೇಕಾ ನೆಸೆಸಿಟಿ ಇಲ್ಲ. ಓಕೆನಾ? ದೇರ್ ಆರ್ ಅರೌಂಡ್ 47 to 53 ಬುಕ್ಸ್. ಓಕೆನಾ? ಎಲ್ಲ NCERT ನು ಓದೋ ನೆಸೆಸಿಟಿ ಇಲ್ಲ. ಓಕೆನಾ? ದ ಇಂಪಾರ್ಟೆಂಟ್ ಥಿಂಗ್ ಆಯ್ತಾ, ನಿಮ್ಗೆ ಏನ್ ಕ್ಲಾಸ್ ಹೋಗುತ್ತೆ, ಚಾಪ್ಟರ್ಸ್ ಏನ್ ಹೇಳ್ತೀವಿ ಅದನ್ನ ಜಸ್ಟ್ ನೀವು ಪ್ರಾಪರ್ ಆಗಿ ಪ್ರಿಪೇರ್ ಆದ್ರೆ ಸಾಕು. ಅರ್ಥ ಆಗಿದ್ಯಾ? ದಿಸ್ ಇಸ್ ವಾಟ್ ಯುವರ್ NCERT. ಇವತ್ತಿನ ಕ್ಲಾಸ್ ಅಲ್ಲಿ ಈ 5 ಚಾಪ್ಟರ್ಸ್ ಏನು ಅನ್ನೋದನ್ನ ನೋಡೋಣ. ಡೆಮೋಕ್ರಸಿ ಅಂದ್ರೆ ಏನು, ಡೆಮೋಕ್ರೆಟಿಕ್ ರೈಟ್ಸ್ ಅಂದ್ರೆ ಏನು, ಒಂದು ಕಂಟ್ರಿನಲ್ಲಿ ಡೆಮೋಕ್ರಸಿ ಇತ್ತು ಅಂತಂದ್ರೆ ಅದ್ರದ್ದು ಔಟ್ಕಮ್ಸ್ ಏನೇನ್ ಬರುತ್ತೆ, ಚಾಲೆಂಜಸ್ ಏನೇನ್ ಫೇಸ್ ಮಾಡುತ್ತೆ. ಓಕೆನಾ? ಇದಿಷ್ಟು ಅರ್ಥ ಆಗಿದ್ಯಾ? ಏನೋ ಡೌಟ್ ಇದೆ ಇದ್ರಲ್ಲಿ? ಓಕೆ. ಸೊ ಡೆಮೋಕ್ರಸಿ ಅನ್ನೋದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಒಂದಷ್ಟು ಕೇಸ್ ಸ್ಟಡೀಸ್ ಇದೆ, ಕರೆಕ್ಟಾ? ದ ಕೇಸ್ ಸ್ಟಡೀಸ್ ವಿಚ್ ಆರ್ ದೇರ್ ಇನ್ ಯುವರ್ NCERT. ನಿಮ್ NCERT ನಲ್ಲಿ ಇರುವಂತ ಎಕ್ಸಾಂಪಲ್ಸ್ ನ ಹೇಳಿದ್ದೆ, ಕರೆಕ್ಟ್ ಅಲ್ವಾ? ಸೊ ಯಾವ್ಯಾವ ಎಕ್ಸಾಂಪಲ್ಸ್ ನ ಓದಿದ್ವಿ? ಯಾವ್ಯಾವ ಎಕ್ಸಾಂಪಲ್ಸ್ ಓದಿದ್ವಿ? ಒಂದು ಇನ್ನ ಒಂದು ಕರೆಕ್ಟಾ? ಒಂದು ಚಿಲಿ, ಇನ್ನೊಂದು ಪೋಲ್ಯಾಂಡ್. ಇವೆರಡು ಬಂದು ದೇ ಆರ್ ದ ಎಕ್ಸಾಂಪಲ್ಸ್. ಡೆಮೋಕ್ರಸಿ ಅಂದ್ರೆ ಏನು, ಯಾವ ತರ ವರ್ಕ್ ಆಗುತ್ತೆ ಅನ್ನೋದಕ್ಕೆ ನಿಮ್ಮ NCERT ನಲ್ಲಿ ಕೊಟ್ಟಿರುವಂತ ಎರಡು ಎಕ್ಸಾಂಪಲ್ಸ್. ಓಕೆನಾ? ಒಂದು ಚಿಲೆ, ಓಕೆನಾ? ಇನ್ನ ಒಂದು ಪೋಲ್ಯಾಂಡ್. ಓಕೆನಾ? ಗೊತ್ತಿದ್ಯಾ ಇಶ್ಯೂಸ್ ಏನೇನಿದೆ ಅಂತ? ನೆನ್ಪಿದ್ಯಾ? ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡ್ತೀರಾ? ಚಿಲೆ ಮತ್ತೆ ಪೋಲ್ಯಾಂಡ್ ಅಲ್ಲಿ ಆದಂತ ಇಶ್ಯೂಸ್ ನೆನ್ಪಿದ್ಯಾ? ಏನಾಗಿತ್ತು ಇಲ್ಲಿ? ಓಕೆನಾ? ಈ ಆಮೇಲೆ ಇನ್ನೊಂದು ಏನಂತಂದ್ರೆ, ಈ ಸ್ಟೋರೀಸ್ ನ ನೀವು ಬೈಟ್ ಮಾಡ್ಬೇಕಾ? ನೋ, ನಾಟ್ ನೆಸೆಸರಿ. ಓಕೆನಾ? ಎಲ್ಲೂ ಕೂಡ UPSC ನಿಮಗೆ ಈ ಸ್ಟೋರಿಗಳನ್ನ ಇಟ್ಕೊಂಡು ಕ್ವಶನ್ಸ್ ಅನ್ನ ರೈಸ್ ಮಾಡ್ತೀವಿ. ಓಕೆನಾ? ಇಲ್ಲಿ ಸ್ಟೋರೀಸ್ ಗಳಲ್ಲಿ ನಿಮ್ಗೆ ಒಂದಷ್ಟು ಗವರ್ನಮೆಂಟ್ ನೇಮ್ಸ್ ಬರುತ್ತೆ, ಓಕೆನಾ? ಒಂದಷ್ಟು ಪರ್ಸನ್ಸ್ ನೇಮ್ಸ್ ಬರುತ್ತೆ. ಯಾವುದನ್ನು ಕೂಡ ಬಯಟ್ ಮಾಡೋ ನೆಸೆಸಿಟಿ ಇಲ್ಲ. ಓಕೆನಾ? ನಮಗೇನ್ ಬೇಕು ಅಂತ ಅಂದ್ರೆ, ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ, ಡೆಮೋಕ್ರಸಿ ಇಲ್ಲಿ ಯಾವ ತರ ವರ್ಕ್ ಆಯ್ತು, ಅರ್ಥ ಆಗ್ತಿದ್ಯಾ? ಆ ಡೆಮೋಕ್ರಸಿನ ತಗೊಳ್ಳೋದಕ್ಕೆ ಯಾರ್ಯಾರು ಇನ್ವಾಲ್ವ್ ಆಗಿದ್ರು, ದಟ್ ಈಸ್ ವಾಟ್ ಇಂಪಾರ್ಟೆಂಟ್ ಫಾರ್ ಅಸ್. ಓಕೆನಾ? ಈ ಸ್ಟೋರಿ ಏನಿದೆ ಆ ಸ್ಟೋರಿನ ಜಸ್ಟ್ ಸ್ಟೋರಿ ತರ ಮಾತ್ರ ಅರ್ಥ ಮಾಡಿ. ಓಕೆನಾ? ಯಾವ್ದೇ ನಿಮ್ಮ NCERT ನಲ್ಲಿ ಬಯಟ್ ಮಾಡೋದಕ್ಕೆ ಹೋಗ್ಬೇಡಿ, ಆ ನೇಮ್ಸ್ ನ ಬಯಟ್ ಮಾಡ್ಬೇಡಿ, ಇಯರ್ಸ್ ನ ಬಯಟ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆನಾ? ಆ ನೇಮ್ಸ್ ಇರ್ಬೋದು, ಇಯರ್ಸ್ ಇರ್ಬೋದು, ದಟ್ ಈಸ್ ನಾಟ್ ನೆಸೆಸರಿ. ಬೇಕಾಗಿಲ್ಲ ನಮಗೆ. ಜಸ್ಟ್ ನಮಗೆ ಬೇಕಾಗಿರೋದು ಏನು ಅಂತಂದ್ರೆ, ಜಸ್ಟ್ ಅ ಸ್ಟೋರಿ, ಹೌ ಡೆಮೋಕ್ರಸಿ ವರ್ಕ್ ಇನ್ ದಿಸ್ ಕಂಟ್ರೀಸ್ ಅಂತ. ಓಕೆನಾ? ಸೊ ಈಗ ಫಸ್ಟ್ ಎಕ್ಸಾಂಪಲ್ ಚಿಲಿ. ಸೊ ಇಲ್ಲಿ ಚಿಲಿನಲ್ಲಿ ಫಸ್ಟ್ ಏನಿತ್ತು, ದೇರ್ ವಾಸ್ ಅ, ನಾನ್ ನೇಮ್ಸ್ ನ ಯೂಸ್ ಮಾಡಲ್ಲ, X and Y ಅಂತ ಯೂಸ್ ಮಾಡ್ತೀನಿ. ಓಕೆನಾ? ದೇರ್ ವಾಸ್ ಅ ಎಕ್ಸ್ ಗವರ್ನಮೆಂಟ್ ಇತ್ತ. ಒಂದು ಎಕ್ಸ್, ಇವಾಗ ಜಸ್ಟ್ ಚಿಲಿ ಅನ್ನೋ ಒಂದು ಕಂಟ್ರಿನಲ್ಲಿ ಎಕ್ಸ್ ಗವರ್ನಮೆಂಟ್ ಇತ್ತು. ಓಕೆನಾ? ಸೊ ಎಕ್ಸ್ ಗವರ್ನಮೆಂಟ್ ಏನ್ ಮಾಡ್ತಾ ಇತ್ತು, ರೂಲ್ ಮಾಡ್ತಾ ಇತ್ತು. ಓಕೆನಾ? ಇವಾಗ ನಮ್ಮ ಇಂಡಿಯಾ ಅಂತ ತಗೊಂಡಾಗ ಇಂಡಿಯಾನಲ್ಲಿ ಒಂದು ಗವರ್ನಮೆಂಟ್ ಇದೆಯಾ, ಗವರ್ನಮೆಂಟ್ ಏನ್ ಮಾಡ್ತಾ ಇದೆ, ನಮ್ಮನ್ನ ರೂಲ್ ಮಾಡ್ತಾ ಇದೆಯಾ? ಯಾವ ತರ ರೂಲ್ ಮಾಡ್ತಾ ಇದೆ, ವಿತ್ ಸಮ್ ಲಾಸ್ ಅಂಡ್ ರೂಲ್ಸ್, ಕರೆಕ್ಟಾ? ಒಂದಷ್ಟು ರೂಲ್ಸ್ ನ ಮಾಡ್ತಾ ಇದೆ, ಒಂದಷ್ಟು ಲಾಸ್ ನ ಮಾಡ್ತಾ ಇದೆ. ಆ ಲಾಸ್ ಇಂಪ್ಲಿಮೆಂಟ್ ಆಗುತ್ತೆ, ಇಂಪ್ಲಿಮೆಂಟ್ ಆಗಿದ್ನ ಯಾರು ಫಾಲೋ ಮಾಡ್ತಾರೆ, ಸಿಟಿಸನ್ಸ್, ಕರೆಕ್ಟ್ ಅಲ್ವಾ? ಸೊ ಅದೇ ತರ ಇಲ್ಲೂ ಕೂಡ ಒಂದು ಗವರ್ನಮೆಂಟ್ ಇತ್ತು, ಲೆಟ್ ಅಸ್ ಅಸ್ಯೂಮ್ ಎಕ್ಸ್ ಗವರ್ನಮೆಂಟ್. ಓಕೆನಾ? ಸೊ ಈ ಎಕ್ಸ್ ಗವರ್ನಮೆಂಟ್ ಇದೆಯಲ್ಲ, ದಿಸ್ ಇಸ್ ಅ ಡೆಮೋಕ್ರೆಟಿಕ್ ಗವರ್ನಮೆಂಟ್. ಸೊ ಇದೇನ್ ಎಕ್ಸ್ ಗವರ್ನಮೆಂಟ್ ಇದೆ, ಇಟ್ ಈಸ್ ಅ ಡೆಮೋಕ್ರೆಟಿಕ್ ಗವರ್ನಮೆಂಟ್. ಡೆಮೋಕ್ರೆಟಿಕ್ ಗವರ್ನಮೆಂಟ್ ಅಂತ ಅಂದಾಗ the rights will be under the citizens. ಓಕೆನಾ? citizens have their right to express their opinion. ಓಕೆನಾ? ಈಗ ಇಂಡಿಯಾ ಇಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಅಂದ್ರೆ, ಐ ಹ್ಯಾವ್ ಅ ರೈಟ್ ಟು ಎಕ್ಸ್ಪ್ರೆಸ್ ಮೈ ಒಪಿನಿಯನ್. ಓಕೆನಾ? ನಾನ್ ನನ್ನ ಒಪಿನಿಯನ್ ನ ಎಕ್ಸ್ಪ್ರೆಸ್ ಮಾಡಬಹುದು. ಐ ಹ್ಯಾವ್ ಅ ರೈಟ್ ಟು ಎಲೆಕ್ಟ್ ಮೈ ರೆಪ್ರೆಸೆಂಟೇಟಿವ್. ಅರ್ಥ ಆಗ್ತಿದ್ಯಾ? ನಾನು ನನ್ನನ್ನ ಯಾರು ಆಳ್ಬೇಕು, ಲೀಡರ್ಸ್, ಅವ್ರನ್ನ ನಾನ್ ಎಲೆಕ್ಟ್ ಮಾಡಬಹುದು. ಐ ಹ್ಯಾವ್ ಅ ಚಾಯ್ಸ್. ಓಕೆನಾ? ನನ್ನ ಒಪಿನಿಯನ್ ನ ಎಕ್ಸ್ಪ್ರೆಸ್ ಮಾಡಬಹುದು. ರೈಟ್ ಟು ವೋಟ್ ಅಂತ ಕೇಳಿದ್ದೀರಾ? ಸರ್ಟೆನ್ ಏಜ್ ಆದ್ಮೇಲೆ ನಾನ್ ಏನ್ ಮಾಡ್ಬೋದು, ನನಗೆ ಯಾರು ಬೇಕು ಅವ್ರನ್ನ ನನ್ನನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ, ಅವ್ರನ್ನ ನಾನು ಎಲೆಕ್ಟ್ ಮಾಡೋದಕ್ಕೆ ನಾನು ಏನ್ ಮಾಡ್ಬೋದು, ವೋಟ್ ಅನ್ನ ಹಾಕೊಂಡು. ಅದಾಗ್ತಿದ್ಯಾ? ಸೊ ಡೆಮೋಕ್ರೆಟಿಕ್ ಗವರ್ನಮೆಂಟ್ ಅಂತ ಅಂದಾಗ ಕಂಪ್ಲೀಟ್ ರೈಟ್ಸ್ ಸಿಟಿಸನ್ಸ್ ಹತ್ರ. ಓಕೆನಾ? ದೇ ಹ್ಯಾವ್ ರೈಟ್ ಟು ವೋಟ್,
they have right to express their opinion, they have right to elect their own leaders. ಅರ್ಥ ಆಗಿದೆಯಾ? ಸೊ ಇಲ್ಲೂ ಕೂಡ ಅಷ್ಟೇ ಎಕ್ಸ್ ಗವರ್ನಮೆಂಟ್ ಇದ್ದಾಗ ಇಟ್ ವಾಸ್ ಡೆಮೋಕ್ರೆಟಿಕ್ ಗವರ್ನಮೆಂಟ್. ಓಕೆನಾ? ಸೊ ಸಿಟಿಸನ್ಸ್ ಹ್ಯಾವ್ ದೇರ್ ಓನ್ ರೈಟ್ಸ್. ಓಕೆನಾ? ಸೊ ಅದಾದ್ಮೇಲೆ ಏನಾಯ್ತು, ಇದು ಆಗೋದು ನಿಮ್ಗೆ ಅರೌಂಡ್ 1970s. ಇವನ್ ಇಯರ್ ಕೂಡ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್. ಓಕೆನಾ? ಸೊ 1970s ನಲ್ಲಿ ಈ ಒಂದು ಎಕ್ಸ್ ಗವರ್ನಮೆಂಟ್ ರೂಲ್ ಅನ್ನ ಮಾಡ್ತಾ ಇರುತ್ತೆ. ದಟ್ ವಾಸ್ ಅ ಡೆಮೋಕ್ರೆಟಿಕ್ ಗವರ್ನಮೆಂಟ್. ಒನ್ಸ್ ಏನಾಯ್ತು, ನೆಕ್ಸ್ಟ್ ಒಂದು ಮಿಲಿಟರಿ ಕಾಪ್ ಆಗುತ್ತೆ. ಓಕೆನಾ? ಸೊ ಮಿಲಿಟರಿ ಕಾಪ್ ಅಂದ್ರೆ ಏನು? ಸೊ ಮಿಲಿಟರಿ ಕಾಪ್ ಅಂತ ಅಂದ್ರೆ a group of military ಆ ಒಂದು ಕಂಟ್ರಿದು ಕಂಪ್ಲೀಟ್ ಪವರ್ ಅನ್ನ ಅವ್ರ ಅಂಡರ್ ತಗೋತಾರೆ. ಅರ್ಥಾಗಿದ್ಯಾ? ಮಿಲಿಟರಿ ರೂಲ್ ಅಂತ. ಅರ್ಥಾಗಿದ್ಯಾ? ಸೊ ಮಿಲಿಟರಿ ಏನ್ ಮಾಡುತ್ತೆ ಅಂತಂದ್ರೆ, ಈಗ ಯಾವ್ದಾದ್ರು ಒಂದು ಕಂಟ್ರಿದು ಗವರ್ನಮೆಂಟ್ ಏನ್ ಫಾರ್ಮ್ ಆಗಿರುತ್ತೆ ಆ ಗವರ್ನಮೆಂಟ್ ನ ಕಂಪ್ಲೀಟ್ ಅವ್ರ ಅಂಡರಿಗೆ ತಗೊಳ್ಳೋದು. ಓಕೆನಾ? ದೇ ವಿಲ್ ಟೇಕ್ ಕಂಪ್ಲೀಟ್ ಪವರ್ ಆಫ್ ದಟ್ ಕಂಟ್ರಿ. ಓಕೆನಾ? ಅದನ್ನ ನಾವು ಮಿಲಿಟರಿ ಕೂಪ್ ಅಂತ ಕರಿತೀವಿ. ಓಕೆನಾ? ಸೊ ಈ ವೈ ಏನ್ ಮಾಡ್ತು ಅಂತಂದ್ರೆ, ಈ ಒಂದು ಎಕ್ಸ್ ಗವರ್ನಮೆಂಟ್ ಈ ಚಿಲಿ ಮೇಲೆ ಏನ್ ಮಾಡ್ತು, ಮಿಲಿಟರಿ ಕೂಪ್ ಅನ್ನ ಮಾಡ್ತು. ಓಕೆನಾ? ಒನ್ಸ್ ಮಿಲಿಟರಿ ಕೂಪ್ ಮಾಡಿದ್ಮೇಲೆ ಇಲ್ಲಿಯ ಮಿಲಿಟರಿ ಆಫೀಷಿಯಲ್ ಇದಾರಲ್ಲ ಅವ್ರನ್ನ ಫಸ್ಟ್ ಏನ್ ಮಾಡುತ್ತೆ, ಅರೆಸ್ಟ್ ಮಾಡುತ್ತೆ. ಓಕೆನಾ? ಅರೆಸ್ಟ್ ಮಾಡಿದ್ಮೇಲೆ ಪ್ರೆಸಿಡೆಂಟ್ ಗೆ ಏನ್ ಮಾಡ್ತಾರೆ, ನೆಕ್ಸ್ಟ್ ಪ್ರೆಸಿಡೆಂಟ್ ಗೆ ಆರ್ಡರ್ ಮಾಡ್ತಾರೆ. ಏನಂತ ಆರ್ಡರ್ ಮಾಡ್ತಾರೆ, ಬೆಟರ್ ನೀವು ಗವರ್ನಮೆಂಟ್ ಇಂದ ಕೆಳಗಡೆ ಇಡೀರಿ, ಇಲ್ಲ ಅಂತಂದ್ರೆ ದೇಶವನ್ನ ಬಿಟ್ಟು ಹೋಗಿ ಅಂತ ಹೇಳ್ತಾರೆ. ಬಟ್ ಈ ಪ್ರೆಸಿಡೆಂಟ್ ಏನ್ ಮಾಡ್ತಾನೆ, ಅದಕ್ಕೆ ಒಪ್ಪೋದಿಲ್ಲ ಇವನು. ಓಕೆನಾ? ಒನ್ಸ್ ಈ ಪ್ರೆಸಿಡೆಂಟ್ ಯಾವಾಗ ಒಪ್ಪೋದಿಲ್ಲ ಅವಾಗ ಈ ವೈ ಏನ್ ಮಾಡುತ್ತೆ, ಪ್ರೆಸಿಡೆಂಟ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಪ್ರೆಸಿಡೆಂಟ್ ಮನೆ ಮೇಲೆ ಅಟ್ಯಾಕ್ ಮಾಡುತ್ತೆ, ಬಾಂಬ್ ಹಾಕುತ್ತೆ, ಪ್ರೆಸಿಡೆಂಟ್ ನ ಕಿಲ್ ಮಾಡುತ್ತೆ. ಓಕೆನಾ? ಒನ್ಸ್ ಪ್ರೆಸಿಡೆಂಟ್ ಸತ್ತೋದ್ಮೇಲೆ ಇವಾಗ ಕಂಪ್ಲೀಟ್ ಪವರ್ ಯಾರಿಗ್ ಬಂತು, ಕಂಪ್ಲೀಟ್ ಪವರ್ ವೈ ಬಂತ. ಸೊ ಇವಾಗ ವೈಗೆ ಗವರ್ನಮೆಂಟ್ ನ ಫಾರ್ಮ್ ಮಾಡುವಂತ ಪವರ್. ಓಕೆನಾ? ಸೊ ಈ ವೈ ಏನ್ ಮಾಡ್ತಾನೆ, ಒಂದು ಗವರ್ನಮೆಂಟ್ ನ ಫಾರ್ಮ್ ಮಾಡ್ತಾನೆ. ಓಕೆನಾ? ಸೊ ಈ ಫಾರ್ಮ್ ಮಾಡಿರುವಂತ ಗವರ್ನಮೆಂಟ್ ಡೆಮೋಕ್ರೆಟಿಕ್ ಗವರ್ನಮೆಂಟ್ ಇಲ್ಲ. ಯಾವ ಗವರ್ನಮೆಂಟ್ ಇದು? ಡಿಕ್ಟೇಟರ್ಶಿಪ್. ಏನು ಡಿಕ್ಟೇಟರ್ಶಿಪ್ ಅಂತಂದ್ರೆ ಸಿಂಗಲ್ ಪರ್ಸನ್ ರೂಲ್. ಓಕೆನಾ? ಈಗ ಕ್ಲಾಸ್ ಅಲ್ಲಿ ನೀವು ಇಷ್ಟು ಜನ ಇದ್ದೀರಾ ಅಂತಂದ್ರೆ ಐ ಆಮ್ ದ ಡಿಕ್ಟೇಟರ್ ಅಂತಂದ್ರೆ ನಾನು ಏನ್ ಹೇಳ್ತೀನಿ ಆ ರೂಲ್ ನ ಮಾತ್ರ ನೀವು ಫಾಲೋ ಮಾಡ್ಬೇಕು. ಓಕೆನಾ? ಕುತ್ಕೊಳ್ಳಿ ಅಂತಂದ್ರೆ ಕುತ್ಕೋಬೇಕು, ನಿಂತ್ಕೊಳ್ಳಿ ಅಂದ್ರೆ ನಿಂತ್ಕೋಬೇಕು, ಹೊರಗೆ ಹೋಗಿ ಅಂದ್ರೆ ಹೋಗ್ಬೇಕು. ಅರ್ಥ ಆಗ್ತಿದೆ? ದಟ್ ಈಸ್ ವಾಟ್ ಡಿಕ್ಟೇಟರ್ಶಿಪ್. ಓಕೆನಾ? ಸೊ ಈ ವೈ ಪರ್ಸನ್ ಏನಾಯ್ತು, ಡಿಕ್ಟೇಟರ್ಶಿಪ್ ಆಯ್ತು. ಬಿಕಾಸ್ he is not ready to give all the rights to the citizens. ಓಕೆನಾ? ಸಿಟಿಸನ್ಸ್ ಗೆ ರೈಟ್ಸ್ ನ ಕೊಡೋದಕ್ಕೆ ಅವನಿಗೆ ಇಷ್ಟ ಇಲ್ಲ. ಓಕೆನಾ? ಕಂಪ್ಲೀಟ್ ಅವನ ಅಂಡರ್ ಅಲ್ಲಿ ಇರ್ಬೇಕು. ಓಕೆನಾ? ಅವನ ಅಂಡರ್ ಇದ್ದು ಅವನ್ ಏನ್ ಹೇಳ್ತಾನೆ ಅದನ್ನ ಏನ್ ಮಾಡ್ಬೇಕು, ಸಿಟಿಸನ್ಸ್ ಫಾಲೋ ಮಾಡ್ಬೇಕು. ಓಕೆನಾ? ಏನೇನ್ ಪ್ರಾಬ್ಲಮ್ ಕಾಸ್ ಆಯ್ತು ಇಲ್ಲಿ ಈಗ ಈ ಗವರ್ನಮೆಂಟ್ ಬಂದಾಗ? ಪೀಪಲ್, ವೆರಿ ಗುಡ್, ಪೀಪಲ್ ಲಾಸ್ಟ್ ದೇರ್ rights. Correct? People have lost their rights. Andre people though they don't have right to elect their representatives. The people they don't have right to express their opinion. So ಏನೇನ್ ಸಿಟಿಸನ್ಸ್ ರೈಟ್ಸ್ ಇತ್ತು ಎಲ್ಲನೂ ಈ ಗವರ್ನಮೆಂಟ್ ಏನ್ ಮಾಡ್ತು, ಕಿತ್ಕೋತಾ ಬಂತು. ಓಕೆನಾ? ಸೊ ಈ ತರ ಯಾವ್ದೋ ಒಂದು ಗವರ್ನಮೆಂಟ್ ಸಿಟಿಸನ್ಸ್ ರೈಟ್ ನ ಕಿತ್ಕೋತಾ ಇದೆ ಅಂತಂದಾಗ ಈ ಗವರ್ನಮೆಂಟ್ ಗುಡ್ ಗವರ್ನಮೆಂಟ್ ಬ್ಯಾಡ್ ಗವರ್ನಮೆಂಟ್? ಕರೆಕ್ಟಾ? ಸೊ ಇದಾದ್ಮೇಲೆ ಓಕೆನಾ, ಒನ್ಸ್ ಇವ್ನ್ ಗವರ್ನಮೆಂಟ್ ಫಾರ್ಮ್ ಮಾಡ್ದ, ಎಲ್ಲ ರೈಟ್ಸ್ ನ ಕಿತ್ಕೊಂಡ, ಸಿಟಿಸನ್ಸ್ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಗವರ್ನಮೆಂಟ್. ಈ ಗವರ್ನಮೆಂಟ್ ಜೊತೆ ಅವರಿಗೆ ಖುಷಿ ಇಲ್ಲ. ಓಕೆನಾ? ಸೊ ನೆಕ್ಸ್ಟ್ ಏನಾಯ್ತು ಕೇಳಿದ್ರೆ ವರ್ಡ್ ರೆಫರೆಂಡಮ್ ಅಂತ ಕರೀತೀವಿ. ಓಕೆನಾ? ಸೊ ಏನ್ ರೆಫರೆಂಡಮ್ ಅಂತಂದ್ರೆ, ಓಕೆ, ಸೊ ರೆಫರೆಂಡಮ್ ಅಂತ ಅಂದ್ರೆ government will ask questions directly to the people. ಗೊತ್ತಾಗ್ತಿದ್ಯಾ? ವಾಟ್ ಎವರ್ ದ ಇಶ್ಯೂ ಏನಾದ್ರೂ ಇರಲಿ. ಓಕೆನಾ? ಆ ಇಶ್ಯೂ ಮೇಲೆ ಗವರ್ನಮೆಂಟ್ ಡೈರೆಕ್ಟ್ ಆಗಿ ಪೀಪಲ್ ಗೆ ಕ್ವಶನ್ ನ ಕೇಳ್ತಾ ಇದೆ ಅಂತಂದ್ರೆ ಅದನ್ನ we will call it as referendum. ಓಕೆನಾ? ಸೊ ಈ ವೈ ಪರ್ಸನ್ ಏನ್ ಮಾಡ್ತಾನೆ ಅಂತಂದ್ರೆ ಅರೌಂಡ್ 1980s ಅಲ್ಲಿ ಇವನು ಈ ರೆಫರೆಂಡಮ್ ಅನ್ನ ತಗೋಬರ್ತಾನೆ. ಓಕೆನಾ? ಈ ಹೋಲ್ಡ್ಸ್ ದ ರೆಫರೆಂಡಮ್. ಓಕೆನಾ? ಯಾಕೆ ರೆಫರೆಂಡಮ್ ಅಂತ ಅಂದ್ರೆ ಅವನಿಗೆ ಅನ್ಸಿದೆ, ಓಕೆನಾ, ಸಿಟಿಸನ್ಸ್ ಆರ್ ಐ ಥಿಂಕ್ ಸಿಟಿಸನ್ಸ್ ಆರ್ ನಾಟ್ ಹ್ಯಾಪಿ ವಿತ್ ಮೈ ಗವರ್ನಮೆಂಟ್. ನನ್ನ ಗವರ್ನಮೆಂಟ್ ನಾನು ಏನ್ ರೂಲ್ ಮಾಡ್ತಾ ಇದ್ದೀನಿ ಅದರಲ್ಲಿ ಸಿಟಿಸನ್ಸ್ ದೇ ಆರ್ ನಾಟ್ ಹ್ಯಾಪಿ ಅಂತ ಅನ್ಸುತ್ತೆ. ಲೆಟ್ ಅಸ್ ಕಮ್ ಅಪ್ ವಿತ್ ರೆಫರೆಂಡಮ್. ರೆಫರೆಂಡಮ್ ತಗೊಂಡ್ ಬಂದ ಸಿಟಿಸನ್ಸ್ ಗೆ ಕ್ವಶನ್ ನ ಕೇಳಿ, ಓಕೆನಾ, ವೆದರ್ ಯು ಆರ್ ಹ್ಯಾಪಿ ವಿತ್ ಮೈ ಗವರ್ನಮೆಂಟ್.
ನನ್ನ ಗವರ್ನಮೆಂಟ್ ಇಂದ ನೀವೆಲ್ಲರೂ ಖುಷಿಯಾಗಿದ್ದೀರಾ ಏನು ಅಂತ ಕ್ವಶನ್ ಮಾಡ್ತಾರೆ. ಓಕೆನಾ? ಸೊ ಆನ್ಸರ್ ಏನ್ ಬರುತ್ತೆ ಸಿಟಿಸನ್ಸ್ ಇಂದ? ನೋ. ಕರೆಕ್ಟಾ? ದೇ ಆರ್ ನಾಟ್ ಹ್ಯಾಪಿ ವಿತ್ ದ ಗವರ್ನಮೆಂಟ್ ಬಿಕಾಸ್ ಆ ಗವರ್ನಮೆಂಟ್ ಏನ್ ಮಾಡಿತ್ತು? ಇಟ್ ಹ್ಯಾಸ್ ಕಂಪ್ಲೀಟ್ಲಿ ಅಬಾಲಿಶ್ ದ ರೈಟ್ಸ್. ಓಕೆನಾ? ಸಿಟಿಸನ್ಸ್ ಏನೇನ್ ರೈಟ್ ಇದೆ ಅದನ್ನ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡಿತ್ತು. ಸೊ ದ ಸಿಟಿಸನ್ಸ್ ವರ್ ನಾಟ್ ಹ್ಯಾಪಿ ವಿತ್ ದಿಸ್ ಗವರ್ನಮೆಂಟ್. ಓಕೆನಾ? ಸಿಟಿಸನ್ಸ್ ಗೆ ಮೇನ್ಲಿ ಏನ್ ಬೇಕಿತ್ತು? ದೇ ನೀಡ್ ರೀ-ಎಲೆಕ್ಷನ್. ಅರ್ಥಾಗ್ತಿದ್ಯಾ? ಸೊ ಯಾರು ವೈ ಗವರ್ನಮೆಂಟ್ ನ ಫಾರ್ಮ್ ಮಾಡಿದ್ದಾರೆ ಅದನ್ನ ಅವರು ಚೇಂಜ್ ಮಾಡ್ಬೇಕಿತ್ತು. ದೇ ವಾಂಟ್ ಅ ರೀ-ಎಲೆಕ್ಷನ್. ಅದನ್ನು ಎಲೆಕ್ಷನ್ ಬಂದು ಇಟ್ ಶುಡ್ ಬಿ ಅ ಫ್ರೀ ಅಂಡ್ ಫೇರ್ ಎಲೆಕ್ಷನ್. ಅರ್ಥಾಗ್ತಿದ್ಯಾ? ಇಟ್ ಶುಡ್ ಬಿ ಅ ಫ್ರೀ ಅಂಡ್ ಫೇರ್ ಎಲೆಕ್ಷನ್. ಓಕೆನಾ? ಸೊ ರೆಫರೆಂಡಮ್ ಬಂತು, ಜನರು ಒಪಿನಿಯನ್ ಗೊತ್ತಾಯ್ತು, ನೆಕ್ಸ್ಟ್ ಏನಾಯ್ತು? ರೀ-ಎಲೆಕ್ಷನ್ ಆಗುತ್ತೆ. ಒನ್ಸ್ ರೀ-ಎಲೆಕ್ಷನ್ ಆದಾಗ ಏನಾಯ್ತು? ಈ ಹಳೆ ಗವರ್ನಮೆಂಟ್ ಏನಿತ್ತಲ್ಲ, ಈ ಹಳೆ ಗವರ್ನಮೆಂಟ್ ಕಂಪ್ಲೀಟ್ಲಿ ವೈ ಗವರ್ನಮೆಂಟ್ ಡಿಸ್ಟ್ರಾಯ್ ಆಗುತ್ತೆ. ಈ ಜಾಗಕ್ಕೆ ನ್ಯೂ ಗವರ್ನಮೆಂಟ್ ಬರುತ್ತೆ. ಓಕೆನಾ? ಒನ್ಸ್ ನ್ಯೂ ಗವರ್ನಮೆಂಟ್ ಬಂದಾಗ ನ್ಯೂ ಗವರ್ನಮೆಂಟ್ ಏನ್ ಮಾಡುತ್ತೆ? ಈ ಹಳೆ ಗವರ್ನಮೆಂಟ್, ಪ್ರೀವಿಯಸ್ ಗವರ್ನಮೆಂಟ್ ಯಾವ್ದಿತ್ತು ಅದ್ರ ಮೇಲೆ ಎನ್ಕ್ವೈರಿಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆನಾ? ನಾಟ್ ಓನ್ಲಿ ದಿಸ್, ಅವನು ರೈಟ್ಸ್ ನ ಕಿತ್ಕೊಂಡಿದ್ ಅಷ್ಟೇ ಅಲ್ಲ, ಎಕ್ಸ್ಟ್ರಾ ಇನ್ನೂ ಒಂದ್ ಏನ್ ಇದಿತ್ತು ಅಂತಂದ್ರೆ, ಅಕಸ್ಮಾತ್ ಯಾವ್ದಾದ್ರು ಸಿಟಿಸನ್ ಏನಾದ್ರು ಒಪಿನಿಯನ್ ನ ಎಕ್ಸ್ಪ್ರೆಸ್ ಮಾಡಿದ್ರೆ ಅಥವಾ ಆ ಗವರ್ನಮೆಂಟ್ ನ ಕ್ವಶನ್ ಮಾಡಿದ್ರೆ, ಈತ ವೈ ಗವರ್ನಮೆಂಟ್ ಏನ್ ಮಾಡ್ತಿತ್ತು ಅಂತಂದ್ರೆ ಅವನ್ನ ಕ್ಯಾಪ್ಚರ್ ಮಾಡಿ ಜೈಲಿಗೆ ಹಾಕ್ತಿತ್ತು. ಸಮ್ ಟೈಮ್ಸ್ ಅವ್ರನ್ನ ಕಿಲ್ ಕೂಡ ಮಾಡ್ತಾ ಇತ್ತು, ಸಾಯಿಸ್ತಾ ಇತ್ತು. ಓಕೆನಾ? ಸೊ ಅದರಿಂದ ಎನ್ಕ್ವೈರಿ ಎಲ್ಲ ಮಾಡಿದಾಗ ಒಂದು ಇದ್ರ ಕ್ಯಾಪ್ಚರ್ ಮಾಡೋದು, ಕಿಲ್ ಮಾಡೋದು ಒಂದು ಬರುತ್ತೆ, ಇನ್ನೂ ಒಂದು ಕರಪ್ಷನ್ ಗವರ್ನಮೆಂಟ್ ಅಂತ ಬರುತ್ತೆ. ಓಕೆನಾ? ಸೊ ಅದಾದ್ಮೇಲೆ ಇಲ್ಲಿ ಏನಾಯ್ತು? ನ್ಯೂ ಗವರ್ನಮೆಂಟ್ ಫಾರ್ಮ್ ಆಯ್ತು. ಓಕೆನಾ? ಒನ್ಸ್ ನ್ಯೂ ಗವರ್ನಮೆಂಟ್ ಫಾರ್ಮ್ ಆದಾಗ ಇಲ್ಲಿ ಇಲ್ಲಿಂದ ಡೆಮೋಕ್ರೆಟಿಕ್ ಇಂದ ಎಲ್ಲಿಗೆ ಬಂತು? ಡಿಕ್ಟೇಟರ್ಶಿಪ್ ಬಂತು. ಡಿಕ್ಟೇಟರ್ಶಿಪ್ ಇಂದ ಈ ನ್ಯೂ ಗವರ್ನಮೆಂಟ್ ಮತ್ತೆ ಎಲ್ಲಿಗೆ ಹೋಗ್ತು? ಡೆಮೋಕ್ರೆಟಿಕ್ ಗವರ್ನಮೆಂಟ್. ಓಕೆನಾ? ಒನ್ಸ್ ಮತ್ತೆ ಡೆಮೋಕ್ರೆಟಿಕ್ ಗವರ್ನಮೆಂಟ್ ಫಾರ್ಮ್ ಆದಾಗ ಸಿಟಿಸನ್ಸ್ ಏನೇನ್ ಕಳ್ಕೊಂಡಿದ್ರು ಅದನ್ನ ಮತ್ತೆ ಅವರಿಗೆ ರಿಟರ್ನ್ ಕೊಡ್ತಾರೆ. ಓಕೆನಾ? ಏನೇನ್ ಸಿಗುತ್ತೆ ಅವ್ರಿಗೆ ಮತ್ತೆ? ರೈಟ್ಸ್ ಟು ಎಕ್ಸ್ಪ್ರೆಸ್ ದೇರ್ ಒಪಿನಿಯನ್, ನೆಕ್ಸ್ಟ್ rights to participate in the election, rights to elect their leaders. ಅರ್ಥ ಆಗ್ತಿದ್ಯಾ? ಈ ರೈಟ್ಸ್ ಗಳನ್ನೇ ಕಿತ್ಕೊಂಡಿದ್ದು ವೈ ಗವರ್ನಮೆಂಟ್. ಎಕ್ಸ್ ಗವರ್ನಮೆಂಟ್ ಇದ್ದಾಗ ಈ ಎಲ್ಲಾ ರೈಟ್ಸ್ ಇತ್ತು ಸಿಟಿಸನ್ಸ್ಗೆ. ಓಕೆನಾ? ಒನ್ಸ್ ಈ ರೈಟ್ಸ್ ನ ವೈ ಗವರ್ನಮೆಂಟ್ ಕಿತ್ಕೊಂಡ್ಮೇಲೆ ಆ ಗವರ್ನಮೆಂಟ್ ಕಂಪ್ಲೀಟ್ ಆಗಿ ಏನಾಯ್ತು? ಡಿಕ್ಟೇಟರ್ಶಿಪ್ ಆಯ್ತು. ಒನ್ಸ್ ಅದು ಡಿಕ್ಟೇಟರ್ಶಿಪ್ ಆದಾಗ ಕಂಪ್ಲೀಟ್ ಪವರ್ ಒಬ್ಬ ಸಿಂಗಲ್ ಪರ್ಸನ್ ಕೈಯಲ್ಲಿ ಮಾತ್ರ ಇತ್ತು, ಸಿಟಿಸನ್ಸ್ ಕೈಯಲ್ಲಿ ಏನೂ ಇರಲಿಲ್ಲ. ಓಕೆನಾ? ದಟ್ಸ್ ವೈ ಸಿಟಿಸನ್ಸ್ ವರ್ ನಾಟ್ ಹ್ಯಾಪಿ ವಿತ್ ದಿಸ್ ಗವರ್ನಮೆಂಟ್. ಅದಕ್ಕೆ ಏನಾಯ್ತು? ಮತ್ತೆ ಎಲೆಕ್ಷನ್ ನ ಅವರು ಎಲೆಕ್ಷನ್ ಬೇಕು ಅಂತ ಕೇಳಿದ್ರು, ಎಲೆಕ್ಷನ್ ನಡೀತು, ಹೊಸ ಗವರ್ನಮೆಂಟ್ ಫಾರ್ಮ್ ಆಯ್ತು. ಹೊಸ ಗವರ್ನಮೆಂಟ್ ಫಾರ್ಮ್ ಆಗಿದೆ ಏನ್ ಮಾಡ್ತು? ಮತ್ತೆ ಇದು ಡೆಮೋಕ್ರಸಿ ನ ತಂದ್ಕೋಬಹುದು. ಓಕೆನಾ? ಡೆಮೋಕ್ರಸಿ ಮತ್ತೆ ಬಂದಾಗ ಕಂಪ್ಲೀಟ್ ಪವರ್ ಯಾರಿಗೆ ಹೋಗುತ್ತೆ? ಸಿಟಿಸನ್ಸ್. ಅರ್ಥ ಆಗಿದ್ಯಾ? ಮತ್ತೆ ಇಲ್ಲಿ ಸಿಟಿಸನ್ಸ್ಗೆ ಅವ್ರದ್ದು ಪವರ್ ಸಿಕ್ತು. ಓಕೆನಾ? ಅವರು ಆಗ್ತಾ ಇರುವಂತ ಏನಾದ್ರು ಇಶ್ಯೂ ಮೇಲೆ ಅವರು ವಾಯ್ಸ್ ನ ರೈಸ್ ಮಾಡ್ಬೋದು. ಓಕೆನಾ? ಅವ್ರ ಒಪಿನಿಯನ್ ಏನಾದ್ರು ಇತ್ತು ಅಂತಂದ್ರೆ ಆ ಒಪಿನಿಯನ್ ನ ಎಕ್ಸ್ಪ್ರೆಸ್ ಮಾಡ್ಬೋದು. ಓಕೆನಾ? ಅವರಿಗೆ ಬೇಕಾಗಿರುವಂತ ಲೀಡರ್ ನ ಎಲೆಕ್ಟ್ ಮಾಡ್ಬೋದು. ಅರ್ಥ ಆಗಿದ್ಯಾ? ಇಲ್ಲ ಅಂತಂದ್ರೆ ಅವರೇ ಎಲೆಕ್ಷನ್ ಇಗೂ ಕೂಡ ಕಂಟೆಸ್ಟ್ ಮಾಡ್ಬೋದು. ಅರ್ಥ ಆಗಿದ್ಯಾ? ದಿಸ್ ಇಸ್ ವಾಟ್ ಹ್ಯಾಪನ್ಡ್ ಇನ್ ಚಿಲಿ. ಅರ್ಥ ಆಗಿದ್ಯಾ? ಸೊ ಈ ಒಂದು ಫ್ಲೋ ಚಾರ್ಟ್ ನ ನೀವು ನೆನ್ಪಿಟ್ಕೋಬೇಕು. ಓಕೆನಾ? ಸೊ ಡೆಮೋಕ್ರೆಟಿಕ್ ಇದ್ದಾಗ ಫಾರ್ಮ್ ಆಫ್ ರೂಲ್ ಯಾವ ತರ ಇರುತ್ತೆ, ಡಿಕ್ಟೇಟರ್ಶಿಪ್ ಅಥವಾ ಮೊನಾರ್ಕಿ ಬಂದಾಗ ಫಾರ್ಮ್ ಆಫ್ ರೂಲ್ ಯಾವ ತರ ಇರುತ್ತೆ. ಓಕೆನಾ? ಅದು ಟ್ರಾನ್ಸಿಷನ್ ಅಷ್ಟೇ. ಇದು ಡೆಮೋಕ್ರೆಟಿಕ್ ಮಾಡೆಲ್ ಇಂದ ಡಿಕ್ಟೇಟರ್ ಮಾಡೆಲ್, ಮತ್ತೆ ಡಿಕ್ಟೇಟರ್ ಮಾಡೆಲ್ ಇಂದ ಡೆಮೋಕ್ರೆಟಿಕ್ ಮಾಡೆಲ್. ಓಕೆನಾ? ಇದು ಅರ್ಥ ಆಗಿದೆಯಾ? ಇದು ಇದು ನಿಮ್ NCERT ನಲ್ಲಿ ಕೊಟ್ಟಿರುವಂತ ಫಸ್ಟ್ ಎಕ್ಸಾಂಪಲ್ ಇದು ಚಿಲಿದು. ಓಕೆನಾ? ಇದಾದ್ಮೇಲೆ ನೆಕ್ಸ್ಟ್ ಎರಡನೇದು ಬಂದು ಇದು ಬರ್ಕೊಂಡಿದ್ದೀರಾ? ಜಸ್ಟ್ ಸಿಂಪಲ್ ವರ್ಡ್ಸ್ ಅಲ್ಲಿ ಬರ್ಕೊಳ್ಳಿ. ಓಕೆನಾ? ಏನಾಯ್ತು ಅನ್ನೋದು ನಿಮಗೆ ಗೊತ್ತಿದ್ರೆ ಸಾಕು. ಓಕೆನಾ? ಬಯಟ್ ಮಾಡುವಂತ ನೆಸೆಸಿಟಿ ಆಯ್ತಾ? ಓಕೆ, ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್. ಓಕೆ, ಪೋಲ್ಯಾಂಡ್. ಓಕೆನಾ? ನೆಕ್ಸ್ಟ್ ಪೋಲ್ಯಾಂಡ್ ಅಲ್ಲಿ ಸ್ಟೋರಿ. ಏನ್ ಸ್ಟೋರಿ ಪೋಲ್ಯಾಂಡ್ ನಲ್ಲಿ? NCERT ಯಾರು ಸ್ಟಾರ್ಟ್ ಮಾಡಿಲ್ವಾ ಓದೋದಕ್ಕೆ? ಯಾರು ಸ್ಟಾರ್ಟ್ ಮಾಡಿಲ್ವಾ NCERT ಓದೋದಕ್ಕೆ? ನೆಕ್ಸ್ಟ್ ಪೋಲ್ಯಾಂಡ್.
ಸೊ ಪೋಲೆಂಡ್ ಅಲ್ಲಿ ದೇರ್ ವಾಸ್ ಅ ಎಕ್ಸ್ ರೂಲಿಂಗ್ ಪಾರ್ಟಿ. ಓಕೆನಾ, ಒಂದು ಎಕ್ಸ್ ರೂಲಿಂಗ್ ಪಾರ್ಟಿ. ಓಕೆನಾ, ಈ ಒಂದು ರೂಲಿಂಗ್ ಪಾರ್ಟಿ ಇದೆಯಲ್ಲ, ದಿಸ್ ಇಸ್ ವೆರಿ ಪವರ್ಫುಲ್ ಪಾರ್ಟಿ. ಓಕೆನಾ, ಆಲ್ಮೋಸ್ಟ್ ಅವಾಗ ನಿಮಗೆ ಮೋಸ್ಟ್ ಆಫ್ ದ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಇದೇ ಪಾರ್ಟಿ ರೂಲ್ ನಲ್ಲಿ ಮೋಸ್ಟ್ ಆಫ್ ದ ಯುರೋಪಿಯನ್ ಕಂಟ್ರೀಸ್ ಅವಾಗಂದು ಮಾತಾಡ್ತಾರೆ. ಸೊ ಅವಾಗ ಮೋಸ್ಟ್ ಆಫ್ ದ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ದಿಸ್ ಎಕ್ಸ್ ಪಾರ್ಟಿ ವಾಸ್ ಇನ್ ದ ರೂಲ್. ಓಕೆನಾ, ಈ ಎಕ್ಸ್ ಪಾರ್ಟಿಗೆ ಪವರ್ ಬರ್ತಾ ಇದೆ ಎಲ್ಲಿಂದ ಅಂತಂದ್ರೆ ಫ್ರಮ್ USSR. ಓಕೆನಾ, ಸೊ ಯಾಕೆ ಇದು ಅಷ್ಟು ಪವರ್ಫುಲ್ ಇತ್ತು ಅಂತಂದ್ರೆ ಬಿಕಾಸ್ ಇದಕ್ಕೆ ಪವರ್ ಸಿಗ್ತಾ ಇದ್ದಿದ್ದರಿಂದ USSR. ಓಕೆನಾ, ಸೊ ಈ ಪಾರ್ಟಿ ಏನಿದೆಯಲ್ಲ, ಇದು ಕಂಪ್ಲೀಟ್ ಆಕ್ಟಿವಿಟೀಸ್, ಈ ಒಂದು ಕಂಟ್ರಿಯಲ್ಲಿ ನಡೆಯುವಂತ ಎಲ್ಲಾ ಆಕ್ಟಿವಿಟೀಸ್ ಇದ್ರ ಅಂಡರ್ ಅಲ್ಲಿ. ಓಕೆನಾ, ನಾನ್ ಜಾಬ್ ಮಾಡ್ಬೇಕು ಅಂತಂದ್ರೆ ಗವರ್ನಮೆಂಟ್ ಅಕ್ಸೆಪ್ಟ್ ಮಾಡಿದ್ರೆ ನಾನ್ ಜಾಬ್ ಮಾಡ್ಬೋದು. ಓಕೆನಾ, ಜಾಬ್ ಇಂದ ನಾನು ರಿಸೈನ್ ಮಾಡ್ಬೇಕು ಅಂತಂದ್ರೆ ಗವರ್ನಮೆಂಟ್ ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ನಾನು ರಿಸೈನ್ ಮಾಡಕ್ಕಾಗಲ್ಲ. ಓಕೆನಾ, ನನ್ನ ಇಷ್ಟಂಗೆ ನಾನು ರಿಸೈನ್ ಮಾಡಕ್ಕಾಗಲ್ಲ, ನನ್ನ ಇಷ್ಟದಂಗೆ ನಾನು ಜಾಬಿಗೆ ಜಾಯಿನ್ ಆಗೋದಕ್ಕಾಗಲ್ಲ. ಓಕೆನಾ, ಪ್ರತಿಯೊಂದು ಆಕ್ಟಿವಿಟೀಸ್, ಓಕೆನಾ, ಈಚ್ ಅಂಡ್ ಎವ್ರಿ ಆಕ್ಟಿವಿಟೀಸ್ ವರ್ ಕಂಟ್ರೋಲ್ಡ್ ಬೈ ದಿಸ್ ಎಕ್ಸ್ ಗವರ್ನಮೆಂಟ್. ಓಕೆನಾ, ಸೊ ಇಲ್ಲಿ ಇಶ್ಯೂ ಏನಾಗುತ್ತೆ ಅಂತಂದ್ರೆ, ಒಂದು ಲೇಡಿ ಏನ್ ಮಾಡ್ತಾರೆ, ಶಿ ವಾಂಟ್ಸ್ ಟು ರಿಸೈನ್ ದಿ ಜಾಬ್. ಓಕೆನಾ, ಸೊ ಈಗ ಇವಳು ಜಾಬ್ ನ ರಿಸೈನ್ ಮಾಡ್ಬೇಕು. ಓಕೆನಾ, ಬಟ್ ಗವರ್ನಮೆಂಟ್ ಈಸ್ ನಾಟ್ ರೆಡಿ. ಆಯ್ತಾ, ಸೊ ಗವರ್ನಮೆಂಟ್ ರೆಡಿ ಇಲ್ಲ ಜಾಬ್ ನ ರಿಸೈನ್ ಮಾಡೋದಕ್ಕೆ, ಪರ್ಮಿಷನ್ ಕೊಡೋದಕ್ಕೆ ಇಟ್ ಈಸ್ ನಾಟ್ ರೆಡಿ. ಓಕೆನಾ, ಸೊ ಈ ಲೇಡಿ ಏನ್ ಮಾಡ್ತಾರೆ, ಶಿ ವಿಲ್ ಸ್ಟಾರ್ಟ್ ಪ್ರೊಟೆಸ್ಟ್. ಓಕೆನಾ, ಸೊ ಇವ್ರು ಏನ್ ಮಾಡ್ತಾರೆ, ಪ್ರೊಟೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ, ಒನ್ಸ್ ಪ್ರೊಟೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಇವ್ರ ಜೊತೆಗೆ ಸಮ್ ಸಿಟಿಸನ್ಸ್ ಏನ್ ಮಾಡ್ತಾರೆ, ಕೈ ಜೋಡಿಸ್. ಅರ್ಥ ಆಗಿದ್ಯಾ? ಸಿಟಿಸನ್ಸ್ ಕೈ ಜೋಡಿಸಿದಾಗ ಈ ಇಶ್ಯೂನ ಒಬ್ರು ಲೀಡರ್ ಪೀಕಿಗೆ ತಗೊಂಡೋಗಿ ಈ ಒಂದು ಪ್ರೊಟೆಸ್ಟ್ ಏನಾಗುತ್ತೆ ಹೋಲ್ ಕಂಟ್ರಿಗೆ ಸ್ಪ್ರೆಡ್ ಆಗುತ್ತೆ. ಓಕೆನಾ, ಈ ಒಂದು ರೀಜನ್ ಅಲ್ಲಿ ಅಷ್ಟೇ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿತ್ತು. ಓಕೆನಾ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರೀಜನ್ ಅಲ್ಲಿ, ಪೋಲ್ಯಾಂಡ್ ಅಲ್ಲಿ ಯಾವುದೋ ಒಂದು ರೀಜನ್ ಅಲ್ಲಿ ಶಿ ಇಸ್ ವರ್ಕಿಂಗ್. ಓಕೆನಾ, ಸೊ ರಿಸೈನ್ ಮಾಡ್ಬೇಕು, ಬಟ್ ಗವರ್ನಮೆಂಟ್ ಈಸ್ ನಾಟ್ ರೆಡಿ. ಶಿ ಸ್ಟಾರ್ಟೆಡ್ ದ ಪ್ರೊಟೆಸ್ಟ್. ಅದೇನಾಯ್ತು, ಒಂದಷ್ಟು ಜನ ಅವ್ರ ಜೊತೆ ಕೈ ಜೋಡಿಸಿದ್ರು. ನೆಕ್ಸ್ಟ್ ಏನಾಯ್ತು, ಅದು ಒಂದು ಲೀಡರ್ ಏನ್ ಮಾಡಿದ್ರು, ಅದನ್ನ ಕಂಪ್ಲೀಟ್ ಆ ಪ್ರೊಟೆಸ್ಟ್ ಅನ್ನ ಕಂಪ್ಲೀಟ್ ಹೋಲ್ ಕಂಟ್ರಿ, ಕಂಪ್ಲೀಟ್ ಪೋಲ್ಯಾಂಡ್ ಗೆ ರೀಚ್ ಆಗೋ ತರ ತಗೊಂಡ್ರು. ಓಕೆನಾ, ಒನ್ಸ್ ಇದನ್ನ ಲೀಡರ್ ತಗೊಂಡ್ ಹೋದ್ಮೇಲೆ ನೆಕ್ಸ್ಟ್ ಏನಾಯ್ತು, ಇವರು ಒಂದು ಅಜೆಂಡಾ ಜೊತೆ ಬಂದ್ರು. ಓಕೆನಾ, ಆ ಅಜೆಂಡಾ ಇದ್ದಿದ್ದು ಏನಾಯ್ತು, ನಿಮಗೆ ಟ್ರೇಡ್ ಯೂನಿಯನ್ ಆಗಿ ಕನ್ವರ್ಟ್ ಆಯ್ತು. ಓಕೆನಾ, ಅಲ್ಲಿ ತನಕನೂ ಯಾವ್ದೇ ತರ ಯೂನಿಯನ್ ಇರಲಿಲ್ಲ. ಓಕೆನಾ, ಇವನ್ ಯೂನಿಯನ್ ನ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ಪರ್ಮಿಷನ್ ಕೊಡ್ತಾ ಇರ್ತೀವಿ. ಅದಾಗ್ತಿದ್ಯಾ? ಸೊ ಈ ಗವರ್ನಮೆಂಟ್ ಏನಿತ್ತಲ್ಲ, ಈ ಗವರ್ನಮೆಂಟ್ ಇವನ್ ಟ್ರೇಡ್ ಯೂನಿಯನ್ಸ್ ನ ಫಾರ್ಮ್ ಮಾಡೋದಕ್ಕೂ ಕೂಡ ಪರ್ಮಿಷನ್ ಅನ್ನ ಕೊಡ್ತಾ ಇರ್ತೀವಿ. ಓಕೆನಾ, ಕಂಪ್ಲೀಟ್ ಇದ್ರದೇ ರೂಲ್, ಏನ್ ರೂಲ್ ಮಾಡ್ತಾರೆ ಅದನ್ನ ಫಾಲೋ ಮಾಡ್ಬೇಕು ಅಷ್ಟೇ. ದೇರ್ ಇಸ್ ನೋ ಅದರ್ ಆಪ್ಷನ್. ಯಾರು ಕೂಡ ಅದನ್ನ ಕ್ವಶನ್ ಮಾಡೋಂಗಿಲ್ಲ, ಯಾರು ಕೂಡ ವಾಯ್ಸ್ ನ ರೈಸ್ ಮಾಡೋಂಗಿಲ್ಲ, ಯಾರು ಕೂಡ ಒಪಿನಿಯನ್ ನ ಎಕ್ಸ್ಪ್ರೆಸ್ ಮಾಡೋಂಗಿಲ್ಲ. ಓಕೆನಾ, ಒನ್ಸ್ ಈ ಟ್ರೇಡ್ ಯೂನಿಯನ್ ಏನ್ ಫಾರ್ಮ್ ಮಾಡ್ತಾರಲ್ಲ, ಈ ಟ್ರೇಡ್ ಯೂನಿಯನ್ ನಿಮಗೆ ಒಂದು ಹೊಸ ಪೊಲಿಟಿಕಲ್ ಪಾರ್ಟಿಯಾಗಿ ಕನ್ವರ್ಟ್. ಓಕೆನಾ, ಸೊ ಫಸ್ಟ್ ಒಂದು ಲೇಡಿಯಿಂದ ಸ್ಟಾರ್ಟ್ ಆಗಿ. ಓಕೆನಾ, ಒಂದು ಲೇಡಿ ಪ್ರೊಟೆಸ್ಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿಂದ ಅವ್ರ ಜೊತೆ ಸ್ವಲ್ಪ ಜನ ಕೈ ಜೋಡಿಸ್ತಾರೆ, ಪ್ರೊಟೆಸ್ಟ್ ಒಂದ್ ಲೆವೆಲ್ಗೆ ಹೋಗುತ್ತೆ. ಯಾರೋ ಒಬ್ರು ಲೀಡರ್ ಅದನ್ನ ಇನಿಷಿಯೇಟಿವ್ ತಗೊಂಡು ಪೋಲ್ಯಾಂಡ್ ಅಲ್ಲಿ ಹೋಲ್ ಕಂಟ್ರಿಗೆ ರೀಚ್ ಆಗೋತಂದ್ರೆ ಆ ಒಂದು ಪ್ರೊಟೆಸ್ಟ್ ನ ತಗೊಂಡ್ ಹೋಗ್ತಾರೆ. ಒನ್ಸ್ ಅದನ್ನ ತಗೊಂಡ್ ಹೋದಾಗ ಅವರಿಗೆ ಒಂದು ಗೊತ್ತಾಯ್ತು, ಓಕೆನಾ, ನಾವ್ ಏನ್ ಮಾಡಿದ್ರೆ ಈ ಒಂದು ಪಾರ್ಟಿಯನ್ನ ಕೆಳಗಿಳಿಸಬಹುದು, ಇದನ್ನ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡ್ಬೋದು ಅಂತ ಗೊತ್ತಾಯ್ತು. ಸೊ ಅಲ್ಲಿಗೆ ಏನ್ ಫಾರ್ಮ್ ಮಾಡಿದ್ರು, ಟ್ರೇಡ್ ಯೂನಿಯನ್ ನ ಫಾರ್ಮ್ ಮಾಡಿದ್ರು. ಒನ್ಸ್ ಈ ಟ್ರೇಡ್ ಯೂನಿಯನ್ ಏನ್ ಫಾರ್ಮ್ ಮಾಡಿದ್ರಲ್ಲ, ಅದು ನೆಕ್ಸ್ಟ್ ಹೋಗ್ತಾ ಏನಾಯ್ತು, ಪೊಲಿಟಿಕಲ್ ಪಾರ್ಟಿಯಾಗಿ ಕನ್ವರ್ಟ್ ಆಯ್ತು. ಒನ್ಸ್ ಈ ಪೊಲಿಟಿಕಲ್ ಪಾರ್ಟಿಯಾಗಿ ಏನ್ ಕನ್ವರ್ಟ್ ಆಯ್ತಲ್ಲ, ಇದಾಯ್ತಿದಂಗೆನೆ ಇಲ್ಲಿ ರೂಲಿಂಗ್ ಪಾರ್ಟಿದು ಪವರ್ ಏನಾಯ್ತಾ ಬಂತು, ಡಿಕ್ರೀಸ್ ಆಯ್ತಾ ಬಂತು. ಯಾಕೆ ರೂಲಿಂಗ್ ಪಾರ್ಟಿದು ಪವರ್ ಡಿಕ್ರೀಸ್ ಆಯ್ತಾ ಬಂತು ಅಂತಂದ್ರೆ, USSR ಪವರ್ ಏನಿತ್ತಲ್ಲ ಅದು ಆಟೋಮೆಟಿಕಲಿ ಡಿಕ್ರೀಸ್ ಆಯ್ತು. ಓಕೆನಾ, ಒನ್ಸ್ USSR ಪವರ್ ಡಿಕ್ರೀಸ್ ಆಯ್ತಾ ಬಂದಾಗ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಯಾರು, USSR ಅಲ್ವಾ. ಈ ರೂಲಿಂಗ್ ಪಾರ್ಟಿ ಇಷ್ಟು ಪವರ್ಫುಲ್ ಆಗಿರೋದಕ್ಕೆ ಕಾರಣನೇ ಇವರು. ಓಕೆನಾ, ಇವರು ಇದಾರೆ ಅನ್ನೋ ಒಂದು ಕಾರಣಕ್ಕೆ ಇದು ಇಷ್ಟ ಬಂದಂಗೆ ಮಾಡ್ತಾ ಇತ್ತು.
ಸೊ ಒನ್ಸ್ ಇದ್ರದ್ದು ಪವರ್ ಡಿಕ್ರೀಸ್ ಆಯ್ತಾ ಬಂದಾಗ ಆಟೋಮೆಟಿಕಲಿ ಪಾರ್ಟಿ ಏನಾಗುತ್ತೆ ಪವರ್ ಡಿಕ್ರೀಸ್ ಆಯ್ತಾ ಬರುತ್ತಾ. ಒನ್ಸ್ ಇದ್ರದ್ದು ಡಿಕ್ರೀಸ್ ಆಯ್ತಾ ಬಂದಾಗ ಈ ಪೊಲಿಟಿಕಲ್ ಪಾರ್ಟಿದು ಪವರ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಓಕೆನಾ. ಇದಾದ್ಮೇಲೆ ಏನಾಗುತ್ತೆ ಪೋಲ್ಯಾಂಡ್ ಅಲ್ಲಿ ಎಲೆಕ್ಷನ್ ನ ಕಂಡಕ್ಟ್ ಮಾಡ್ತಾರೆ. ಓಕೆನಾ. ಒನ್ಸ್ ಎಲೆಕ್ಷನ್ ನ ಕಂಡಕ್ಟ್ ಮಾಡಿದ್ಮೇಲೆ ಔಟ್ ಆಫ್ 100 seats the 99 seats were won by this political party. ಅರ್ಥ ಆಗಿದೆಯಾ. ಔಟ್ ಆಫ್ 100 seats ಅಲ್ಲಿ 99 seats ಕೂಡ ಯಾರು ಗೆಲ್ತಾರೆ ಈ ಒಂದು ಪೊಲಿಟಿಕಲ್ ಪಾರ್ಟಿ ಗೆಲ್ಲುತ್ತೆ. ಓಕೆನಾ. ಒನ್ಸ್ ಇದು ಪೊಲಿಟಿಕಲ್ ಪಾರ್ಟಿ ವಿನ್ ಆದಾಗ ಇದೇನ್ ಮಾಡುತ್ತೆ ನ್ಯೂ ಗವರ್ನಮೆಂಟ್ ನ ಫಾರ್ಮ್. ಓಕೆನಾ. ಒನ್ಸ್ ನ್ಯೂ ಗವರ್ನಮೆಂಟ್ ಫಾರ್ಮ್ ಮಾಡಿದ್ಮೇಲೆ ದೇರ್ ವಿಲ್ ಬಿ ಸಮ್ ಚೇಂಜಸ್. ಓಕೆನಾ. ಏನೇನ್ ಚೇಂಜಸ್ ಆಗುತ್ತೆ ದೇ ಗಾಟ್ ಅ ರೈಟ್ಸ್ ಟು ಫಾರ್ಮ್ ಅ ಟ್ರೇಡ್ ಯೂನಿಯನ್ಸ್. ಮುಂಚೆ ಟ್ರೇಡ್ ಯೂನಿಯನ್ಸ್ ನ ಫಾರ್ಮ್ ಮಾಡೋದಕ್ಕೆ ರೈಟ್ಸ್ ಇರಲಿಲ್ಲ. ಇವಾಗ ದೇ ಗಾಟ್ ರೈಟ್ ಟು ಫಾರ್ಮ್ ಅ ಟ್ರೇಡ್ ಯೂನಿಯನ್ಸ್. ಜೊತೆಗೆ ದೇ ಗಾಟ್ ರೈಟ್ ಟು ಎಕ್ಸ್ಪ್ರೆಸ್ ದೇರ್ ಒಪಿನಿಯನ್. ಓಕೆನಾ. ಅಂಡ್ ಆಲ್ಸೋ ದೇ ಗಾಟ್ ರೈಟ್ ಟು ಎಲೆಕ್ಟ್ ದೇರ್ ಲೀಡರ್ಸ್. ಆಮೇಲೆ ಪಾರ್ಟಿಸಿಪೇಷನ್. ಅರ್ಥ ಆಗಿದ್ಯಾ. ಅದಿಷ್ಟು ಏನಾಯ್ತು ನ್ಯೂ ಗವರ್ನಮೆಂಟ್ ಇಂದ ಬಂತು. ಓಕೆನಾ. ಇವಾಗ ಈ ಗವರ್ನಮೆಂಟ್ ಏನ್ ಬಂತಲ್ಲ ದಿಸ್ ಇಸ್ ವಾಟ್ ಅ ಡೆಮೋಕ್ರೆಟಿಕ್ ಗವರ್ನಮೆಂಟ್. ಅರ್ಥ ಆಗಿದೆಯಾ. ಸೊ ಈ ಟ್ರಾನ್ಸಿಷನ್ ನಿಮಗೆ ಅರ್ಥ ಆದ್ರೆ ಸಾಕು. ಓಕೆನಾ. ಅಂದ್ರೆ ಹಿಂದೆ ಕಂಟ್ರಿ ಯಾವ ತರ ಇತ್ತು, ಡೆಮೋಕ್ರೆಟಿಕ್ ನೇಷನ್ ಇದ್ರೆ ಯಾವ ತರ ಇರುತ್ತೆ, ಡೆಮೋಕ್ರೆಟಿಕ್ ಇಲ್ದೇನೆ ಡಿಕ್ಟೇಟರ್ಶಿಪ್ ಅಥವಾ ಮೊನಾರ್ಕಿ ಇದ್ರೆ ಯಾವ ತರ ಇರುತ್ತೆ ಅನ್ನೋ ಒಂದು ಟ್ರಾನ್ಸಿಷನ್ ನ ನೀವು ನೆನ್ಪಿಟ್ಕೋ. ಅರ್ಥ ಆಗಿದ್ಯಾ. ಇದೆರಡು ದ ಬೆಸ್ಟ್ ಎಕ್ಸಾಂಪಲ್ಸ್ ನಿಮಗೆ NCERT ನಲ್ಲಿ ಕೊಟ್ಟಿದೆ. ಇದಾದ್ಮೇಲೆ ಇನ್ನ 3 ಎಕ್ಸಾಂಪಲ್ಸ್ ಇದೆ. ಜಸ್ಟ್ ಅದನ್ನ ಓದಿ ಒಂದ್ಸಲ. ಓಕೆನಾ. ಸಿಂಪಲ್ ಎಕ್ಸಾಂಪಲ್ಸ್ ಬೇಸಿಕ್ ಚಿಕ್ಕದಾಗಿದೆ. ಓಕೆನಾ. ಒಂದು ಸೌದಿ ಅರೇಬಿಯಾ ಆಗಿದೆ. ಓಕೆನಾ. ಎಕ್ಸಾಂಪಲ್ಸ್ ಬಂದು ಒಂದು ಸೌದಿ ಅರೇಬಿಯಾ ಇದೆ. ನೆಕ್ಸ್ಟ್ ಇನ್ನ ಒಂದು ಕ್ಯೂಬಾದೊಂದು ಎಕ್ಸಾಂಪಲ್ ಇದೆ. ಓಕೆನಾ. ಕ್ಯೂಬಾನಲ್ಲಿ ಒಂದು ಇದಿರುತ್ತೆ ಒಂದು ಪ್ಲೇಸ್. ಓಕೆನಾ. ಆ ಪ್ಲೇಸ್ ಒಂದು ಎಕ್ಸಾಂಪಲ್ ಇದೆ. ಆಯ್ತಾ. ಅದಾದ್ಮೇಲೆ ಇನ್ನೊಂದು ಐ ಥಿಂಕ್ ಕೊಸೋವಾ. ಓಕೆನಾ. ರಿಲೇಟೆಡ್ ಟು ಸೇಮ್. ಆಯ್ತಾ. ಇವಾಗ ಏನ್ ನೀವು ಚಿಲಿ ಮತ್ತೆ ಪೋಲ್ಯಾಂಡ್ ಎಕ್ಸಾಂಪಲ್ ನೋಡಿದ್ರಲ್ಲ ಅದೇ ತರ ಸೇಮ್, ಬಟ್ ಇಷ್ಟು ಸ್ಟೋರಿ ಇಲ್ಲ. ಆ ಸ್ಮಾಲ್ ಸ್ಟೋರಿ. ಓಕೆನಾ. ಯಾವ್ದು ಸೌದಿ ಅರೇಬಿಯಾ, ಕ್ಯೂಬಾ ಮತ್ತೆ ಕೊಸೋವಾ. ಓಕೆನಾ. ಇದನ್ನ ಒಂದ್ಸಲ ಓದಿ. ಓಕೆನಾ. ಏನ್ ಒಂದ್ಸಲ ಓದಿ ಸಾಕು, ಬೈಟ್ ಮಾಡೋ ನೆಸೆಸಿಟಿ ಇಲ್ಲ. ನಿಮಗೆ ಅರ್ಥ ಆಗುತ್ತೆ ಈ ಎಕ್ಸಾಂಪಲ್ಸ್ ನ ಏನಕ್ಕೆ ನಾವು ಓದ್ತಾ ಇದೀವಿ ಅನ್ನೋದು ಒಂದು ಐಡಿಯಾ ಬರುತ್ತೆ. ಓಕೆನಾ. ಇದೆರಡು ಎಕ್ಸಾಂಪಲ್ ಅರ್ಥ ಆಗಿದ್ಯಾ. ಇದ್ರಲ್ಲಿ ಡೌಟ್ ಇದೆಯಾ. ಹಾ. ಓಕೆ. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಡೆಮೋಕ್ರಸಿ? ವಾಟ್ ಈಸ್ ಡೆಮೋಕ್ರಸಿ ಆಗಿದೆ. ಈಗ ಎರಡು ಎಕ್ಸಾಂಪಲ್ ನ ಕೇಳಿಸ್ಕೊಂಡ್ರೆ ಎರಡು ಎಕ್ಸಾಂಪಲ್ ಅರ್ಥ ಆಯ್ತು. ಓಕೆನಾ. ದೆನ್ ವಾಟ್ ಈಸ್ ಡೆಮೋಕ್ರಸಿ? ಡೆಮೋಕ್ರಸಿ ಅಂದ್ರೆ ವೆರಿ ಗುಡ್. ಡೆಮೋಕ್ರಸಿ ಬಂದು ಇಟ್ ಈಸ್ ಅ ಫಾರ್ಮ್ ಆಫ್ ಗವರ್ನಮೆಂಟ್. ಓಕೆನಾ. ಇಟ್ ಈಸ್ ಅ ಫಾರ್ಮ್ ಆಫ್ ಗವರ್ನಮೆಂಟ್ ವೇರ್ citizens have a power to elect their leaders. ಅದನ್ನ ಏನಂತ ಕರಿತೀವಿ ಡೆಮೋಕ್ರಸಿ ಅಂತ ಕರಿತೀವಿ. ಓಕೆನಾ. ಸೊ ಡೆಮೋಕ್ರಸಿ ಅಂತಂದ್ರೆ ಡೆಮೋಕ್ರಸಿ ಇಸ್ ಅ ಫಾರ್ಮ್ ಆಫ್ ಗವರ್ನಮೆಂಟ್ ವೇರ್ ಸಿಟಿಸನ್ಸ್ ಹ್ಯಾವ್ ರೈಟ್ ಟು ಎಲೆಕ್ಟ್ ದೇರ್ ರೂಲರ್ಸ್ ಅಥವಾ ಎಲೆಕ್ಟ್ ದೇರ್ ಲೀಡರ್ಸ್ ಅಥವಾ ಎಲೆಕ್ಟ್ ದೇರ್ ರೆಪ್ರೆಸೆಂಟೇಟಿವ್ಸ್. ಓಕೆನಾ. ಅದನ್ನ ನಾವು ಡೆಮೋಕ್ರಸಿ ಅಂತ ಕರಿತೀವಿ. ಓಕೆನಾ. ಅರ್ಥ ಆಗಿದೆ ಡೆಮೋಕ್ರಸಿ ಅಂದ್ರೆ ಏನು? ಡೆಮೋಕ್ರಸಿ ಇಸ್ ಅ ಫಾರ್ಮ್ ಆಫ್ ಗವರ್ನಮೆಂಟ್ ವೇರ್ ರೂಲರ್ಸ್ ಆರ್ ಎಲೆಕ್ಟೆಡ್ ಬೈ ದ ಸಿಟಿಸನ್ಸ್. ಅರ್ಥ ಆಗಿದೆ. ಅದನ್ನ ವಿ ವಿಲ್ ಕಾಲ್ ಇಟ್ ಆಸ್ ಡೆಮೋಕ್ರಸಿ. ಓಕೆನಾ. ಸೊ ಫೀಚರ್ಸ್ ಆಫ್ ಡೆಮೋಕ್ರಸಿ ಹೋಗೋಕ್ಕಿಂತ ಮುಂಚೆ ಇದನ್ನ ಕೇಳಿದ್ದೀರಾ? ರೈಟ್ ಟು ವೋಟ್ ಅಂತ ಕೇಳಿದ್ದೀರಾ? ಏನು ರೈಟ್ ಟು ವೋಟ್ ಅಂತ ಅಂದ್ರೆ ಏನು ರೈಟ್ ಟು ವೋಟ್ ಅಂತಂದ್ರೆ? ಹಾ. ವಾಟ್ ಈಸ್ ರೈಟ್ ಟು ವೋಟ್?
adult right. ಓಕೆನಾ? After certain age, we will get a right to vote. ಏನು vote ಮಾಡ್ತಾ ಇದೀವಿ? To elect the leaders. ಅರ್ಥ ಆಗ್ತಿದ್ಯಾ? ಯಾಕೆ ವೋಟ್ ಮಾಡ್ತಾ ಇದೀವಿ? ಟು ಎಲೆಕ್ಟ್ ದ ರೆಪ್ರೆಸೆಂಟೇಟಿವ್ಸ್. ಓಕೆನಾ? ಸೊ ನಮ್ಮನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಅಂತ ಅಥವಾ ನಮ್ಮ ಡಿಸಿಷನ್ಸ್ ನ ಮಾಡೋದಕ್ಕೆ ಅಂತ ಒಂದಷ್ಟು ಜನನ ಲೀಡರ್ಸ್ ನ ನಾವು ಎಲೆಕ್ಟ್ ಮಾಡ್ತಾ ಇದೀವಿ. ಕರೆಕ್ಟಾ? ಅದಕ್ಕೆ there is a one thing called right to vote. ಓಕೆನಾ? ಸೊ ಈ ರೈಟ್ ಟು ವೋಟ್ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಅ ಪೊಲಿಟಿಕಲ್ ರೈಟ್. ಓಕೆನಾ? ಪೊಲಿಟಿಕಲ್ ರೈಟ್ ಅಂತಂದ್ರೆ ಎವ್ರಿ ಒನ್, ಈಚ್ ಅಂಡ್ ಎವ್ರಿ ಒನ್, ಒಂದ್ ಕಂಟ್ರಿ ಅಂತ ತಗೊಂಡಾಗ ಅಲ್ಲಿ ಇರುವಂತ ಪ್ರತಿಯೊಬ್ಬ ಸಿಟಿಸನ್ಸ್ ಹ್ಯಾವ್ ಅ ರೈಟ್ ಟು ವೋಟ್ ಆಫ್ಟರ್ ಅಟೈನಿಂಗ್ ಸಮ್ ಏಜ್. ಓಕೆನಾ? ಎಷ್ಟು ಇಯರ್ ಏಜ್ ಇರೋದು? 18. ಓಕೆನಾ? 18 years ಆದ್ಮೇಲೆ ವಿ ಹ್ಯಾವ್ ಅ ಪೊಲಿಟಿಕಲ್ ರೈಟ್ ದಟ್ ವಿ ಕ್ಯಾನ್ ಎಲೆಕ್ಟ್ ಅವರ್ ಓನ್ ರೆಪ್ರೆಸೆಂಟೇಟಿವ್. ಅರ್ಥಾಗಿದ್ಯಾ? ಮುಂಚೆ ಇದು 21 ಇತ್ತು. ಓಕೆನಾ? ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನೀವು ಓದ್ತೀರಾ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಂದ್ರೆ ಏನು ಅಂತ. ಓಕೆನಾ? ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನ ಯೂಸ್ ಮಾಡ್ಕೊಂಡು 21 ಇದ್ದಿದ್ದನ್ನ 18 ನ ಮಾಡ್ಕೊಂಡು. ಅರ್ಥ ಆಗಿದ್ಯಾ? ಸೊ ಈ ರೈಟ್ ಟು ವೋಟ್ ಅಲ್ಲಿ ನಿಮಗೆ ಇನ್ನ ಒಂದು ವೆರಿ ಇಂಪಾರ್ಟೆಂಟ್ ಬರುತ್ತೆ, ಅದೇ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್. ಅರ್ಥ ಆಗಿದ್ಯಾ? ಸೊ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್. ಏನು ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಅಂತಂದ್ರೆ? ಸೊ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಅಂತ ಅಂದ್ರೆ ದೇರ್ ಈಸ್ ನೋ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ದ ಸಿಟಿಸನ್ಸ್. ಓಕೆನಾ? ಸಿಟಿಸನ್ಸ್ ನ ಮಧ್ಯೆ ಯಾವುದೇ ತರ ಡಿಸ್ಕ್ರಿಮಿನೇಷನ್ ಇರೋದಿಲ್ಲ. ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಜೆಂಡರ್, ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಕ್ಯಾಸ್ಟ್, ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ರಿಲಿಜಿಯನ್, there is no discrimination between profession. ಅರ್ಥ ಆಗ್ತಿದ್ಯಾ? ವಾಟ್ ಎವರ್. ಸೊ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಅಂತ ಅಂದ್ರೆ there is no discrimination between the citizens. ಓಕೆನಾ? ಜೊತೆಗೆ every citizens will get a political right. ಯಾಕೆ? why they are getting a political right? To elect their ಲೀಡರ್ಸ್. ಅದಾಗಿದೆಯಾ? ಸೊ ಇದು ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್. ಓಕೆನಾ? ಸೊ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಅಂದ್ರೆ ಇಟ್ ಈಸ್ ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ದಿ ಸಿಟಿಸನ್ಸ್ ಅಂಡ್ ಸಿಟಿಸನ್ಸ್ ಹ್ಯಾವ್ ಅ ಪೊಲಿಟಿಕಲ್ ರೈಟ್ ಟು ಎಲೆಕ್ಟ್ ದೇ ಲೀಡರ್ಸ್. ಅದಾಗಿದೆಯಾ? ಈ ಪೊಲಿಟಿಕಲ್ ರೈಟ್ ಅನ್ನೋದು ಇಂಡಿಯಾಗೆ ಯಾವಾಗ ಅಡಾಪ್ಟ್ ಮಾಡ್ಕೊಂಡಿದ್ದು? 1950. ಓಕೆನಾ? ಸೊ ನಮಗೆ 1947 ಅಲ್ಲಿ ಏನ್ ಬರುತ್ತೆ? ಇಂಡಿಪೆಂಡೆನ್ಸ್ ಸಿಗುತ್ತಾ? ಸೊ 1947 ಅಲ್ಲಿ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ ಮೇಲೆ 1950 ನಲ್ಲಿ ನಾವೇನ್ ಮಾಡ್ತೀವಿ? ಪೊಲಿಟಿಕಲ್ ರೈಟ್ ಅನ್ನೋದನ್ನ ಅಡಾಪ್ಟ್ ಮಾಡ್ಕೊತೀವಿ. ಸೊ ಪೊಲಿಟಿಕಲ್ ರೈಟ್ ಅಂತ ಅಂದ್ರೆ ಎವ್ರಿ ಸಿಟಿಸನ್ ವಿಲ್ ಗೆಟ್ ಅ ರೈಟ್ ಟು ವೋಟ್. ಅದನ್ನ ವಿಲ್ ಕಾಲ್ ಇಟ್ ಆಸ್ ಪೊಲಿಟಿಕಲ್ ರೈಟ್. ಓಕೆನಾ? ಸೊ ಒಂದಷ್ಟು ಕಂಟ್ರೀಸ್, ನಾನೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ, USA. ಕರೆಕ್ಟಾ? ಈವನ್ USA ಬಂದು ಇಂಡಿಯಾಕ್ಕಿಂತ ಮುಂಚೆ ಇಂಡಿಪೆಂಡೆನ್ಸ್ ಸಿಕ್ಕಿದ್ರು ಕೂಡ USA ಬಂದು ಈ ಒಂದು ಪೊಲಿಟಿಕಲ್ ರೈಟ್ ನ ಅಡಾಪ್ಟ್ ಮಾಡಿದ್ ಯಾವಾಗ? 1965 ನಲ್ಲಿ. ಓಕೆನಾ? ಅಲ್ಲಿ ತನಕನು ಟಿಲ್ 1965 ತನಕನು USA ನಲ್ಲಿ ದೇರ್ ಈಸ್ ಅ ಡಿಸ್ಕ್ರಿಮಿನೇಷನ್. ಓಕೆನಾ? ಬೇಸ್ಡ್ ಆನ್ ದ ಜೆಂಡರ್ ಮತ್ತೆ ಸ್ಕಿನ್ ಕಲರ್. ಅರ್ಥ ಆಗ್ತಿದ್ಯಾ? USA ನಲ್ಲಿ 1965, ಇಂಡಿಯಾಗೆ 1947 ಅಲ್ಲಿ ಇಂಡಿಪೆಂಡೆನ್ಸ್ ಬಂತು. ಓಕೆನಾ? ಅದಕ್ಕಿಂತ ಹಿಂದೆನೆ US ಗೆ ಇಂಡಿಪೆಂಡೆನ್ಸ್ ಇತ್ತು. ಬಟ್ ಇಂಡಿಪೆಂಡೆನ್ಸ್ ಇದ್ರೂನುವೆ US ನಲ್ಲಿ ಪೊಲಿಟಿಕಲ್ ರೈಟ್ ಇರ್ಲಿಲ್ಲ, ಪ್ರತಿಯೊಬ್ಬರಿಗೂ ವೋಟ್ ಹಾಕುವಂತ ರೈಟ್ ಇರ್ಲಿಲ್ಲ. ಓಕೆನಾ? ಯಾಕೆ ಇರ್ಲಿಲ್ಲ ಅಂತಂದ್ರೆ ಟಿಲ್ 1965 ತನಕ US ನಲ್ಲಿ ದೇರ್ ವಾಸ್ ಅ ಡಿಸ್ಕ್ರಿಮಿನೇಷನ್. ಯಾವ್ದ್ರ ಮೇಲೆ ಡಿಸ್ಕ್ರಿಮಿನೇಷನ್ ಇತ್ತು? ಬೇಸ್ಡ್ ಆನ್ ದ ಜೆಂಡರ್ ಅಂಡ್ ಬೇಸ್ಡ್ ಆನ್ ದಿ ಸ್ಕಿನ್ ಕಲರ್. ಅದಾಗಿದ್ಯಾ? ಅಲ್ಲಿ ತನಕನು 1965 ತನಕನು ಆ ಒಂದು ಇಶ್ಯೂ ಇತ್ತು. ಓಕೆನಾ? 1965 ನಲ್ಲಿ US adopted the political right, but India adopted the political right in 1950. ಅದಾಗಿದ್ಯಾ? ಇದು ರೈಟ್ ಟು ವೋಟ್. ಇಲ್ಲಿ ನೀವೇನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ರೈಟ್ ಟು ವೋಟ್ ಅಂದ್ರೆ ಏನು, ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಅಂದ್ರೆ ಏನು, ಪೊಲಿಟಿಕಲ್ ರೈಟ್ ಅಂದ್ರೆ ಅಷ್ಟೇ. ಮೂರೇ ಕಾನ್ಸೆಪ್ಟ್. ಓಕೆನಾ? ಹಿಂದೆ ಏನೋ ಅಂತ US ಗೆ ಯಾವಾಗ ಸಿಕ್ತು, ಇಂಡಿಯಾಗೆ ಯಾವಾಗ ಸಿಕ್ತು, ಇಯರ್ಸ್ ಇಂಪಾರ್ಟೆಂಟ್ ಏನಲ್ಲ. ಬಟ್ ನಿಮಗೆ ಬೇಕಾಗಿರೋದು ಜಸ್ಟ್ ದಿಸ್ ಕಾನ್ಸೆಪ್ಟ್. ರೈಟ್ ಟು ವೋಟ್ ಅಂದ್ರೆ ಏನು, ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಅಂದ್ರೆ ಏನು,
ಪೊಲಿಟಿಕಲ್ ರೈಟ್ ಅಂದ್ರೆ ಇದು ಅರ್ಥ ಆಗಿದ್ಯಾ? ಇದರಲ್ಲೇನ ಡೌಟ್ ಇದೆಯಾ? ರೈಟ್ ಟು ವೋಟ್. ಓಕೆ, ನೆಕ್ಸ್ಟ್ ಡೆಮೋಕ್ರಸಿ ಬಗ್ಗೆ ಮಾತಾಡ್ತೀನಿ. ಸೊ ಇವಾಗ ನಿಮ್ಗೆ ಡೆಮೋಕ್ರಸಿ ಅಂತ ಗೊತ್ತಾಯ್ತು. ಓಕೆನಾ? ವಾಟ್ ಇಸ್ ಡೆಮೋಕ್ರಸಿ? Democracy is a form of government where rulers are elected by the citizens. ಅದನ್ನ ಏನಂತ ಕರಿತೀವಿ? ಡೆಮೋಕ್ರಸಿ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಆರ್ ದ ಫೀಚರ್ಸ್ ಆಫ್ ಡೆಮೋಕ್ರಸಿ? What are the features of democracy? ಏನಪ್ಪ? ಈಕ್ವಲ್ ಪಾರ್ಟಿಸಿಪೇಷನ್. ಓಕೆ, ಈಕ್ವಲ್ ಪಾರ್ಟಿಸಿಪೇಷನ್. ಆಮೇಲೆ ಓಕೆ, ವೆರಿ ಗುಡ್. ಫಸ್ಟ್ ಇಸ್ ಫ್ರೀ ಅಂಡ್ ಫೇರ್ ಎಲೆಕ್ಷನ್. ಓಕೆನಾ? ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಅಂತ ಹೇಳ್ಬೋದಾ? ದಿಸ್ ಇಸ್ ಒನ್ ಆಫ್ ದ ಫೀಚರ್ ಆಫ್ ಡೆಮೋಕ್ರಸಿ. ನೆಕ್ಸ್ಟ್, ಪವರ್ ಯಾರ ಹತ್ರ ಇರುತ್ತೆ? ದ ಡಿಸಿಷನ್ ಮೇಕಿಂಗ್ ಪವರ್ ಬಂದು ಇಂಡೈರೆಕ್ಟ್ಲಿ ಪೀಪಲ್ ಹತ್ರ ಇರುತ್ತೆ. ಡೈರೆಕ್ಟ್ಲಿ ಯಾರ ಹತ್ರ ಇರುತ್ತೆ? ವೆರಿ ಗುಡ್. ಡೈರೆಕ್ಟ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಹತ್ರ ಇರುತ್ತೆ. ಓಕೆನಾ? ಜನರು ಆಯ್ಕೆ ಮಾಡಿರ್ತಾರಲ್ಲ, MLA MPs ಅಂತ ಹೇಳ್ತೀವಿ. ಕರೆಕ್ಟಾ? ಮೆಂಬರ್ ಆಫ್ ಪಾರ್ಲಿಮೆಂಟ್ ಮತ್ತೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಓಕೆನಾ? ಸೊ ಡಿಸಿಷನ್ ಮೇಕಿಂಗ್ ಪವರ್ ಯಾರ ಹತ್ರ ಇರುತ್ತೆ? ಎಲೆಕ್ಟೆಡ್ ಮೆಂಬರ್ಸ್ ಅಂತ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಇವರಿಗೆ ಪವರ್ ಅನ್ನ ಕೊಡ್ತಾ ಇರೋದು ಯಾರು? ಪೀಪಲ್. ಕರೆಕ್ಟಾ? ಸೊ ಈ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಗೆ ಪವರ್ ನ ಕೊಡ್ತಿರೋದು ಯಾರು? ಪೀಪಲ್. ಈ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಒನ್ಸ್ ಎಲೆಕ್ಟ್ ಆದ್ಮೇಲೆ ಇವ್ರು ಏನ್ ಮಾಡ್ತಾರೆ? ಡಿಸಿಷನ್ ಮೇಕಿಂಗ್ ಮಾಡ್ತಾರ. ಸೊ ಈ ಡಿಸಿಷನ್ ಮೇಕಿಂಗ್ ಮಾಡೋದಕ್ಕೆ ಪವರ್ ನ ಕೊಡ್ತಿರೋದು ಯಾರು? ಪೀಪಲ್. ಓಕೆನಾ? ಪೀಪಲ್ ಡೈರೆಕ್ಟ್ ಆಗಿ ಕೊಡ್ತಾ ಇಲ್ಲ. ಯಾವ ತರ ಕೊಡ್ತಾ ಇದಾರೆ? ಇಂಡೈರೆಕ್ಟ್ಲಿ. ಓಕೆನಾ? ದೇ ಆರ್ ಗೆಟಿಂಗ್ ಅ ಪವರ್ ಫ್ರಮ್ ದ ಪೀಪಲ್ ಇಂಡೈರೆಕ್ಟ್ಲಿ. ಓಕೆನಾ? ದಿಸ್ ಇಸ್ ನಾಟ್ ಡೈರೆಕ್ಟ್ಲಿ. ಓಕೆನಾ? ಸೊ ಇವ್ರಿಗೆ ಪವರ್, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಹತ್ರ ಪವರ್ ಇದೆ. ಸೊ ಪವರ್, ಡಿಸಿಷನ್ ಮೇಕಿಂಗ್ ಪವರ್ ಪೀಪಲ್ ಇಂದ ಇಂಡೈರೆಕ್ಟ್ಲಿ ಬರ್ತಾ ಇರೋದು. ಅರ್ಥ ಆಗಿದ್ಯಾ? ಸೊ ಈ ತರ ಇರುತ್ತಲ್ಲ, ಈ ಇಂಡೈರೆಕ್ಟ್ಲಿ ಪವರ್ ನ ತಗೊಳ್ಳೋದು, ಇದನ್ನ ನಾವೇನಂತ ಕರಿತೀವಿ? ಇಂಡೈರೆಕ್ಟ್ ಫಾರ್ಮ್ ಆಫ್ ಡೆಮೋಕ್ರಸಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಇಂಡಿಯಾ. ಓಕೆನಾ? ಸೊ ಇಂಡಿಯಾ ಒಂದು ಇಟ್ ಇಸ್ ಇಂಡೈರೆಕ್ಟ್ ಫಾರ್ಮ್ ಆಫ್ ಡೆಮೋಕ್ರಸಿ ಇಂಡಿಯಾನಲ್ಲಿ ಇರೋದು. ಬಿಕಾಸ್ ನಾವು ಡೈರೆಕ್ಟ್ ಡಿಸಿಷನ್ ನಮ್ಮ ಕೈಯಲ್ಲಿಲ್ಲ. ಓಕೆನಾ? ಡೈರೆಕ್ಟ್ ಡಿಸಿಷನ್ ಇರೋದು ಯಾರ ಕೈಯಲ್ಲಿ? ಎಲೆಕ್ಟೆಡ್ ಮೆಂಬರ್ಸ್ ಕೈಯಲ್ಲಿ. ಆ ಎಲೆಕ್ಟೆಡ್ ಮೆಂಬರ್ಸ್ ಗೆ ಡಿಸಿಷನ್ ಕೊಡೋ ಪವರ್ ನ ಯಾರು ಕೊಡ್ತಾ ಇರೋದು? ಸಿಟಿಸನ್ಸ್, ನಾವು. ದಟ್ ಈಸ್ ಇಂಡೈರೆಕ್ಟ್ಲಿ. ಓಕೆನಾ? ಅದಕ್ಕೆ ಇದನ್ನ ವಿ ವಿಲ್ ಕಾಲ್ ಇಟ್ ಆಸ್ ಇಂಡೈರೆಕ್ಟ್ ಫಾರ್ಮ್ ಆಫ್ ಡೆಮೋಕ್ರಸಿ. ಅರ್ಥ ಆಗಿದ್ಯಾ? ಸೊ ಇಂಡೈರೆಕ್ಟ್ ಫಾರ್ಮ್ ಆಫ್ ಡೆಮೋಕ್ರಸಿ ಅಂದ್ರೆ ಏನು? ಪವರ್ ಯಾರ ಕೈಯಲ್ಲಿರುತ್ತೆ? ಎಲೆಕ್ಟೆಡ್ ಮೆಂಬರ್ಸ್. ಓಕೆನಾ? ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಕೈಯಲ್ಲಿರುತ್ತೆ. ಆ ಪವರ್ ಎಲ್ಲಿಂದ ಬಂದಿದೆ? ಸಿಟಿಸನ್ಸ್ ಇಂದ. ಸಿಟಿಸನ್ಸ್ ಅವ್ರಿಗೆ ಕೊಡ್ತಿರೋದೇನು? ಇಂಡೈರೆಕ್ಟ್. ಓಕೆನಾ? ಪವರ್ ಸಿಕ್ಕಿದ್ಮೇಲೆ ಏನ್ ಮಾಡ್ತಾರೆ? ಡಿಸಿಷನ್ ಮೇಕಿಂಗ್. ಓಕೆನಾ? ಈ ಪ್ರೊಸೆಸ್ ನ ಏನಂತ ಕರಿತೀವಿ? ಇಂಡೈರೆಕ್ಟ್ ಫಾರ್ಮ್ ಆಫ್ ಡೆಮೋಕ್ರಸಿ. ಓಕೆನಾ? ಅದರ್ ಸೈಡ್ ಇನ್ನೊಂದು ಫಾರ್ಮ್ ಆಫ್ ಡೆಮೋಕ್ರಸಿ ಇದೆ. ಯಾವುದು? ಡೈರೆಕ್ಟ್ ಫಾರ್ಮ್ ಆಫ್ ಡೆಮೋಕ್ರಸಿ. ಏನು ಡೈರೆಕ್ಟ್ ಫಾರ್ಮ್ ಆಫ್ ಡೆಮೋಕ್ರಸಿ ಅಂತಂದ್ರೆ? ದ ಫೈನಲ್ ಡಿಸಿಷನ್ ಮೇಕಿಂಗ್ ಯಾರ ಕೈಯಲ್ಲಿರುತ್ತೆ? ಸಿಟಿಸನ್ಸ್. ಓಕೆನಾ? ದ ಅಲ್ಟಿಮೇಟ್. ಓಕೆನಾ? ದ ಫೈನಲ್ ಡಿಸಿಷನ್ ಮೇಕಿಂಗ್ ಪವರ್ ಬಂದು ಇಟ್ ಈಸ್ ಅಂಡರ್ ದಿ ಪೀಪಲ್. ಓಕೆನಾ? ಪೀಪಲ್ ಹ್ಯಾವ್ ದ ಪವರ್ ಟು ಮೇಕ್ ದ ಲಾಸ್. ಪೀಪಲ್ ಹ್ಯಾವ್ ದ ಪವರ್ ಟು ಮೇಕ್ ದ ಪಾಲಿಸೀಸ್. ಪೀಪಲ್ಸ್ ಹ್ಯಾವ್ ದ ಪವರ್ ಟು ಮೇಕ್ ದ ರೂಲ್ಸ್. ಓಕೆನಾ? ಅದನ್ನ ವಿ ವಿಲ್ ಕಾಲ್ ಇಟ್ ಆಸ್ ಡೈರೆಕ್ಟ್ ಫಾರ್ಮ್ ಆಫ್ ಡೆಮೋಕ್ರಸಿ. ಇಷ್ಟೇ ಡಿಫರೆನ್ಸ್, ಇಂಡೈರೆಕ್ಟ್ ಮತ್ತೆ ಡೈರೆಕ್ಟ್. ಡೈರೆಕ್ಟ್ ಫಾರ್ಮ್ ಆಫ್ ಡೆಮೋಕ್ರಸಿ ಅಂತಂದ್ರೆ ದ ಫೈನಲ್ ಡಿಸಿಷನ್ ಮೇಕಿಂಗ್ ಪವರ್ ಪೀಪಲ್ ಕೈಯಲ್ಲಿ. ಓಕೆನಾ? ಇಂಡೈರೆಕ್ಟ್ ಫಾರ್ಮ್ ಆಫ್ ಡೆಮೋಕ್ರಸಿ ಅಂತಂದ್ರೆ ದ ಫೈನಲ್ ಡಿಸಿಷನ್ ಮೇಕಿಂಗ್ ಪವರ್ ಯಾರ ಕೈಯಲ್ಲಿ ಇರುತ್ತೆ? ದೋಸ್ ಹೂ ಎಲೆಕ್ಟೆಡ್ ಬೈ ದ ಪೀಪಲ್. ಓಕೆನಾ? ಪೀಪಲ್ ಇಂದ ಎಲೆಕ್ಟ್ ಆಗಿ ಯಾರು ರೆಪ್ರೆಸೆಂಟೇಟಿವ್ಸ್ ಇರ್ತಾರಲ್ಲ ಅವರ ಕೈಯಲ್ಲಿ ಇರುತ್ತೆ. ಓಕೆನಾ? ದಿಸ್ ಇಸ್ ವಾಟ್ ದ ಟೂ ಫಾರ್ಮ್ ಆಫ್ ಡೆಮೋಕ್ರಸಿಸ್. ಒಂದು ಡೈರೆಕ್ಟ್ ಡೆಮೋಕ್ರಸಿ, ಇನ್ನ ಒಂದು ಇಂಡೈರೆಕ್ಟ್ ಡೆಮೋಕ್ರಸಿ. ಅರ್ಥ ಆಗಿದ್ಯಾ? ಸೊ ಡೈರೆಕ್ಟ್ ಡೆಮೋಕ್ರಸಿ ಇದೆಯಲ್ಲ, ಈ ಡೈರೆಕ್ಟ್ ಡೆಮೋಕ್ರಸಿ ವರ್ಕ್ ಆಗೋದು 4 ಟೂಲ್ಸ್ ಮೇಲೆ.
ಓಕೆನಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ 4 ಟೂಲ್ಸ್ ನಿಮ್ಗೆ ಇವನ್ ನಿಮ್ಮ ಸ್ಟ್ಯಾಂಡರ್ಡ್ ಬುಕ್ ಲಕ್ಷ್ಮೀಕಾಂತ್ ಅಲ್ಲಿ ಇದೆ. ಓಕೆನಾ, ದಿಸ್ 4 ಟೂಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆನಾ, ಸೊ ಹೇಗೆ ಯಾವ್ದು ಫಸ್ಟ್ ಟೂಲ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಯಾವ್ದು? ರೆಫರೆಂಡಮ್. ಓಕೆನಾ, ದ ಫಸ್ಟ್ ಟೂಲ್ ಇಸ್ ರೆಫರೆಂಡಮ್. ಸೊ ರೆಫರೆಂಡಮ್ ಅಂತಂದ್ರೇನು? ಒಪಿನಿಯನ್ ಆಫ್ ಪೀಪಲ್. ಓಕೆನಾ, ಸೊ ರೆಫರೆಂಡಮ್ ಅಂತಂದ್ರೆ ನಥಿಂಗ್ ಬಟ್ ಒಪಿನಿಯನ್ ಆಫ್ ಪೀಪಲ್. ಅದನ್ನ we will call it as referendum. ಓಕೆನಾ, ಸೆಕೆಂಡ್ ಟೂಲ್ ಪ್ಲೆಬಿಸೈಟ್. ಓಕೆನಾ, ಸೊ ಪ್ಲೆಬಿಸೈಟ್ ಅಂದ್ರೆ ಏನು ಅಂತಂದ್ರೆ, ಪ್ಲೆಬಿಸೈಟ್ ಇಸ್ ಆಲ್ಮೋಸ್ಟ್ ಸೇಮ್ ಆಸ್ ರೆಫರೆಂಡಮ್, ಬಟ್ ಪ್ಲೆಬಿಸೈಟ್ ಬಂದು ಇಟ್ ಈಸ್ ನಾಟ್ ಎನ್ಫೋರ್ಸಬಲ್. ಓಕೆನಾ, ಪ್ಲೆಬಿಸೈಟ್ ಬಂದು ಇಟ್ ಈಸ್ ನಾಟ್ ಎನ್ಫೋರ್ಸಬಲ್. ಯೂಶಲಿ ಪ್ಲೆಬಿಸೈಟ್ ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಟು ರಿಸಾಲ್ವ್ ಬೌಂಡರಿ ರಿಲೇಟೆಡ್ ಇಶ್ಯೂಸ್. ಓಕೆನಾ, ಸೊ ಬೌಂಡರಿ ರಿಲೇಟೆಡ್ ಇಶ್ಯೂಸ್ ಏನಿರುತ್ತಲ್ಲ, ಡೈರೆಕ್ಟ್ ಡೆಮೋಕ್ರಸಿ ಯಾವ್ಯಾವ ಕಂಟ್ರಿಯಲ್ಲಿ ಡೈರೆಕ್ಟ್ ಡೆಮೋಕ್ರಸಿ ಇದೆ ಅಲ್ಲಿ 4 ಟೂಲ್ಸ್ ಬರುತ್ತೆ. ಆ 4 ಟೂಲ್ಸ್ ಅಲ್ಲಿ ದ ಸೆಕೆಂಡ್ ಒನ್ ಇಸ್ ಪ್ಲೆಬಿಸೈಟ್. ಪ್ಲೆಬಿಸೈಟ್ ಅಂತ ಅಂದ್ರೆ ದ ಸೇಮ್ ಆಸ್ ರೆಫರೆಂಡಮ್, ಬಟ್ ಇಟ್ ಈಸ್ ನಾಟ್ ಎನ್ಫೋರ್ಸಬಲ್. ಓಕೆನಾ, ಯೂಶಲಿ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಟು ರಿಸಾಲ್ವ್ ದಿ ಬೌಂಡರಿ ರಿಲೇಟೆಡ್ ಇಶ್ಯೂಸ್. ಓಕೆನಾ, ನೆಕ್ಸ್ಟ್ ಮೂರನೇದು ರೀಕಾಲ್. ಏನು ರೀಕಾಲ್ ಅಂತಂದ್ರೆ, people have the power to recall the government, or people have the power to recall the representatives. In case direct democracy ಇತ್ತು, ಓಕೆನಾ, ನಾವು ಸಿಟಿಸನ್ಸ್, ಓಕೆನಾ, ಸಿಟಿಸನ್ಸ್ ಗೆ ಅವನು ರೆಪ್ರೆಸೆಂಟೇಟಿವ್ ಮಾಡ್ತಾ ಇರುವಂತ ಕೆಲಸ ಇಟ್ ಇಸ್ ನಾಟ್ ಗುಡ್. ಇಲ್ಲ, ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇಲ್ಲ ಅಂತಂದ್ರೆ ದೇ ಹ್ಯಾವ್ ಅ ಪವರ್ ಟು ರಿಟರ್ನ್ ಬ್ಯಾಕ್. ಅವನ್ನ ವಾಪಸ್ ಕರ್ಕೊಳ್ಳುವಂತ ಪವರ್ ಇದೆ ಜನಕ್ಕೆ. ಓಕೆನಾ, ದಟ್ ಈಸ್ ವಾಟ್ ರೀಕಾಲ್. ಐದರ್ ಅದು ಗವರ್ನಮೆಂಟ್ ಆದ್ರೂ ಆಗಿರ್ಬೋದು ಅಥವಾ ರೆಪ್ರೆಸೆಂಟೇಟಿವ್ ಆದ್ರೂ ಆಗಿರ್ಬೋದು. ಅರ್ಥ ಆಗಿದೆ? ಅದನ್ನ ವಿ ವಿಲ್ ಕಾಲ್ ಇಟ್ ಆಸ್ ರೀಕಾಲ್. ಓಕೆನಾ, ನೆಕ್ಸ್ಟ್ ಇನಿಷಿಯೇಟಿವ್. ಓಕೆನಾ, ಇನಿಷಿಯೇಟಿವ್ ಅಂತಂದ್ರೆ ಸಿಟಿಸನ್ಸ್ ಹ್ಯಾವ್ ರೈಟ್ ಟು ಫಾರ್ಮ್ ಅಥವಾ ಸ್ಟಾರ್ಟ್ legislature. ಓಕೆನಾ, ಸೊ ಸಿಟಿಸನ್ಸ್ ಹ್ಯಾವ್ ಅ ರೈಟ್ ಟು ಫಾರ್ಮ್ ಲೆಜಿಸ್ಲೇಚರ್. ಏನು ಲೆಜಿಸ್ಲೇಚರ್ ಅಂತಂದ್ರೆ, ಲೆಜಿಸ್ಲೇಚರ್ ಇಸ್ ಅ ಬಾಡಿ ವಿಚ್ ಮೇಕ್ಸ್ ಲಾಸ್ ಅಂಡ್ ರೂಲ್ಸ್. ಅರ್ಥ ಆಗ್ತಿದ್ಯಾ? ಲೆಜಿಸ್ಲೇಚರ್ ಬಂದು ಇಟ್ ಇಸ್ ಅ ಬಾಡಿ ವಿಚ್ ಮೇಕ್ಸ್ ಲಾಸ್ ಅಂಡ್ ರೂಲ್ಸ್. ಅದು ಪವರ್ ನೋಡಿ ಯಾರಿಗಿದೆ? ಸಿಟಿಸನ್. ಇವನ್ ಸಿಟಿಸನ್ಸ್ ಹ್ಯಾವ್ ಅ ರೈಟ್ ಟು ಫಾರ್ಮ್ ದ legislature. ಅಂದ್ರೆ ಸಿಟಿಸನ್ಸ್ ಹ್ಯಾವ್ ಅ ರೈಟ್ ಟು ಫಾರ್ಮ್ ದಿ ಲಾಸ್, ಸಿಟಿಸನ್ಸ್ ಹ್ಯಾವ್ ಅ ರೈಟ್ ಟು ಫಾರ್ಮ್ ದಿ ರೂಲ್ಸ್. ಅರ್ಥ ಆಗ್ತಿದ್ಯಾ? ದೀಸ್ ಆರ್ ದ 4 ಇಂಪಾರ್ಟೆಂಟ್ ಟೂಲ್ಸ್ ಆಫ್ ಡೈರೆಕ್ಟ್ ಡೆಮೋಕ್ರಸಿ. ಇದು ಇಂಡೈರೆಕ್ಟ್ ಅಲ್ಲಿ ಇಲ್ಲ. ಅರ್ಥ ಆಗ್ತಿದ್ಯಾ? ಬಿಕಾಸ್ ಇಂಡೈರೆಕ್ಟ್ ಅಲ್ಲಿ ದಟ್ ಈಸ್ ಇಂಡೈರೆಕ್ಟ್ಲಿ ಪೀಪಲ್ ಇಂದ ಪವರ್ ಬರ್ತಾರೆ, ಇಲ್ಲಿ ಡೈರೆಕ್ಟ್ಲಿ ಪೀಪಲ್ ಕೈಯಲ್ಲಿ ಪವರ್ ಇದೆ. ಓಕೆನಾ, ದಿಸ್ ಇಸ್ ದ 4 ಟೂಲ್ಸ್ ಆಫ್ ಡೈರೆಕ್ಟ್ ಡೆಮೋಕ್ರಸಿ: ರೆಫರೆಂಡಮ್, ಪ್ಲೆಬಿಸೈಟ್, ರೀಕಾಲ್ ಮತ್ತೆ ಇನಿಷಿಯೇಟಿವ್. ಅರ್ಥ ಆಗಿದ್ಯಾ? ಇದ್ರಲ್ಲಿ ಡೌಟ್ ಇದೆಯಾ? ಸೊ ಡೈರೆಕ್ಟ್ ಫಾರ್ಮ್ ಆಫ್ ಡೆಮೋಕ್ರಸಿ ಮತ್ತೆ ಇಂಡೈರೆಕ್ಟ್ ಅರ್ಥ ಆಯ್ತಲ್ವಾ? ಡೈರೆಕ್ಟ್ ಅಂತಂದ್ರೆ ಜಸ್ಟ್ ಸಿಂಪಲ್ ವರ್ಡ್ಸ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ದ ಡೈರೆಕ್ಟ್ ಪವರ್ ಪೀಪಲ್ ಇಂದ ಬರ್ತಾರೆ. ಓಕೆನಾ, ದ ಡೈರೆಕ್ಟ್ ಡಿಸಿಷನ್ ಮೇಕಿಂಗ್ ಪವರ್ ಯಾರಿಗಿದೆ? ಜನರಿಗಿದೆ. ಅದನ್ನ ನಾವು ಡೈರೆಕ್ಟ್ ಡೆಮೋಕ್ರಸಿ ಅಂತ ಕರಿತೀವಿ. ಓಕೆನಾ, ಅಂದ್ರೆ ಡಿಸಿಷನ್ ಮಾಡುವಂತ ಪವರ್ ಡೈರೆಕ್ಟ್ ಆಗಿ ಜನಕ್ಕೆ ಇದೆ. ದಟ್ ಈಸ್ ವಾಟ್ ಡೈರೆಕ್ಟ್ ಡೆಮೋಕ್ರಸಿ. ಇಂಡೈರೆಕ್ಟ್ ಅಂತ ಅಂದ್ರೆ ಜನಕ್ಕೆ ಪವರ್ ಇಲ್ಲ ಅಂತಲ್ಲ, ಜನಕ್ಕೆ ಪವರ್ ಇದೆ ಬಟ್ ಅದು ಇಂಡೈರೆಕ್ಟ್ಲಿ ಇದೆ, ಡೈರೆಕ್ಟ್ ಆಗಿಲ್ಲ, ಇಂಡೈರೆಕ್ಟ್ಲಿ. ಯಾಕೆ ಇಂಡೈರೆಕ್ಟ್ಲಿ ಅಂತ ಅಂದ್ರೆ ಆ ಡಿಸಿಷನ್ ಮೇಕಿಂಗ್ ಪವರ್ ಇರೋದು ಯಾರಿಗೆ? ಎಲೆಕ್ಟೆಡ್ ಮೆಂಬರ್ಸ್ ಗೆ. ಅರ್ಥ ಆಗ್ತಿಲ್ಲ? ಆ ಎಲೆಕ್ಟೆಡ್ ಮೆಂಬರ್ಸ್ ನ ಆಯ್ಕೆ ಮಾಡಿರೋದು ಸಿಟಿಸನ್ಸ್, ಬಟ್ ದಟ್ ಈಸ್ ಇಂಡೈರೆಕ್ಟ್. ಅರ್ಥ ಆಗಿದೆ? ದಟ್ಸ್ ವೈ ಡೈರೆಕ್ಟ್ ಡೆಮೋಕ್ರಸಿ ಅಂಡ್ ಇಂಡೈರೆಕ್ಟ್ ಡೆಮೋಕ್ರಸಿ. ಡೈರೆಕ್ಟ್ ಡೆಮೋಕ್ರಸಿನಲ್ಲಿ ಇದು 4 ದೇ ಆರ್ ದ 4 ಟೂಲ್ಸ್. ಓಕೆನಾ, ರೆಫರೆಂಡಮ್, ಪ್ಲೆಬಿಸೈಟ್, ರೀಕಾಲ್ ಮತ್ತೆ ಇನಿಷಿಯೇಟಿವ್. ಅರ್ಥ ಆಗಿದ್ಯಾ? ಇದ್ರಲ್ಲಿ ಡೌಟ್ ಇದೆಯಾ? ಓಕೆ, ನೆಕ್ಸ್ಟ್ ಫೀಚರ್ಸ್ ಕಂಟಿನ್ಯೂ ಮಾಡಿ. ವೈ?
ಯಾಕೆ ಇಂಡಿಯಾ ಡೈರೆಕ್ಟ್ ಡೆಮೋಕ್ರಸಿನ ಅಡಾಪ್ಟ್ ಮಾಡಿಲ್ಲ ಅಂತಂದ್ರೆ ಇಂಡಿಯಾನ ನಾವೇನ್ ಬಾರೋ ಮಾಡಿದ್ವಲ್ಲ ಸೋರ್ಸ್ ನಾಟ್ ಫ್ರಮ್ ಓನ್ಲಿ ಒನ್ ಕಂಟ್ರಿ. ಅದಕ್ಕೆ ಒಂದ್ ಕಂಟ್ರಿ ಇಂದ ಸೋರ್ಸ್ ನ ಬಾರೋ ಮಾಡಿಲ್ಲ, ನಾವೇನ್ ಮಾಡಿದೀವಿ ಅಂದ್ರೆ ಅರೌಂಡ್ 11 ಕಂಟ್ರೀಸ್ ಇಂದನೂ ನಮಗೆ ಯಾವ ತರ ಫಾರ್ಮ್ ಆಫ್ ಗವರ್ನಮೆಂಟ್ ಬೇಕು. ಸೊ ಅದಕ್ಕೇನೆ ಫೋರ್ ಫಾದರ್ಸ್ ಕಾನ್ಸ್ಟಿಟ್ಯೂಷನ್ ನ ಫ್ರೇಮ್ ಮಾಡುವಾಗ ಅವಾಗಲೇ ಥಿಂಕ್ ಮಾಡಿರೋದು ಡೈರೆಕ್ಟ್ ಡೆಮೋಕ್ರಸಿ ಬಂದ್ರೆ ಏನೇನ್ ಇಶ್ಯೂಸ್ ಆಗುತ್ತೆ, ಅಥವಾ ಇಂಡೈರೆಕ್ಟ್ ಫಾರ್ಮ್ ಅಲ್ಲಿ ಇದ್ರು ಇಂಡೈರೆಕ್ಟ್ಲಿ ಪೀಪಲ್ ಗೆ ಯಾವ ತರ ನಾವು ಪವರ್ ಕೊಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಸೋರ್ಸಸ್ ಏನ ತಗೊಂಡು ಅದನ್ನ ಫಾರ್ಮ್ ಮಾಡಿರೋದು ಗವರ್ನಮೆಂಟ್. ಅದಕ್ಕೆ ನಮಗೆ ಇಂಡೈರೆಕ್ಟ್ ಫಾರ್ಮ್ ಆಫ್ ಗವರ್ನಮೆಂಟ್ ನ ನಾವು ಫಾಲೋ ಮಾಡೋದು ಇಂಡಿಯಾನ. ಓಕೆನಾ, ಡೈರೆಕ್ಟ್ ಫಾರ್ಮ್ ಬಂತು ಅಂತಂದ್ರೆ ಏನೇನ್ ಇಶ್ಯೂಸ್ ನಾವು ಪ್ರಾಬ್ಲಮ್ ಫೇಸ್ ಮಾಡ್ತೀವಿ ಅನ್ನೋದಕ್ಕೇನೆ ಅವ್ರೇನ್ ಮಾಡಿದ್ರು ಇಂಡೈರೆಕ್ಟ್ ಫಾರ್ಮ್ ಆಫ್ ಗವರ್ನಮೆಂಟ್ ಗೆ ಟರ್ನ್ ಮಾಡಿದ್ರು. ಓಕೆನಾ, ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ? ಫೀಚರ್ಸ್. ಫೀಚರ್ಸ್ ಹೇಳಿ ನೆಕ್ಸ್ಟ್ ಏನ್ ಫೀಚರ್? ಓಕೆ, ನೆಕ್ಸ್ಟ್ ರೈಟ್ ಟು ವೋಟ್. ಓಕೆನಾ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಫೀಚರ್ ಆಫ್ ಡೆಮೋಕ್ರಸಿ, ರೈಟ್ ಟು ವೋಟ್. ಆಮೇಲೆ ಇನ್ನೇನ್ ಫೀಚರ್ಸ್? ವೆರಿ ಗುಡ್. ಓಕೆನಾ, ಸೊ ಒಂದಷ್ಟು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಇದೆ. ಓಕೆನಾ, ಆ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಏನ್ ಮಾಡುತ್ತೆ ಗವರ್ನಮೆಂಟ್ ನ ಲಿಮಿಟ್ ಮಾಡುತ್ತೆ. ಓಕೆನಾ, ಅಂದ್ರೆ ಅಲ್ಟಿಮೇಟ್ ಪವರ್ ಗವರ್ನಮೆಂಟ್ ಇಗಿಲ್ಲ, ಗವರ್ನಮೆಂಟ್ ಸಿಟಿಸನ್ಸ್ ಮೇಲೆ ಏನ್ ಬೇಕಾದ್ರೂ ಮಾಡುವಂಗಿಲ್ಲ. ಅರ್ಥ ಆಗ್ತಿದ್ಯಾ? ದೇರ್ ಇಸ್ ಅ ಲಿಮಿಟ್ ಪವರ್ ಫಾರ್ ಗವರ್ನಮೆಂಟ್. ಆ ಲಿಮಿಟ್ ಪವರ್ ಎಲ್ಲಿಂದ ಸಿಗುತ್ತೆ? ಕಾನ್ಸ್ಟಿಟ್ಯೂಷನ್ ಇಂದ ಸಿಗುತ್ತೆ. ಓಕೆನಾ, ಅದು ಕೂಡ ಒಂದು ಫೀಚರ್. ಓಕೆನಾ, ಆಮೇಲೆ ಟ್ರೈ ಮಾಡ್ಬೇಕು. ಓಕೆನಾ, ಎನ್ಸಿಆರ್ಟಿ ಕ್ಲಾಸ್ ಇಂಟ್ರಾಕ್ಷನ್ ಇರಬೇಕು. ಇಂಟ್ರಾಕ್ಷನ್ ಇಲ್ಲ ಅಂತಂದ್ರೆ ಬೇಸಿಕ್ ನ ನೀವು ಕಲಿಯೋದಕ್ಕಾಗೋದಿಲ್ಲ. ಟ್ರೈ ಮಾಡಿ, ಅವಾಗ್ಲೇ ಏನೇನ್ ಓದಿದ್ರಿ ಅದನ್ನೇ ಅಷ್ಟೇ, ಏನಿಲ್ಲ ಅದರಲ್ಲಿ. ಒಂದು ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಹೇಳಿದ್ರಿ, ಇನ್ನ ಒಂದು ಡಿಸಿಷನ್ ಮೇಕಿಂಗ್ ಆಯ್ತು, ನೆಕ್ಸ್ಟ್ ರೈಟ್ ಟು ವೋಟ್ ಆಯ್ತು, ಆಮೇಲೆ ಇನ್ನೊಂದು ಯಾವ್ದು ಹೇಳಿದ್ರಿ? ಲಿಮಿಟ್ ಆಫ್ ದಿ ಗವರ್ನಮೆಂಟ್. ಓಕೆನಾ, ಇದ್ರ ಜೊತೆಗೆ ನೀವು ಇದನ್ನ ಯೂಸ್ ಮಾಡಿದ್ರು ನಡೆಯುತ್ತೆ. ಓಕೆನಾ, ಯಾವುದು? ರೈಟ್ ಟು ಎಕ್ಸ್ಪ್ರೆಸ್ ದೇರ್ ಒಪಿನಿಯನ್. ಓಕೆನಾ, ಅಥವಾ ರೈಟ್ ಟು ಪಾರ್ಟಿಸಿಪೇಟ್ ಇನ್ ದ ಎಲೆಕ್ಷನ್, ಅಥವಾ ರೈಟ್ ಟು ಎಲೆಕ್ಟ್ ದೇರ್ ರೆಪ್ರೆಸೆಂಟೇಟಿವ್ಸ್. ಓಕೆನಾ, ಇದೆಲ್ಲವೂ ಕೂಡ ದೇ ಆರ್ ದ ಫೀಚರ್ಸ್ ಆಫ್ ಡೆಮೋಕ್ರಸಿ. ಅರ್ಥ ಆಗಿದೆಯಾ? ನೆಕ್ಸ್ಟ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಡೆಮೋಕ್ರಸಿ. ವಾಟ್ ಆರ್ ದ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಡೆಮೋಕ್ರಸಿ? What are the merits and demerits of democracy? Hey, what are the merits and demerits of democracy? Okay. Okay. First demerits ಮಾತಾಡೋಣ. Okay ನಾ? Okay. Argument against democracy. What are the arguments against democracy? ಈಗ ಡೆಮೋಕ್ರಸಿ ಇತ್ತು ಅಂತಂದ್ರೆ ಏನೇನು ಆರ್ಗ್ಯುಮೆಂಟ್ಸ್ ಬರುತ್ತೆ, ಏನೇನ್ ಪ್ರಾಬ್ಲಮ್ಸ್ ಆಗುತ್ತೆ? ಏನಾಗುತ್ತೆ? ಲೀಡರ್ಸ್ ವಿಲ್ ಬಿ ಕೀಪ್ ಚೇಂಜಿಂಗ್. ಕರೆಕ್ಟಾ? ಡೆಮೋಕ್ರಸಿ ಇತ್ತು ಅಂತಂದ್ರೆ ಲೀಡರ್ಸ್ ಏನಾಗ್ತಾರೆ? ಕೀಪ್ ಚೇಂಜಿಂಗ್ ಆಗುತ್ತಾ? ಲೀಡರ್ಸ್ ಚೇಂಜ್ ಆಗ್ತಾ ಇದಾರೆ ಅಂತಂದ್ರೆ ಗವರ್ನಮೆಂಟ್ ಏನಾಗುತ್ತೆ? ಗವರ್ನಮೆಂಟ್ ಅಲ್ಲಿ ಏನ್ ಫಾರ್ಮ್ ಆಗುತ್ತೆ? ಇನ್ಸ್ಟೆಬಿಲಿಟಿ ಫಾರ್ಮ್ ಆಗುತ್ತಾ? ಸೊ ಲೀಡರ್ಸ್ ಏನಾದ್ರೂ ಚೇಂಜ್ ಆಗ್ತಾ ಇದಾರೆ ಅಂತಂದ್ರೆ ಗವರ್ನಮೆಂಟ್ ಹೇಗ್ ವರ್ಕ್ ಮಾಡುತ್ತೆ? ಓಕೆನಾ, ಗವರ್ನಮೆಂಟ್ ಅಲ್ಲಿ ಏನಾಗುತ್ತೆ? ಇನ್ಸ್ಟೆಬಿಲಿಟಿ ಫಾರ್ಮ್ ಆಗುತ್ತೆ. ಓಕೆನಾ, ಅದು ಒಂದು ಆರ್ಗ್ಯುಮೆಂಟ್ ಅಗೇನ್ಸ್ಟ್ ಡೆಮೋಕ್ರಸಿ. ನೆಕ್ಸ್ಟ್ ಓಕೆ, ಕರಪ್ಷನ್. It leads to the corruption. Okay. Ideologies. Okay. ಅದೇ ಕೀಪ್ ಚೇಂಜಿಂಗ್ ಅಲ್ಲ. ಓಕೆನಾ? ನೆಕ್ಸ್ಟ್ ಇನ್ನೇನ್ ಬರ್ಬೋದು? ವೆರಿ ಗುಡ್. ಪೊಲಿಟಿಕಲ್ ಕಾಂಪಿಟೇಷನ್. ಓಕೆನಾ, ಪೊಲಿಟಿಕಲ್ ಕಾಂಪಿಟೇಷನ್ ಫಾರ್ಮ್ ಆಗುತ್ತೆ. ಓಕೆನಾ, ಸೊ ಏನ್ ಲೀಡರ್ಸ್ ಇದಾರಲ್ಲ ಅವರು
ಜನರಿಗೆ ಏನ್ ಹೆಲ್ಪ್ ಆಗ್ಬೇಕು ಅನ್ನೋದನ್ನ ಬಿಟ್ಟು ಬೇರೆ ಏನೋ ಬರೀ ಕಾಂಪಿಟೇಷನ್ ಮಾತ್ರ ಏನ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಓಕೆನಾ. ಒನ್ಸ್ ಕಾಂಪಿಟೇಷನ್ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ರೂಲಿಂಗ್ ಪಾರ್ಟಿ ಇದೆ. ಓಕೆನಾ. ಸೊ ಈ ರೂಲಿಂಗ್ ಪಾರ್ಟಿ ನೆಕ್ಸ್ಟ್ ಎಲೆಕ್ಷನ್ ಏನ್ ಮಾಡುತ್ತೆ, ಇದೇ ರೂಲಿಂಗ್ ಪಾರ್ಟಿ ಬರ್ಬೇಕು ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಏನ್ ಮಾಡುತ್ತೆ, ದೇ ವಿಲ್ ಪ್ಲೀಸ್ ದ ಸಿಟಿಸನ್ಸ್. ಅರ್ಥ ಆಗ್ತಿದ್ಯಾ? ಅವ್ರಿಗೆ ಹೇಗ್ ಬೇಕಾದ್ರೆ ಸಿಟಿಸನ್ಸ್ ನ ಪ್ಲೀಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಪೊಲಿಟಿಕಲ್ ಕಾಂಪಿಟೇಷನ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ವೆರಿ ಗುಡ್. ನಾರ್ಮಲ್ ಪೀಪಲ್ ದೇ ಡೋಂಟ್ ನೋ, ನಾರ್ಮಲ್ ಪೀಪಲ್ ದೇ ಡೋಂಟ್ ನೋ ವಾಟ್ ಗೋಯಿಂಗ್ ಆನ್. ಗೊತ್ತಾಗ್ತಿದ್ಯಾ? ಅವರಿಗೆ ಅರಿವಿರಲ್ಲ ಏನ್ ನಡೀತಾ ಇದೆ ಅಂತ. ಓಕೆನಾ. ಯಾಕೆಂತಂದ್ರೆ ನೀವು ಎಕ್ಸಾಂಪಲ್ ನ ತಗೊಂಡ್ರೆ ನಿಮ್ಮ ಸರೌಂಡಿಂಗ್ ಅಲ್ಲೇ ಒಂದಷ್ಟು ಎಕ್ಸಾಂಪಲ್ಸ್ ನ ತಗೊಳ್ಳಿ. ಓಕೆನಾ. ಈಗ UPSC ಗೆ ಅಥವಾ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಯಾರು ಓದ್ತಾ ಇರಲ್ಲ ಅಥವಾ ಅವರಿಗೆ ಪೊಲಿಟಿಕ್ಸ್ ಅಲ್ಲಿ ಏನೋ ನಾಲೆಡ್ಜ್ ಇರೋದಿಲ್ಲ ಅಂತವ್ರ ಒಂದು 10 ಜನನ ತಗೊಳ್ಳಿ. ಓಕೆನಾ. 10 ಜನದಲ್ಲಿ ಆಲ್ಮೋಸ್ಟ್ 90% ಹೂ ಇಸ್ ದ ಪ್ರೈಮ್ ಮಿನಿಸ್ಟರ್, ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತಂದ್ರೆ ನರೇಂದ್ರ ಮೋದಿ ಅಂತಾನೆ ಅನ್ನೋದು. ಅರ್ಥ ಆಗ್ತಿದ್ಯಾ? ಬಿಕಾಸ್ ಪೀಪಲ್ ದೇ ಡೋಂಟ್ ನೋ. ಅದನ್ನೇ ಅಡ್ವಾಂಟೇಜ್ ಆಗಿ ತಗೋತಾ ಇರೋದು. ಓಕೆನಾ. ನೆಕ್ಸ್ಟ್ ವೆರಿ ಗುಡ್. ಡಿಲೇ ಇನ್ ಡಿಸಿಷನ್ ಮೇಕಿಂಗ್. ಯಾಕೆ ಡಿಲೇ ಆಗುತ್ತೆ? ಬಿಕಾಸ್ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಬಂದಾಗ ಎವ್ರಿ ಒನ್ಸ್ ಒಪಿನಿಯನ್ಸ್ ಇಸ್ ರಿಕ್ವೈರ್ಡ್. ಅದಕ್ಕಿದ್ಯಾ ಪ್ರತಿಯೊಬ್ಬರದು ಒಪಿನಿಯನ್ ಮ್ಯಾಟರ್ ಆಗುತ್ತೆ. ಪ್ರತಿಯೊಬ್ಬರದು ಒಪಿನಿಯನ್ ಮ್ಯಾಟರ್ ಆಗ್ತಿದೆ ಅಂತಂದಾಗ ರಿಸಲ್ಟ್ ಏನಾಗುತ್ತೆ, ಡಿಲೇ ಆಗುತ್ತೆ. ಓಕೆನಾ. ಡಿಲೇ ಇನ್ ಡಿಸಿಷನ್ ಮೇಕಿಂಗ್. ಆಮೇಲೆ ಇಷ್ಟನಾ, ಇನ್ನೇನಾಗಿದೆಯಾ? Not vote bank politics. Vote bank politics, political competition. ಓಕೆನಾ. ಇನ್ನೊಂದು ಲೀಡರ್ಸ್ ಗೆ ಇಫ್ ವಾಟ್ ಸಿಟಿಸನ್ಸ್ ವಾಂಟ್ಸ್, ಓಕೆನಾ, ಸಿಟಿಸನ್ಸ್ ಗೆ ಏನ್ ರಿಕ್ವೈರ್ಡ್ ಇದೆ ಅನ್ನೋದೇ ಗೊತ್ತಿಲ್ಲ ಅಂತಂದ್ರೆ ಅದೇನ್ ಕ್ರಿಯೇಟ್ ಮಾಡುತ್ತೆ, ಇಟ್ ವಿಲ್ ಕ್ರಿಯೇಟ್ ಅ ಬ್ಯಾಡ್ ಡಿಸಿಷನ್ ಮೇಕಿಂಗ್. ಇದಿಷ್ಟು ಬಂದು ದೇ ಆರ್ ಅಗೇನ್ಸ್ಟ್ ಡೆಮೋಕ್ರಸಿ. ಅದಾದ್ಯಾ ಇದಿಷ್ಟು ಬಂದು ದೇ ಆರ್ ಅಗೇನ್ಸ್ಟ್ ಡೆಮೋಕ್ರಸಿ. ಓಕೆನಾ. ನೆಕ್ಸ್ಟ್ ಇನ್ ಫೇವರ್ ಆಫ್ ಡೆಮೋಕ್ರಸಿ. ಮೆರಿಟ್ಸ್ ಫೇವರ್ ಆಫ್ ಡೆಮೋಕ್ರಸಿ. ನೀವು ಮಾತಾಡ್ಬೇಕು, ಮಾತಾಡಿಲ್ಲ ಅಂದ್ರೆ ಕಷ್ಟ. ಸೀರಿಯಸ್ ಆಗಿ ಏನಾದ್ರೂ ಹೇಳ್ಬೇಕು, ಅದು ತಪ್ಪಾದ್ರೂ ಪರವಾಗಿಲ್ಲ, ಇರ್ರಿಲೆವೆಂಟ್ ಆದ್ರೂ ಪರವಾಗಿಲ್ಲ. ನೀವು ಮಾತಾಡಿಲ್ಲ ಅಂತಂದ್ರೆ ಭಾರಿ ಕಷ್ಟ. ಯು ಆರ್ ದ ಫ್ಯೂಚರ್ ಆಫೀಸರ್ಸ್. ಹೇಗಿರ್ಬೇಕು ನೀವು? ಮಾತಾಡ್ ಮುದ್ದು ಉದ್ರೋಗ್ಬಿಡುತ್ತೆ, ಸರ್ರಲ್ಲಿ ಜೋಗ ಕೊಟ್ಟೋಗ್ಬಿಡ್ತಾರ ಅನ್ನೋ ತರ ಕೂತಿರ್ತೀರ. ಹೇಳಿ, ಇದ್ರದ್ದು ಉಲ್ಟಾ ಹೇಳ್ಕೊಂಡು ಹೋಗ್ರಪ್ಪ ಅಷ್ಟೇ. ಏನ್ ಬರ್ಬೋದು? ಒಂದು ಅಕೌಂಟೇಬಲ್ ಗವರ್ನಮೆಂಟ್ ಆಗುತ್ತಾ? ಡೆಮೋಕ್ರಸಿ ಇತ್ತು ಅಂತಂದ್ರೆ ಅಕೌಂಟೇಬಲ್ ಗವರ್ನಮೆಂಟ್. ಯಾಕೆ ಅಕೌಂಟೇಬಲ್ ಗವರ್ನಮೆಂಟ್? ವಿ ಹ್ಯಾವ್ ಅ ಪವರ್ ಟು ಡಿಸ್ಮಿಸ್ ದಟ್ ಗವರ್ನಮೆಂಟ್. ಓಕೆನಾ. ಗವರ್ನಮೆಂಟ್ ನ ಡಿಸ್ಮಿಸ್ ಮಾಡುವಂತ ಪವರ್ ಇದೆ. ಸೊ ಇಟ್ ವಿಲ್ ಬಿ ಅನ್ ಅಕೌಂಟೇಬಲ್ ಗವರ್ನಮೆಂಟ್. ಆಮೇಲೆ ಏನಪ್ಪ? ಕೋಪರೇಟಿವ್. ಎಲ್ರು ಒಟ್ಟಿಗೆ ಹೇಳ್ಬೇಡಿ, ಏನು ಅರ್ಥ ಆಗಲ್ಲ. ವೆರಿ ಗುಡ್. ಇಟ್ ವಿಲ್ improves the quality of decision making. Okay, ಆಮೇಲೆ very good. It promote equality among citizens. Very good. Next. ಆಮೇಲೆ
ವೆರಿ ಗುಡ್. ಇಟ್ ಪ್ರಮೋಟ್ಸ್ dignity of citizens. ಆಮೇಲೆ ನೆಕ್ಸ್ಟ್ ಓಕೆ. ಇಟ್ ಎನ್ಕರೇಜ್ ದ ಪಬ್ಲಿಕ್ ಒಪಿನಿಯನ್. ಅದೇ ಡಿಸಿಷನ್ ಮೇಕಿಂಗ್, ಪಬ್ಲಿಕ್ ಒಪಿನಿಯನ್. ಓಕೆನಾ? ಈಕ್ವಲ್ ಪವರ್ ಡಿಸ್ಟ್ರಿಬ್ಯೂಷನ್ ಅಮಾಂಗ್ ವಾಟ್? ಅದೇ ಈಕ್ವಾಲಿಟಿ. ದಟ್ ಈಸ್ ವಾಟ್ ಈಕ್ವಾಲಿಟಿ. ಪ್ರಮೋಟ್ ಈಕ್ವಾಲಿಟಿ ಅಮಾಂಗ್ ಸಿಟಿಸನ್ಸ್. ಟ್ರೈ ಮಾಡಿ. ರಿಡ್ಯೂಸಸ್ ಕರಪ್ಷನ್. ಓಕೆ, ಆಯ್ತು. ಅಲ್ಲಿ ಕರಪ್ಷನ್ ಜಾಸ್ತಿ, ಇಲ್ಲಿ ಕರಪ್ಷನ್ ಕಮ್ಮಿ. ಓಕೆ, ರಿಡ್ಯೂಸಸ್ ಕರಪ್ಷನ್. ಆಮೇಲೆ ಇಟ್ ಅಲೋ ಅಸ್ ಟು ಕರೆಕ್ಟ್ ಅವರ್ ಮಿಸ್ಟೇಕ್ಸ್. ಓಕೆನಾ? ಇಟ್ allows us to correct our mistakes. ಇದೆಯಾ? ಇದಿಷ್ಟು ಬಂದು ದೇ ಆರ್ ದ ಮೆರಿಟ್ಸ್ ಆಫ್ ಡೆಮೋಕ್ರಸಿ. ಡಿಮೆರಿಟ್ಸ್ ಮತ್ತೆ ಮೆರಿಟ್ಸ್ ಆಫ್ ಡೆಮೋಕ್ರಸಿ ಗೊತ್ತಿರ್ಬೇಕು. ಅರ್ಥಾಗಿದೆಯಾ? ಮೇನ್ಸ್ ಕ್ವಶನ್ಸ್ ಬಂತು ಅಂತಂದ್ರೆ ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ನ ಬರೆಯೋದಕ್ಕೆ ಅಟ್ ಲೀಸ್ಟ್ 5 ಪಾಯಿಂಟ್ಸ್ ನಿಮಗೆ ಗೊತ್ತಿರ್ಬೇಕು. ಓಕೆನಾ? ವಾಟ್ ಆರ್ ದ ಮೆರಿಟ್ಸ್ ಆಫ್ ಡೆಮೋಕ್ರಸಿ, ವಾಟ್ ಆರ್ ದ ಡಿಮೆರಿಟ್ಸ್ ಆಫ್ ಡೆಮೋಕ್ರಸಿ. ಅಥವಾ ಕ್ವಶನ್ ನಿಮಗೆ ಆರ್ಗ್ಯುಮೆಂಟ್ ಅಗೇನ್ಸ್ಟ್ ಡೆಮೋಕ್ರಸಿ ಅಥವಾ ಆರ್ಗ್ಯುಮೆಂಟ್ ಇನ್ ಫೇವರ್ ಆಫ್ ಡೆಮೋಕ್ರಸಿ ಅಂತ ಬರುತ್ತೆ. ಇದಿಷ್ಟು ಅರ್ಥ ಆಗಿದ್ಯಾ? ಇದು ನಿಮ್ಮ ಏನು ಫಸ್ಟ್ ಚಾಪ್ಟರ್, ವಾಟ್ ಡೆಮೋಕ್ರಸಿ, ವೈ ಡೆಮೋಕ್ರಸಿ. ಅದರಲ್ಲಿ ಇದಿಷ್ಟಿದೆ. ಓಕೆನಾ? ಡೆಮೋಕ್ರಸಿ ಅಂದ್ರೆ ಏನು, ಫೀಚರ್ಸ್ ಆಫ್ ಡೆಮೋಕ್ರಸಿ ಅಂದ್ರೆ ಏನು. ಓಕೆನಾ? ಅದಾದ್ಮೇಲೆ ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್. ಇದಿಷ್ಟು ಅರ್ಥ ಆಗಿದ್ಯಾ? ನೆಕ್ಸ್ಟ್, ಡೆಮೋಕ್ರೆಟಿಕ್ ರೈಟ್ಸ್. ರೈಟ್ಸ್ ಅಂದ್ರೆ ಏನು? ರೈಟ್ಸ್ ಅಂದ್ರೆ ರೈಟ್ಸ್ ಇಸ್ ಅ reasonable claim accepted by the society, sanctioned by the laws. ಅರ್ಥ ಆಗ್ತಿದೆ? ಅದನ್ನ we will call it as rights. So rights ಅಂತಂದ್ರೆ rights ಬಂದು it is a reasonable, reasonable claim. ಹೇಳಿ. reasonable claim approved by the society and sanctioned by the laws. ಅದನ್ನ ಮಾತ್ರ ನಾವು ರೈಟ್ಸ್ ಅಂತ ಕರಿತೀವಿ. ಓಕೆನಾ? ಈಗ ರೈಟ್ಸ್ ಅಂತ ಬಂದ್ಬಿಟ್ಟು, ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಎಂಜಾಯಿಂಗ್ ಮೈ ರೈಟ್. ಓಕೆನಾ? ನಾನು ನನ್ನ ರೈಟ್ ನ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಮ ರೈಟ್ ಗೆ ಹಾರ್ಮ್ಫುಲ್ ಮಾಡೋ ಹಂಗಿಲ್ಲ. ಅರ್ಥ ಆಗಿದ್ಯಾ? ಐ ಕ್ಯಾನ್ ಎಂಜಾಯ್ ಮೈ ರೈಟ್. ಓಕೆನಾ? ಐ ಹ್ಯಾವ್ ರೈಟ್ ಟು ಎಂಜಾಯ್. ಓಕೆನಾ? ನನಗೆ ಎಂಜಾಯ್ ಮಾಡೋದಕ್ಕೆ ಐ ಹ್ಯಾವ್ ರೈಟ್ಸ್. ಅದಂದ್ಬಿಟ್ಟು ನನ್ನ ರೈಟ್, ನಾನ್ ಎಂಜಾಯ್ ಮಾಡ್ತಿರೋಂತ ರೈಟ್ ನಿಮಗೆ ಏನಾಗಬಾರ್ದು, ನಿಮ್ಮ ರೈಟಿಗೆ ಹಾರ್ಮ್ಫುಲ್ ಆಗಬಾರ್ದು. ಓಕೆನಾ? ಅದಕ್ಕೋಸ್ಕರ ರೈಟ್ಸ್ ಆರ್ ನಾಟ್ ಅಬ್ಸಲ್ಯೂಟ್ಸ್. ಅರ್ಥ ಆಗ್ತಿದ್ಯಾ? ರೈಟ್ಸ್ ಬಂದು ಇಟ್ ಈಸ್ ನಾಟ್ ಅಬ್ಸಲ್ಯೂಟ್, ಇಟ್ ಈಸ್ ಅ ರೀಸನಬಲ್ ಕ್ಲೈಮ್. ಓಕೆನಾ? ನಾಟ್ ಓನ್ಲಿ ರೀಸನಬಲ್ ಕ್ಲೈಮ್ ಅಷ್ಟೇ ಅಲ್ಲ, ರೀಸನಬಲ್ ಕ್ಲೈಮ್ ವಿಚ್ ಈಸ್ ಅಪ್ರೂವ್ಡ್ ಬೈ ದ ಸೊಸೈಟಿ ಅಂಡ್ ಸ್ಯಾಂಕ್ಷನ್ಡ್ ಬೈ ದಿ ಲಾಸ್. ಅದನ್ನ ವಿ ವಿಲ್ ಕಾಲ್ ಇಟ್ ಆಸ್ ರೈಟ್ಸ್. ಓಕೆನಾ? ಯಾಕೆ ಬೇಕು ರೈಟ್ ನಮಗೆ? ವೈ ಡು ವಿ ನೀಡ್ ರೈಟ್ ಇನ್ ಅ ಡೆಮೋಕ್ರಸಿ? ವೈ ಡು ವಿ ನೀಡ್ ಅ ರೈಟ್ ಇನ್ ಡೆಮೋಕ್ರಸಿ? ಆಲ್ರೆಡಿ ಓದಿದ್ದೀರ, ಆಲ್ರೆಡಿ ಓದಿದ್ರಿ. ಅಲ್ಲಿ ಏನ್ ಹಿಂದೆ ಬರ್ಕೊಂಡಿದೀರ ಅದನ್ನೇ ಮತ್ತೆ ಹೇಳೋದಷ್ಟೇ. ವೈ ಡು ವಿ ನೀಡ್ ಅ ರೈಟ್ ಇನ್ ಡೆಮೋಕ್ರಸಿ? ಒಂದು, ಯಾಕೆ ರೈಟ್ ಟು ವೋಟ್. ನೆಕ್ಸ್ಟ್, ರೈಟ್ ಟು ಎಕ್ಸ್ಪ್ರೆಸ್ ಒಪಿನಿಯನ್. ಆಮೇಲೆ ರೈಟ್ ಟು ಏನಪ್ಪಾ? ಓಕೆ, ರೈಟ್ ಟು ಫಾರ್ಮ್ ಪೊಲಿಟಿಕಲ್ ಪಾರ್ಟೀಸ್. ಆಮೇಲೆ
ಹಾ ಏನಪ್ಪ? ಹಾ ಓಕೆ, ಆಮೇಲೆ right to form political parties, right to involve in political activities. Okay na? Next, ಇನ್ನೊಂದು important. Very good. To protect minorities. Okay na? ಅದು very important point. Okay na? Right to protect minorities from majority. ಅರ್ಥ ಆಗಿದೆಯಾ? Right to protect minorities from majority. Okay na? Why rights are required in democracy ಅಂತಂದ್ರೆ this. Why do we need rights in a democracy ಅಂತಂದ್ರೆ ಒಂದು, right to vote, right to express opinion, right to involve in political activities, right to elect own representatives, right to form a political party, right to protect minorities from the majority. ಅರ್ಥ ಆಗಿದೆಯಾ? ಇನ್ನೊಂದು, ಯಾವ್ದಾದ್ರು ರಾಂಗ್ ಡಿಸಿಷನ್ ಹೋಗ್ತಿತ್ತು ಅಂತಂದ್ರೆ ಆ ರಾಂಗ್ ಡಿಸಿಷನ್ ನ ರೈಟ್ ಮಾಡೋದಕ್ಕೂ ವಿ ನೀಡ್ ಅ ರೈಟ್. ಅರ್ಥ ಆಗಿದೆಯಾ? ದಿಸ್ ಇಸ್ ವಾಟ್ ರೈಟ್ಸ್ ವಿಚ್ ಇಸ್ ರಿಕ್ವೈರ್ಡ್ ಇನ್ ಡೆಮಾಕ್ರಸಿ. ಓಕೆನಾ? ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೆ ಬಂತು ಅಂತಂದ್ರೆ ಸೊ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಓಕೆನಾ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗಿಂತ ನಾವು ವಿ ವಿಲ್ ಸಿ 3 types of rights. ಕರೆಕ್ಟಾ? ಸೊ 3 ಟೈಪ್ ಆಫ್ ರೈಟ್ಸ್ ನೋಡ್ತೀವಿ. ಯಾವ್ದು? ಒಂದು ಫಂಡಮೆಂಟಲ್ ರೈಟ್ಸ್, ಎರಡನೇದು ಓಕೆ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್, ಮೂರನೇದು ಲೀಗಲ್ ರೈಟ್ಸ್. ಓಕೆನಾ? 3 type ಆಫ್ ರೈಟ್ಸ್. ಒಂದು ಫಂಡಮೆಂಟಲ್ ರೈಟ್ಸ್, ಎರಡನೇದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್, ಮೂರನೇದು ಲೀಗಲ್ ರೈಟ್ಸ್. ಓಕೆನಾ? ಏನು ಫಂಡಮೆಂಟಲ್ ರೈಟ್ಸ್ ಅಂತ ಅಂದ್ರೆ, ವಾಟ್ ಈಸ್ ಫಂಡಮೆಂಟಲ್ ರೈಟ್ಸ್? ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪಾರ್ಟ್ 3 ಅಂತ ಇದೆ. ಓಕೆನಾ? ಪಾರ್ಟ್ 3 ಫ್ರಮ್ ಆರ್ಟಿಕಲ್ 12 to 35 deals with fundamental rights. ಓಕೆನಾ? ಸೊ ಫಂಡಮೆಂಟಲ್ ರೈಟ್ಸ್ ಬಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪಾರ್ಟ್ 3 ಫ್ರಮ್ ಆರ್ಟಿಕಲ್ 12 to 35 ದಟ್ ಡೀಲ್ಸ್ ವಿತ್ ದಿ ಫಂಡಮೆಂಟಲ್ ರೈಟ್ಸ್. ಈ ಫಂಡಮೆಂಟಲ್ ರೈಟ್ಸ್ ನ ಯಾವ ಒಂದು ಕಂಟ್ರಿಯಿಂದ ಬಾರೋ ಮಾಡ್ಕೊಂಡಿರೋದು? ವೆರಿ ಗುಡ್. ಫಂಡಮೆಂಟಲ್ ರೈಟ್ಸ್ ಬಂದು ವಿ ಆರ್ ಬಾರೋಡ್ ದಿಸ್ ಫ್ರಮ್ US. ಓಕೆನಾ? USA ಇಂದ ಬಾರೋ ಮಾಡ್ಕೊಂಡಿರೋದು ಫಂಡಮೆಂಟಲ್ ರೈಟ್ಸ್. ಓಕೆನಾ? ಏನು ಫಂಡಮೆಂಟಲ್ ರೈಟ್ಸ್ ಅಂದ್ರೆ? ಓಕೆನಾ? ಸೊ ಫಂಡಮೆಂಟಲ್ ರೈಟ್ಸ್ ಅಂತ ಅಂದ್ರೆ ನಾ ಆಲ್ರೆಡಿ ಹೇಳಿದಂಗೆ, ಇಫ್ ಐ ಆಮ್ ಎಂಜಾಯಿಂಗ್ ದ ಮೈ ರೈಟ್ ಅಂದ್ಬಿಟ್ಟು ನಾನು ನಿಮ್ಮ ರೈಟ್ಸ್ ಗೆ ಹಾರ್ಮ್ ಮಾಡೋದಿಲ್ಲ. ಓಕೆನಾ? ಇಫ್ ಯಾರ್ದಾದ್ರೂ ರೈಟ್ ಇನ್ಫ್ರಿಂಜ್ ಆಯ್ತು, ವೈಲೇಟ್ ಆಯ್ತು ಅಂತಂದ್ರೆ ಯು ಹ್ಯಾವ್ ಅ ಪವರ್ ಟು ಮೂವ್ ಟು ಸುಪ್ರೀಂ ಕೋರ್ಟ್. ಅರ್ಥ ಆಗ್ತಿದ್ಯಾ? ದಟ್ ಈಸ್ ವಾಟ್ ಫಂಡಮೆಂಟಲ್ ರೈಟ್. ಓಕೆನಾ? ಸೊ ನಿಮ್ಗೆ ಇರುವಂತ ಫಂಡಮೆಂಟಲ್ ರೈಟ್ಸ್ ನಾಳೆ ದಿನ ವೈಲೇಟ್ ಆಯ್ತು, ಇಫ್ my fundamental right is violated, I have a power to move to the direct Supreme Court. Okay na? Supreme Court ಗೆ ಹೋಗಿ ಅಲ್ಲಿ ನಾನು ರೆಮಿಡಿಯನ್ನ ಕೇಳಬಹುದು. ಈ ತರ ನನ್ನ ರೈಟ್ ವೈಲೇಟ್ ಆಗಿದೆ, I want a remedy for this. ಅರ್ಥ ಆಗ್ತಿದೆ? ಅದನ್ನ we will call it as fundamental rights. Okay na? Fundamental rights ಬಂದು they are justiciable. Okay na? Justiciable ಅಂತ ಅಂದ್ರೆ we can move to the court. If fundamental right violate ಆಯ್ತು ಅಂತಂದ್ರೆ every citizen have a power to move to either high court or directly Supreme Court. ಅದನ್ನ we will call it as fundamental rights. Okay na? Constitutional rights. Constitutional rights. Simple. Constitutional rights ಅಂತ ಅಂದ್ರೆ the rights which are mentioned in the Indian Constitution. Okay na? ನಾವು ಓದೋದು Indian Constitution. ಕರೆಕ್ಟಾ? ಸೊ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಂದ್ರೆ ಅದಕ್ಕೆ ಒಂದು ಆರ್ಟಿಕಲ್ ಕೊಟ್ಟಿರ್ತಾರೆ. ಓಕೆನಾ? ಆ ಒಂದಷ್ಟು ರೈಟ್ಸ್ ನ ನಾವೇನಂತ ಕರಿತೀವಿ? ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ಕರಿತೀವಿ. ಲೀಗಲ್ ರೈಟ್ ಅಂತಂದ್ರೆ ಲೀಗಲ್ ರೈಟ್ ಸೊ ಲೀಗಲ್ ರೈಟ್ಸ್ ಅಂತ ಅಂದ್ರೆ the rights which are provided by laws ಅಥವಾ act by the government. ಓಕೆನಾ?
ಸೊ ಗವರ್ನಮೆಂಟ್ ಇಂದ ನಮಗೆ ಲಾಸ್ ಅಥವಾ ಆಕ್ಟ್ ಮುಖಾಂತರ ಒಂದಷ್ಟು ರೈಟ್ಸ್ ಬಂದಿದೆ. ಓಕೆ, ಅದನ್ನ ವಿ ವಿಲ್ ಕಾಲ್ ಇಟ್ ಆಸ್ ಲೀಗಲ್ ರೈಟ್. ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಲೀಗಲ್ ರೈಟ್ ಬಂದು ಹೇಳಿದಿರಾ ಇದು ರೈಟ್ ಟು ಇನ್ಫಾರ್ಮೇಶನ್. ಓಕೆನಾ? ಸೊ ರೈಟ್ ಟು ಇನ್ಫಾರ್ಮೇಶನ್ ಬಂದು ಇಟ್ ಈಸ್ ಅ ಲೀಗಲ್ ರೈಟ್. ಓಕೆನಾ? ಲೀಗಲ್ ರೈಟ್ ಅಂದ್ರೆ ಏನು ಅಂತ ಅಂದ್ರೆ ದ ರೈಟ್ಸ್ ವಿಚ್ ಆರ್ ಫಾರ್ಮ್ಡ್ ಬೈ ಲಾಸ್ ಅಥವಾ ಆಕ್ಟ್ಸ್ ಬೈ ದಿ ಗವರ್ನಮೆಂಟ್, ಅದನ್ನ ವಿ ವಿಲ್ ಕಾಲ್ ಇಟ್ ಆಸ್ ಲೀಗಲ್ ರೈಟ್. ಓಕೆನಾ? ಇದು ಮೂರು ನಿಮಗೆ ಗೊತ್ತಿರ್ಬೇಕು. ಫಂಡಮೆಂಟಲ್ ರೈಟ್, ಬೇಸಿಕ್ ಫಂಡಮೆಂಟಲ್ ರೈಟ್ ಅಂದ್ರೆ ಏನು, ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂದ್ರೆ ಏನು, ಲೀಗಲ್ ರೈಟ್ ಅಂದ್ರೆ ಏನು. ಫಂಡಮೆಂಟಲ್ ರೈಟ್ ಅಂತ ಅಂದ್ರೆ ಎವ್ರಿ ಸಿಟಿಸನ್ ಹ್ಯಾವ್ ಫಂಡಮೆಂಟಲ್ ರೈಟ್. ಪ್ರತಿಯೊಬ್ಬ ಸಿಟಿಸನ್, ಇಂಡಿಯನ್ ಸಿಟಿಸನ್ ಗೆ he has his own fundamental rights. If our right violate ಆಯ್ತು ಅಂತಂದ್ರೆ he have a power to move to direct high court ಗೆ ಹೋಗೋದು, ಇಲ್ಲಾಂದ್ರೆ ಡೈರೆಕ್ಟ್ಲಿ ಫಾರ್ ಸುಪ್ರೀಂ ಕೋರ್ಟ್ ಟು ಆಸ್ಕ್ ರೆಮಿಡಿ. ಓಕೆ, ನನ್ನ ರೈಟ್ ವೈಲೇಟ್ ಆಗಿದೆ, ಅದಕ್ಕೆ ನನಗೆ ರೆಮಿಡಿ ಬೇಕು ಅಂತ ಕ್ಯಾನ್ ಮೂವ್ ಡೈರೆಕ್ಟ್ಲಿ ಟು ದ ಸುಪ್ರೀಂ ಕೋರ್ಟ್. ಅದನ್ನ we will call it as fundamental right. Constitutional right ಅಂತಂದ್ರೆ the rights are mentioned in the Indian Constitution. ಅದನ್ನ ನಾವೇನಂತ ಕರಿತೀವಿ, ಕಾನ್ಸ್ಟಿಟ್ಯೂಷನಲ್ ರೈಟ್. ಓಕೆನಾ? ಲೀಗಲ್ ರೈಟ್ ಅಂತ ಅಂದ್ರೆ ಸಮ್ ಆಫ್ ದ ರೈಟ್ಸ್, ನಮಗೆ ಒಂದಷ್ಟು ರೈಟ್ಸ್ ಸಿಕ್ಕಿರುತ್ತೆ. ಆ ರೈಟ್ಸ್ ಯಾವ ತರ ಸಿಕ್ಕಿರುತ್ತೆ ಅಂತಂದ್ರೆ ಗವರ್ನಮೆಂಟ್ ಲಾಸ್ ಮತ್ತೆ ಆಕ್ಟ್ ನ ಫಾರ್ಮ್ ಮಾಡಿರುತ್ತಲ್ಲ, ಅದ್ರ ಮುಖಾಂತರ ನಮಗೆ ರೈಟ್ ಸಿಕ್ಕಿರುತ್ತೆ. ಅದನ್ನ we will call it as legal right. The best example is right to information. ಅರ್ಥ ಆಗಿದ್ಯಾ? ನೆಕ್ಸ್ಟ್ ಫಂಡಮೆಂಟಲ್ ರೈಟ್ಸ್ ಬರುತ್ತೆ. How many fundamental rights are there in Indian Constitution? 6 or 7? Okay. Lock. 7. ನಿಜ 7 ಇಲ್ವಾ? ಇತ್ತು. ಏನಾಯ್ತು? ಮನೆಗೆ ಹೋಯ್ತು. ಮತ್ತೆ ಇದೇನಾಯ್ತು? ಸೊ ಮುಂಚೆ 7 ಫಂಡಮೆಂಟಲ್ ರೈಟ್ಸ್ ಇತ್ತು. ಓಕೆನಾ? ಅದರಲ್ಲಿ ಒಂದನ್ನ ಡಿಲೀಟ್ ಮಾಡಿದ್ರು. ಯಾವುದು? ರೈಟ್ ಟು ಪ್ರಾಪರ್ಟಿ. ಓಕೆನಾ? ಇವನ್ ರೈಟ್ ಟು ಪ್ರಾಪರ್ಟಿ ಮುಂಚೆ ಇಟ್ ಇಸ್ ಅ ಫಂಡಮೆಂಟಲ್ ರೈಟ್. ಟೋಟಲ್ ನಮಗೆ 7 ಫಂಡಮೆಂಟಲ್ ರೈಟ್ಸ್ ಇತ್ತು. ರೈಟ್ ಟು ಪ್ರಾಪರ್ಟಿನ ಫಂಡಮೆಂಟಲ್ ರೈಟ್ ಇಂದ ಅಬಾಲಿಷ್ ಮಾಡಿ ಅದನ್ನ ಲೀಗಲ್ ರೈಟ್ ಮಾಡಿದ್ರು. ಓಕೆನಾ? ಎಲ್ಲಿ ಆಡ್ ಮಾಡಿದ್ರು ಅದನ್ನ? 300A. ಓಕೆನಾ? ಆರ್ಟಿಕಲ್ 300A ನಲ್ಲಿ ತಗೊಂಡೋಗಿ ಅದನ್ನ ಆಡ್ ಮಾಡಿದ್ರು. ಯಾವ್ದನ್ನ? ರೈಟ್ ಟು ಪ್ರಾಪರ್ಟಿ. ಸೊ ಅಲ್ಲಿ ಅದಕ್ಕೆ ರೈಟ್ ಟು ಪ್ರಾಪರ್ಟಿ ಕ್ಯಾನ್ಸಲ್ ಆದ್ಮೇಲೆ ವಿ ಹ್ಯಾವ್ ಟೋಟಲ್ 6 ಫಂಡಮೆಂಟಲ್ ರೈಟ್ಸ್. ಓಕೆನಾ? ಯಾವ್ದ್ಯಾವ್ದು? ಒಂದು ರೈಟ್ ಟು ಈಕ್ವಾಲಿಟಿ, ಆಮೇಲೆ ರೈಟ್ ಟು ಫ್ರೀಡಮ್. ನೆಕ್ಸ್ಟ್ ವೆರಿ ಗುಡ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್, ಆಮೇಲೆ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್. ಓಕೆನಾ? ನೆಕ್ಸ್ಟ್ ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್. ಲಾಸ್ಟ್ ಒನ್ right to constitutional remedies. ಅರ್ಥ ಆಗಿದೆಯಾ? These are the 6 fundamental rights which is mentioned in the Indian Constitution. Okay, ಈ 6 ರೈಟ್ಸ್ ಪ್ರತಿಯೊಬ್ಬ ಇಂಡಿವಿಜುವಲ್ಗೂ ಇದೆ. ಪ್ರತಿಯೊಬ್ಬ ಇಂಡಿಯನ್ ಸಿಟಿಸನ್ಸ್ಗೂ ಈಸ್ ಹ್ಯಾವಿಂಗ್ these 6 fundamental rights. ಈ 6 ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಯಾವುದೇ ರೈಟ್ ವೈಲೇಟ್ ಆದ್ರೂ ಈ ಹ್ಯಾವ್ ಅ ಪವರ್ ಟು ಮೂವ್ ಟು ಸುಪ್ರೀಂ ಕೋರ್ಟ್. ಓಕೆನಾ? ಸುಪ್ರೀಂ ಕೋರ್ಟ್ ಗೆ ಹೋಗಿ ಅಲ್ಲಿ he can ask the remedy. ಓಕೆನಾ? ಅದರಿಂದ ಡಾಕ್ಟರ್ BR ಅಂಬೇಡ್ಕರ್ ಇದನ್ನ ಏನಂತ ಕರೀತಾರೆ? ಹಾರ್ಟ್ ಅಂಡ್ ಸೋಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಓಕೆನಾ? ಬಿಕಾಸ್ ಈ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಇದೆಯಲ್ಲ, ಇಲ್ಲಿ ನಿಮಗೆ ರಿಟ್ಸ್ ಅಂತ ಬರುತ್ತೆ. ಓಕೆನಾ? ಆ 5 ರಿಟ್ಸ್ ನ ಯೂಸ್ ಮಾಡ್ಕೊಂಡು ನೀವು ರೆಮಿಡಿಯನ್ನ ತಗೋಬಹುದು. ಓಕೆನಾ? ಇದು ಇನ್ ಡೆಪ್ತ್ ನಿಮಗೆ ಅಡ್ವಾನ್ಸ್ ಕ್ಲಾಸ್ ಅಲ್ಲಿ ಹೋಗ್ತಾರೆ.
ಓಕೆನಾ. ಫಂಡಮೆಂಟಲ್ ರೈಟ್ಸ್ ಒಂದೊಂದು ರೈಟ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಫಂಡಮೆಂಟಲ್ ರೈಟ್ಸ್. ಓಕೆನಾ. ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಓಕೆನಾ. ಸೊ ಇದನ್ನ ನಿಮಗೆ ಇನ್ ಡೆಪ್ತ್ ಮಾಡ್ತಾರೆ. ಬಟ್ ಬೇಸಿಕ್ ಇಷ್ಟು ನಿಮ್ಗೆ NCERT ನಲ್ಲಿ ಇದಿಷ್ಟು ಗೊತ್ತಿರುತ್ತೆ. ನಾನು ಅದಕ್ಕೆ ಆರ್ಟಿಕಲ್ಸ್ ಹೇಳಕ್ ಹೋಗಿ. ಓಕೆನಾ. ಇವನ್ ಆರ್ಟಿಕಲ್ಸ್ ಅದಾದ್ಮೇಲೆ 5 ಟೈಪ್ ಆಫ್ ರಿಟ್ಸ್ ಏನೇನು, ಓಕೆನಾ, ಕೋರ್ಟಿಗೆ ಮೂವ್ ಆದಾಗ ಯಾವ್ಯಾವ ತರ ಅನ್ನೋದು ಕಂಪ್ಲೀಟ್ ನಿಮಗೆ ಕ್ಲಾಸ್ ಹೋದಾಗ ಹೋಗುತ್ತೆ. ಬೇಸಿಕ್ ನಿಮಗೆ ಡೆಮೋಕ್ರೆಟಿಕ್ ರೈಟ್ಸ್ ಅಂತ ಅಂದಾಗ ಇದಿಷ್ಟು ಗೊತ್ತಿರ್ಬೇಕಪ್ಪ. ಅದಾಗ್ತಿದ್ಯಾ? ಟೋಟಲ್ 6 ಫಂಡಮೆಂಟಲ್ ರೈಟ್ಸ್. ಯಾವ್ದು 6 ಫಂಡಮೆಂಟಲ್ ರೈಟ್ಸ್ ಅಂತ ಗೊತ್ತಿರ್ಬೇಕು. ಪಾರ್ಟ್ 3 12 to 35 ಅದಿಷ್ಟು ಅರ್ಥ ಆಗಿದ್ಯಾ? ಸೊ ಯಾವ್ದು 6 ರೈಟ್ಸ್? ರೈಟ್ ಟು equality, right to freedom, right against exploitation, right to freedom of religion, cultural and educational right, right to constitutional remedies. ಅರ್ಥ ಆಗಿದ್ಯಾ? ಇದು ನಿಮ್ದು ಚಾಪ್ಟರ್ 2 ಡೆಮೋಕ್ರೆಟಿಕ್ ರೈಟ್ಸ್. ಓಕೆನಾ. ಇದರಲ್ಲಿ ನಿಮ್ಗೆ NCERT ನಲ್ಲಿ ಒಂದೊಂದು ರೈಟ್ ಅನ್ನು ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಒಂದ್ಸಲ ಓದಿ ಅದನ್ನ. ಓಕೆನಾ. ನಿಮ್ಗೆ ಇವನ್ ಕ್ಲಾಸ್ ನಲ್ಲಿ ಅದು ಕವರ್ ಆಗುತ್ತೆ. ಬಟ್ ಸ್ಟಿಲ್ NCERT ನಲ್ಲಿ ಒಂದೊಂದು ರೈಟ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಬೇಸಿಕ್ ಆಗಿ ಅರ್ಥ ಆಗೋ ತರ ಒಂದ್ಸಲ ಅದನ್ನ ಓದಿ. ಓಕೆನಾ. ಏನೇನಿದೆ ಅಂತ ಅರ್ಥ ಆಗಿದ್ಯಾ? ಸೊ ನೆಕ್ಸ್ಟ್ ಚಾಪ್ಟರ್ ಬಂದು ಪಾಪ್ಯುಲರ್ ಸ್ಟ್ರಗಲ್. ಆಯ್ತಾ? ಸೊ ಈ ಚಾಪ್ಟರ್ ಪಾಪ್ಯುಲರ್ ಸ್ಟ್ರಗಲ್ ಇದೆಯಲ್ಲ, ಈ ಚಾಪ್ಟರ್ ಯಾಕೆ ಓದ್ತೀವಿ ಅಂತಂದ್ರೆ ಇಲ್ಲಿ ತನಕ ನಾವು ವಾಟ್ ಈಸ್ ಡೆಮೋಕ್ರಸಿ, ಓಕೆನಾ, ವೈ ಡೆಮೋಕ್ರಸಿ, ವಾಟ್ ಆರ್ ದ ಡೆಮೋಕ್ರೆಟಿಕ್ ರೈಟ್ಸ್, ಇದನ್ನ ನೋಡ್ಕೊಂಡ್ ಬಂದ್ವಿ. ಈಗ ಪಾಪ್ಯುಲರ್ ಸ್ಟ್ರಗಲ್ ಅಂತ ಬಂದಾಗ ಇಲ್ಲಿ ನಾವ್ ಏನ್ ಅರ್ಥ ಮಾಡ್ಕೋಬಹುದು ಅಂತಂದ್ರೆ ಹೌ ಪೀಪಲ್ ಹ್ಯಾವ್ ಪವರ್ ಆಫ್ ಡಿಸಿಷನ್ ಮೇಕಿಂಗ್. ಅರ್ಥ ಆಗ್ತಿದ್ಯಾ? ಡಿಸಿಷನ್ ಮೇಕಿಂಗ್ ಪವರ್ ಪೀಪಲ್ ಹತ್ರ ಯಾವ ತರ ಇತ್ತು ಅನ್ನೋದು ನಿಮಗೆ ಪಾಪ್ಯುಲರ್ ಸ್ಟ್ರಗಲ್ ನಲ್ಲಿ ನೋಡ್ಬೋದು. ಓಕೆನಾ. ಇಲ್ಲಿ ನಿಮಗೆ ಎರಡು ಎಕ್ಸಾಂಪಲ್ ನ ಎಕ್ಸ್ಪ್ಲೈನ್ ಮಾಡಿದ್ದಾನೆ NCERT ನಲ್ಲಿ. ಒಂದು ಎಕ್ಸಾಂಪಲ್ ಬಂದು ಓಕೆನಾ, ಒಂದು ಬಂದು ಮೂವ್ಮೆಂಟ್ ಅಟ್ ನೇಪಾಲ್ ಫಾರ್ ಡೆಮೋಕ್ರಸಿ. ಓಕೆನಾ. ಎರಡನೇದು ಬಂದು Bolivia's water war. ಓಕೆನಾ. ಸೊ ಇವೆರಡು ಎಕ್ಸಾಂಪಲ್ ಇಂದ, ಓಕೆನಾ, ವಿತ್ ದೀಸ್ 2 ಎಕ್ಸಾಂಪಲ್ಸ್ ನಾವೇನ್ ಕಲಿಬಹುದು ಅಂದ್ರೆ ವಾಟ್ ಈಸ್ ಅ ಗೋಲ್ ಆಫ್ ಪೀಪಲ್ ಇನ್ ಡೆಮೋಕ್ರಸಿ. ಓಕೆನಾ. ಎರಡನೇದು ಹೌ ಅದರ್ ಇನ್ಸ್ಟಿಟ್ಯೂಷನ್ ಕಮ್ ಟುಗೆದರ್ ಇನ್ ಡೆಮೋಕ್ರಸಿ. ಮೂರನೇದು ಡೆಮೋಕ್ರಸಿ ಬೆಟರ್ ವೇ ನಲ್ಲಿ ಹೋಗ್ತಾ ಇದೆಯಾ. ಓಕೆನಾ. ಈ ಮೂರನ್ನ ನಾವು ಈ ಒಂದು ಚಾಪ್ಟರ್ ಇಂದ ಅರ್ಥ ವಿತ್ ದೀಸ್ 2 ಎಕ್ಸಾಂಪಲ್ಸ್. ಓಕೆನಾ. ಒಂದು ಮೂವ್ಮೆಂಟ್ ಆಫ್ ನೇಪಾಲ್ ಫಾರ್ ಡೆಮೋಕ್ರಸಿ, ಇನ್ನ ಒಂದು ಬೊಲಿವಿಯಾಸ್ ವಾಟರ್ ವಾರ್. ಓಕೆನಾ. ಇದರಲ್ಲಿ ಒಂದು ಫಂಡಮೆಂಟಲ್ ಇಶ್ಯೂ, ಇನ್ನ ಒಂದು ಲೋಕಲ್ ಇಶ್ಯೂ. ಓಕೆನಾ. ಇದೆಯಲ್ಲ, ಇದು ಬಂದು ಇಟ್ ಈಸ್ ಅ ಫಂಡಮೆಂಟಲ್ ಇಶ್ಯೂ ವಿಚ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಡೆಮೋಕ್ರಸಿ. ಓಕೆನಾ. ಇದು ಇಟ್ ಈಸ್ ನಾಟ್ ಅ ಡೆಮೋಕ್ರೆಟಿಕ್ ಇಶ್ಯೂ ಬಟ್ ಇಟ್ ಈಸ್ ಅ ಲೋಕಲ್ ಇಶ್ಯೂ. ಅರ್ಥ ಆಗಿದೆಯಾ? ಸೊ ಫಸ್ಟ್ ಎಕ್ಸಾಂಪಲ್ ನೇಪಾಲ್. ಸೊ ಇನಿಷಿಯಲಿ ನೇಪಾಲ್ ಬಂದು ಇಟ್ ಈಸ್ ಅ ಮೊನಾರ್ಕಿ ಕಂಟ್ರಿ. ಓಕೆನಾ. ಇನಿಷಿಯಲಿ ನೇಪಾಲ್ ಬಂದು ಇಟ್ ಈಸ್ ಅ ಮೊನಾರ್ಕಿ ಕಂಟ್ರಿ. ಏನು ಮೊನಾರ್ಕಿ ಅಂತಂದ್ರೆ ಮೊನಾರ್ಕಿ ಅಂದ್ರೆ ಏನು? ಅಲ್ಲ, ಮೊನಾರ್ಕಿ ಅಂದ್ರೆ ಕಿಂಗ್ ರೂಲ್. ಓಕೆ, ಕೇಳ್ತಾ ಇದ್ದೀನಿ, ಎಕ್ಸ್ಪ್ಲನೇಷನ್ ಬೇಕಲ್ಲ. ವಾಟ್ ಈಸ್ ಮೊನಾರ್ಕಿ? ಕಿಂಗ್ಸ್ ರೂಲ್ ಅಂದ್ರೆ ಏನು? ಓಕೆ, ವೆರಿ ಗುಡ್. ಪವರ್ ಇಸ್ ಅನ್ ಹೆರಿಡಿಟರಿ. ಕರೆಕ್ಟಾ? ಪವರ್ ಬಂದು ಇಟ್ ಇಸ್ ಅನ್ ಹೆರಿಡಿಟರಿ. ಇವಾಗ ನಾನ್ ಕಿಂಗ್ ಅಂತಂದ್ರೆ ನೆಕ್ಸ್ಟ್ ಯಾರು ಕಿಂಗ್? ನಂದು ಮಗ. ಓಕೆನಾ. ಅದ್ರ ನೆಕ್ಸ್ಟ್ ಕಿಂಗ್ ಯಾರು? ಅವನ್ ಮಗ ಅಥವಾ ಕ್ವೀನ್ ಅವನ್ ಮಗಳು. ಅರ್ಥ ಆಗ್ತಿದ್ಯಾ? ಈ ಪವರ್ ನ ನಾವೇನ್ ಹೇಳ್ತೀವಿ ಅಂತಂದ್ರೆ ಮೊನಾರ್ಕಿ ಅಂತ ಹೇಳ್ತೀವಿ. ಓಕೆನಾ. ಪವರ್ ಬಂದು ಇಟ್ ಈಸ್
hereditary. ಓಕೆನಾ, ಇನಿಷಿಯಲಿ ದ ನೇಪಾಲ್ ಬಂದು ಇಟ್ ಇಸ್ ಅ ಮೊನಾರ್ಕ್. ಓಕೆನಾ, ಕಿಂಗ್ಸ್ ರೂಲ್ ಇರುತ್ತೆ. ಓಕೆನಾ, ಬಟ್ ಈ ಕಿಂಗ್ ಏನ್ ಮಾಡ್ತಾನೆ ಅಂತಂದ್ರೆ, ದಿಸ್ ಕಿಂಗ್ ಡಿಸೈಡೆಡ್ ಟು ಕನ್ವರ್ಟ್ ದಿಸ್ ಇಂಟು ಡೆಮೋಕ್ರೆಟಿಕ್ ಕಂಟ್ರಿ. ಓಕೆನಾ, ಮೊನಾರ್ಕಿ ರೂಲ್ ಇರುತ್ತೆ, ಬಟ್ ಕಿಂಗ್ಗೆನೆ ಅದು ಇಷ್ಟ ಆಗೋದಿಲ್ಲ. ಓಕೆನಾ, ಕಂಪ್ಲೀಟ್ ರೂಲ್ ನಾನೇ ಮಾಡ್ಬೇಕು ಅನ್ನೋದು ಯಾಕೋ ಸರಿ ಹೋಗ್ತಾ ಇಲ್ಲ. ಸೊ ಕಿಂಗ್ ಏನ್ ಮಾಡ್ತಾನೆ, ಲೆಟ್ ಅಸ್ ಕನ್ವರ್ಟ್ ದಿಸ್ ಅಥವಾ ಲೆಟ್ ಅಸ್ ಟ್ರಾನ್ಸ್ಮಿಟ್ ದಿಸ್ ಇಂಟು ಡೆಮೋಕ್ರೆಟಿಕ್ ಕಂಟ್ರಿ. ಓಕೆನಾ, ಡೆಮೋಕ್ರೆಟಿಕ್ ಕಂಟ್ರಿ ಆಗಿ ಫಾರ್ಮ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಡೆಮೋಕ್ರೆಟಿಕ್ ಕಂಟ್ರಿ ಆಗಿ ಫಾರ್ಮ್ ಆಗ್ಬೇಕು ಅಂತಂದ್ರೆ ರೈಟ್ಸ್ ಯಾರ ಕೈಗೆ ಹೋಗ್ಬೇಕು? ಸಿಟಿಜನ್ಸ್. ಕರೆಕ್ಟಾ? ಸೊ ಕಿಂಗ್ ಏನ್ ಮಾಡ್ತಾನೆ, ದ ಕಿಂಗ್ ಆಫ್ ದ ನೇಪಾಲ್ ಈಸ್ ಗೇವ್ ಆಲ್ ಹಿಸ್ ರೈಟ್ಸ್ ಟು ದಿ ಸಿಟಿಜನ್ಸ್. ಓಕೆನಾ, ಸಿಟಿಜನ್ಸ್ ಗೆ ತನ್ನ ಎಲ್ಲಾ ರೈಟ್ಸ್ ನು ಕೊಡ್ತಾನೆ. ಜೊತೆಗೆ ಡೆಮೋಕ್ರೆಟಿಕ್ ಫಾರ್ಮ್ ಮಾಡೋದಕ್ಕೆ ಒಂದು ಪಾರ್ಲಿಮೆಂಟ್ ನು ಕೂಡ ಸೆಟಪ್ ಮಾಡ್ತಾರೆ. ಓಕೆನಾ, ಸೊ ಈ ನೇಪಾಲ್ ನ ಮೊನಾರ್ಕಿಯಿಂದ ಡೆಮೋಕ್ರೆಟಿಕ್ ಕಂಟ್ರಿ ಮಾಡ್ಬೇಕು ಅಂತ ಕಿಂಗ್ ಏನ್ ಮಾಡ್ತಾನೆ, ಎಲ್ಲಾ ಅವನ ರೈಟ್ಸ್ ನ ಸಿಟಿಜನ್ಸ್ ಗೆ ಕೊಡ್ತಾನೆ. ಜೊತೆಗೆ ಏನ್ ಮಾಡ್ತಾನೆ, ಪಾರ್ಲಿಮೆಂಟ್ ಅನ್ನೋದನ್ನ ತಗೊಂಡ್ಬರ್ತಾನೆ. ಓಕೆನಾ, ಒಂದು ಪಾರ್ಲಿಮೆಂಟ್ ನ ಸೃಷ್ಟಿ ಮಾಡ್ತಾನೆ. ಓಕೆನಾ, ಬಟ್ ಇದಾದ್ಮೇಲೆ ಇದ್ರ ಆಪೋಸಿಟ್ ಕಿಂಗ್ ಇರುತ್ತಲ್ಲ, ಇನ್ನೊಂದು ರಾಯಲ್ ಫ್ಯಾಮಿಲಿ. ಓಕೆನಾ, ನಾವು ಆಳ್ವಿಕೆಯನ್ನ ಮಾಡ್ಬೇಕು ಅನ್ನೋದೊಂದು ಅದರ್ ಫ್ಯಾಮಿಲಿ ಇರುತ್ತಲ್ಲ, ಆ ಫ್ಯಾಮಿಲಿ ಏನ್ ಮಾಡುತ್ತೆ ಅಂದ್ರೆ ಈ ಕಂಪ್ಲೀಟ್ ರಾಯಲ್ ಫ್ಯಾಮಿಲಿನ ಏನ್ ಮಾಡುತ್ತೆ, ಕಿಲ್ ಮಾಡುತ್ತೆ. ಓಕೆನಾ, ಕಂಪ್ಲೀಟ್ ರಾಯಲ್ ಫ್ಯಾಮಿಲಿನ ಕಿಲ್ ಮಾಡಿದ್ಮೇಲೆ ಈ ಕಿಂಗ್ ಏನ್ ಮಾಡ್ತಾನೆ, ಈ ವಿಲ್ ಕಮ್ ಟು ದಿ ಪವರ್. ಓಕೆನಾ, ಒನ್ಸ್ ಈ ಕಿಂಗ್ ಪವರ್ ಗೆ ಬಂದಾಗ he is not ready to give all the powers to the citizens. ಅವನ್ ರೆಡಿ ಇಲ್ಲ. ಓಕೆನಾ, ಎಲ್ಲಾ ಪವರ್ಸ್ ಅನ್ನು ಸಿಟಿಜನ್ಸ್ ಗೆ ಕೊಡ್ಬೇಕು ಅಂತ he is not ready. ಓಕೆನಾ, ಇವನಿಗೆ ಏನ್ ಬೇಕಿತ್ತು, ಮತ್ತೆ ಇವನಿಗೆ ಮೊನಾರ್ಕಿ ಫಾರ್ಮ್ ಆಫ್ ರೂಲ್ ಬೇಕಿತ್ತು. ಓಕೆನಾ, ಸೊ ಅದರಿಂದ ಇವನ್ ಏನ್ ಮಾಡ್ತಾನೆ, ಈ ಕಿಂಗ್ ಮಾಡಿದಂತ ಡೆಮೋಕ್ರೆಟಿಕ್ ಫಾರ್ಮ್ ಆಫ್ ರೂಲ್ ಏನಿರುತ್ತೆ ಅದನ್ನ ಕಂಪ್ಲೀಟ್ ಆಗಿ ಅಬಾಲಿಷ್ ಮಾಡಿ ನೇಪಾಲ್ ನಲ್ಲಿ ಮೊನಾರ್ಕಿ ಅನ್ನೋದನ್ನ ಮತ್ತೆ ತಗೊಬರ್ತಾರೆ. ಓಕೆನಾ, ಒನ್ಸ್ ಮೊನಾರ್ಕಿನ ಮತ್ತೆ ತಗೊಬಂದಾಗ ಸಿಟಿಜನ್ಸ್ ರೈಟ್ ಏನಾಗುತ್ತೆ, ಸಿಟಿಜನ್ಸ್ ಕಂಪ್ಲೀಟ್ಲಿ ಮತ್ತೆ ಡೆಸ್ಟ್ರಾಯ್ ಆಗುತ್ತಾ? ಅಟ್ ಲೀಸ್ಟ್ ಈ ಕಿಂಗ್ ಇಂದ ಇವ್ರಿಗೆ ಏನ್ ಸಿಕ್ಕಿತ್ತು, ಒಂದಷ್ಟು ರೈಟ್ಸ್ ಸಿಕ್ಕಿತ್ತು. ಓಕೆನಾ, ರೈಟ್ಸ್ ಅಂತ ಅಂದಾಗ ಮತ್ತೆ ನಾವು ಅದನ್ನೇ ರಿಪೀಟ್ ಮಾಡ್ತೀವಿ. ಎಲೆಕ್ಟ್ ಮಾಡೋದಕ್ಕಾಗಿರ್ಬೋದು, ಅಥವಾ ಅವ್ರು ಕಂಟೆಸ್ಟ್ ಮಾಡೋದಕ್ಕಾಗಿರ್ಬೋದು, ಅಥವಾ ವೋಟ್ ಮಾಡೋದಕ್ಕಾಗಿರ್ಬೋದು, ಅಥವಾ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಿರ್ಬೋದು. ಬಟ್ ಇವಾಗ ಏನಾಗ್ತಿದೆ, ಮತ್ತೆ ಆ ರೈಟ್ಸ್ ಅಲ್ಲಿ ಏನಾಗ್ತಿದೆ, ಕಂಪ್ಲೀಟ್ಲಿ ಅಬಾಲಿಷ್ ಆಗ್ತಾ ಇದೆಯಾ? ಒನ್ಸ್ ಈ ರೈಟ್ ಅಬಾಲಿಷ್ ಆದಾಗ ನೆಕ್ಸ್ಟ್ ನೇಪಾಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದಷ್ಟು ಪೊಲಿಟಿಕಲ್ ಪಾರ್ಟೀಸ್ ಇದೆ. ಓಕೆನಾ, ಒಂದಷ್ಟು ಪೊಲಿಟಿಕಲ್ ಪಾರ್ಟೀಸ್ ಅಲ್ಲಿ ಅರೌಂಡ್ 7 ಪೊಲಿಟಿಕಲ್ ಪಾರ್ಟೀಸ್ ಏನ್ ಮಾಡ್ತಾರೆ, ಅಲಯನ್ಸ್ ನ ಫಾರ್ಮ್ ಮಾಡ್ತಾರೆ. ಓಕೆನಾ, ಒನ್ಸ್ ಅಲಯನ್ಸ್ ನ ಫಾರ್ಮ್ ಮಾಡಿದ್ಮೇಲೆ ಇದಕ್ಕೆ ಯಾರು ಸಪೋರ್ಟ್ ಮಾಡ್ತಾರೆ, ಸಿಟಿಜನ್ ಸಪೋರ್ಟ್ಸ್ ಮಾಡ್ತಾರೆ. ಓಕೆನಾ, ಯಾಕೆ ಅಂತ ಅಂದ್ರೆ ಈ 7 ಪೊಲಿಟಿಕಲ್ ಪಾರ್ಟೀಸ್ ಏನ್ ಅಲಯನ್ಸ್ ಮಾಡುತ್ತಲ್ಲ ಅವರಿಗೆ ಮೊನಾರ್ಕಿ ಫಾರ್ಮ್ ಆಫ್ ಗವರ್ನಮೆಂಟ್ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರೋದು ಯಾವುದು, ಡೆಮೋಕ್ರೆಟಿಕ್ ಫಾರ್ಮ್ ಆಫ್ ರೂಲ್. ಓಕೆನಾ, ನೇಪಾಲ್ ಅಲ್ಲಿ ಮುಂಚೆ ಕಿಂಗ್ ಡೆಮೋಕ್ರೆಟಿಕ್ ಫಾರ್ಮ್ ಆಫ್ ರೂಲ್ ನ ಎಸ್ಟಾಬ್ಲಿಷ್ ಮಾಡಿದ್ನಲ್ಲ, ಅದೇ ಡೆಮೋಕ್ರೆಟಿಕ್ ಫಾರ್ಮ್ ಆಫ್ ರೂಲ್ ನಮಗ್ ಬೇಕು ಅಂದ್ಬಿಟ್ಟು ಈ 7 ಪೊಲಿಟಿಕಲ್ ಪಾರ್ಟೀಸ್ ಏನ್ ಮಾಡುತ್ತೆ, ಒಟ್ಟಿಗೆ ಸೇರಿ ಅಲಯನ್ಸ್ ಆಗುತ್ತೆ. ಓಕೆನಾ, ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದಿಸ್ ಕಿಂಗ್. ಓಕೆನಾ, ಒನ್ಸ್ ಇವರು 7 ಪಾರ್ಟಿ ಅಲಯನ್ಸ್ ಆಗಿ ಏನ್ ಮಾಡ್ತಾರೆ, ದೇ ವಿಲ್ ಸ್ಟಾರ್ಟ್ ಪ್ರೊಟೆಸ್ಟ್ ಅಗೇನ್ಸ್ಟ್ ದಿಸ್ ಕಿಂಗ್. ಓಕೆನಾ, ಪ್ರೊಟೆಸ್ಟ್ ಸ್ಟಾರ್ಟ್ ಆದಾಗ ಹೋಗ್ತಾ ಹೋಗ್ತಾ ಜನರು ಏನ್ ಮಾಡ್ತಾರೆ, ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಇದ್ರ ಜೊತೆಗೆ ಒಂದು ಗ್ರೂಪ್ ಕೂಡ ಇವರಿಗೆ ಸಪೋರ್ಟ್ ಮಾಡುತ್ತೆ. ಆ ಗ್ರೂಪ್ ಬಂದು ಮೊವಾಬಿಸ್ಟ್ ಗ್ರೂಪ್ ಅಂತ ಕರಿತೀವಿ. ಓಕೆನಾ, ಯೂಶಲಿ ಮೊವಾಬಿಸ್ಟ್ ಅಂತ ಅಂದ್ರೆ ಇಟ್ ಇಸ್ ಅ ಸರ್ಟನ್ ಒಂದು ಗ್ರೂಪ್. ಅದು ಅವ್ರ ಕೆಲಸ ಏನು ಅಂತ ಅಂದ್ರೆ ಗವರ್ನಮೆಂಟ್ ನ ಕಿತ್ತೆಸೆಯೋದೇ ಅವ್ರ ಕೆಲಸ. ಅರ್ಥ ಆಗ್ತಿದ್ಯಾ? ಗವರ್ನಮೆಂಟ್ ನ ಕಿತ್ತೆಸೆಯೋದೇ ಇವ್ರ ಕೆಲಸ. ಓಕೆನಾ, ಸೊ ಇಲ್ಲಿ ಗವರ್ನಮೆಂಟ್ ನ ಕಿತ್ತೆಸಿಬೇಕು. ಅದಕ್ಕೆ 7 ಪಾರ್ಟೀಸ್ ಅಲಯನ್ಸ್ ಆಯ್ತು, ಪ್ರೊಟೆಸ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದಾರೆ, ಸಿಟಿಜನ್ಸ್ ಜೊತೆಗೆ ಒಂದು ಗ್ರೂಪ್, ಮೊವಾಬಿಸ್ಟ್ ಅನ್ನೋ ಒಂದು ಗ್ರೂಪ್. ಅರ್ಥ ಆಗಿದ್ಯಾ? ದಿಸ್ ಇಸ್ ವಾಟ್ ಇಶ್ಯೂ ಆಫ್ ನೇಪಾಲ್. ಓಕೆನಾ, ನೇಪಾಲ್ ಅಲ್ಲಿ ಈ ಇಶ್ಯೂ ಬರುತ್ತೆ. ನೆಕ್ಸ್ಟ್ ಪ್ರೊಟೆಸ್ಟ್ ಕಂಟಿನ್ಯೂ ಆಗುತ್ತೆ. ಕೊನೆಗೆ
ಈ ಮೊನಾರ್ಕಿ ಫಾರ್ಮ್ ಆಫ್ ಗವರ್ನಮೆಂಟ್ ಹೋಗಿ ಮತ್ತೆ ಡೆಮೋಕ್ರೆಟಿಕ್ ಫಾರ್ಮ್ ಆಫ್ ಗವರ್ನಮೆಂಟ್. ಓಕೆನಾ? ಸೊ ಇದ್ರಲ್ಲಿ ಏನ್ ಅರ್ಥ ಆಯ್ತು ನಿಮಗೆ? ಏನ್ ಅರ್ಥ ಆಯ್ತು ಇದ್ರಲ್ಲಿ? ಕತೆ ಚೆನ್ನಾಗಿತ್ತು, ಅದಷ್ಟೇ ಅರ್ಥ ಆಯ್ತು, ಇನ್ನೇನು ಅರ್ಥ ಆಗ್ತಿಲ್ಲ. ಹಾ, ಏನ್ ಅರ್ಥ ಆಯ್ತು? ಫಸ್ಟ್ ಎರಡು ಎಕ್ಸಾಂಪಲ್ ಇಡುವಾಗ ಹೇಳಿದೆ, 3 ಗೋಲ್ಸ್ ಏನೇನ್ ಹೇಳಿದೆ? ಗೋಲ್ ಆಫ್ ಪೀಪಲ್ ಇನ್ ಡಿಸಿಷನ್ ಮೇಕಿಂಗ್, ಹೌ ಅದರ್ ಇನ್ಸ್ಟಿಟ್ಯೂಷನ್ಸ್ ಕಮ್ ಟುಗೆದರ್, ಹೌ ಬೆಟರ್ ವೇ ಆಫ್ ಡೆಮೋಕ್ರಸಿ. ಓಕೆನಾ? ಇಲ್ಲಿ ಏನಾಗ್ತಿದೆ ನೋಡಿ, ಫಸ್ಟ್ ಪೊಲಿಟಿಕಲ್ ಪಾರ್ಟಿ ಸ್ಟಾರ್ಟ್ ಮಾಡಿದ್ರೆ ಪ್ರೊಟೆಸ್ಟ್ ನ ಸಿಟಿಸನ್ಸ್ ಏನ್ ಮಾಡ್ತಾ ಇದಾರೆ? ಸಪೋರ್ಟ್ ಮಾಡ್ತಾ ಇದಾರ. ಡಿಸಿಷನ್ ಮೇಕಿಂಗ್ ಪವರ್ ಸಿಕ್ತವರಿಗೆ, ಅವ್ರ ಜೊತೆಗೆ ಅದರ್ ಇನ್ಸ್ಟಿಟ್ಯೂಷನ್ ಯಾವ್ದೋ ಒಂದು ಗ್ರೂಪ್ ಏನ್ ಮಾಡ್ತಾ ಇದೆ, ಅವ್ರಿಗೆ ಕೈ ಜೋಡಿಸ್ತಾರೆ. ಅರ್ಥ ಆಗಿದ್ಯಾ? ದಿಸ್ ಇಸ್ ವಾಟ್ ದ ಇಶ್ಯೂ ಇನ್ ನೇಪಾಲ್. ಓಕೆನಾ? ಇದು ಅರ್ಥ ಆಗಿದೆಯಾ ಇದು ನೇಪಾಲ್ದು? ನೆಕ್ಸ್ಟ್ ಎರಡನೇದ್ ಬಂದು, ಎರಡನೇದ್ ತುಂಬಾ ಸಿಂಪಲ್ ಇದೆ. ಓಕೆನಾ? ಸಿಂಪಲ್ ಇಶ್ಯೂ ಇದು, ಬೊಲಿವಿಯಾಸ್ ವಾಟರ್ ವಾರ್. ಓಕೆನಾ? ಏನಿದು ಬೊಲಿವಿಯಾಸ್ ವಾಟರ್ ವಾರ್ ಅಂತಂದ್ರೆ, ಈಗ ನಮ್ ಇಂಡಿಯಾನೇ ತಗೊಂಡ್ರೆ, ಈಗ ಇಂಡಿಯಾನಲ್ಲಿ ಎಷ್ಟೋ ರೀಜನ್ ಗಳಲ್ಲಿ ದೇರ್ ಇಸ್ ವಾಟರ್ ಇಸ್ ಫ್ರೀ ಆಫ್ ಕಾಸ್ಟ್. ಕರೆಕ್ಟ್ ಅಲ್ವಾ? ಎಷ್ಟೋ, ಇವಾಗ ನಾವು ಹಳ್ಳಿಗಳನ್ನ ತಗೊಂಡ್ರೆ ಅಥವಾ ನಮ್ಮ ಮನೆಗಳನ್ನ ತಗೊಂಡ್ರೆ, ಎಷ್ಟೊಂದ್ ಕಡೆ ನಮಗೆ ವಾಟರ್ ಬಂದು ಇಟ್ ಇಸ್ ಫ್ರೀ ಆಫ್ ಕಾಸ್ಟ್. ಕರೆಕ್ಟಾ? ಸೇಮ್ ಅದೇ ತರ ಬೊಲಿವಿಯಾ ಬಂದು, ಬೊಲಿವಿಯಾ ಇಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ ಇದು. ಓಕೆನಾ? ಇಟ್ ಇಸ್ ಆಲ್ರೆಡಿ ಅ ಡೆಮೋಕ್ರೆಟಿಕ್ ಕಂಟ್ರಿ ಬೊಲಿವಿಯಾಸ್. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ವಾಟರ್ ಇಶ್ಯೂ. ಏನು ವಾಟರ್ ಇಶ್ಯೂ ಅಂತ ಅಂದ್ರೆ, ಬೊಲಿವಿಯಾ ಗವರ್ನಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ, ಈ ವಾಟರ್ ರೈಟ್ಸ್ ಅಂತ ಇರುತ್ತಲ್ಲ, ಈ ವಾಟರ್ ರೈಟ್ಸ್ ನ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಮಲ್ಟಿ ನ್ಯಾಷನಲ್ ಕಂಪನಿಗೆ ಕೊಡುತ್ತೆ. ಓಕೆನಾ? ಈಗ ಈ ಒಂದು ಬೊಲಿವಿಯಾನಲ್ಲಿ ಇರುವಂತ ಎಲ್ಲ ವಾಟರ್ ಫೆಸಿಲಿಟೀಸ್ ಏನಿದೆ, ಆ ಎಲ್ಲಾ ವಾಟರ್ ಫೆಸಿಲಿಟೀಸ್ ಬಂದು ಯಾರ ಒಂದು ಅಂಡರ್ ಬರುತ್ತೆ? ಒಂದು ಮಲ್ಟಿ ನ್ಯಾಷನಲ್ ಕಂಪನಿ ಅಂಡರ್ ಬರುತ್ತೆ. ಓಕೆನಾ? ಗವರ್ನಮೆಂಟ್ ಅಂಡರ್ ಇದ್ದಾಗ ದ ವಾಟರ್ ರೇಟ್ ಇದೆಯಲ್ಲ, ದಟ್ ವಾಸ್ ವೆರಿ ಲೋ. ಓಕೆನಾ? ವಾಟರ್ ರೇಟ್ ವಾಸ್ ವೆರಿ ಲೋ. ಒನ್ಸ್ ಗವರ್ನಮೆಂಟ್ ಏನ್ ಮಾಡ್ತು, ವಾಟರ್ ರೈಟ್ಸ್ ನ ಯಾರಿಗೆ ಕೊಡ್ತು? ಮಲ್ಟಿ ನ್ಯಾಷನಲ್ ಕಂಪನಿ ಕೊಡ್ತು. ಈ ಮಲ್ಟಿ ನ್ಯಾಷನಲ್ ಕಂಪನಿ ಕೊಟ್ಟಾಗ, ಈ ಮಲ್ಟಿ ನ್ಯಾಷನಲ್ ಕಂಪನಿ ತಾನು ಪ್ರಾಫಿಟ್ ಮಾಡೋದಕ್ಕೋಸ್ಕರ ಏನ್ ಮಾಡುತ್ತೆ? ವಾಟರ್ ರೇಟ್ ನ ಇನ್ಕ್ರೀಸ್ ಮಾಡುತ್ತೆ. ಓಕೆನಾ? ಒನ್ಸ್ ವಾಟರ್ ರೇಟ್, ಗವರ್ನಮೆಂಟ್ ಏನು ವಾಟರ್ ಅನ್ನ ಪ್ರೊವೈಡ್ ಮಾಡ್ತಾ ಇತ್ತು, ಅವಾಗ ಏನ್ ರೇಟ್ ನ ಫಿಕ್ಸ್ ಮಾಡಿತ್ತು, ಅದಕ್ಕಿಂತ ಈ ವಾಟರ್ ರೇಟ್ ಅನ್ನ ಈಗ ಜಾಸ್ತಿ ಆಯ್ತು. ಓಕೆನಾ? ಈಗ ಲೆಟ್ ಅಸ್ ಅಸ್ಯೂಮ್, ಓಕೆನಾ, ಅವಾಗಿನ ಕಾಲದಲ್ಲಿ ಬೊಲಿವಿಯಾನಲ್ಲಿ ದ ಆವರೇಜ್ ಇನ್ಕಮ್ ಆಫ್ ಅ ಫ್ಯಾಮಿಲಿ ಈಸ್ 5,000 rupees. ಓಕೆನಾ? ಸೊ ಆವರೇಜ್ ಇನ್ಕಮ್ ಆಫ್ ಅ ಫ್ಯಾಮಿಲಿ ಇಸ್ 5,000 rupees ಅಂದ್ರೆ, ಇದರಲ್ಲಿ ದ 1,000 rupees ಬಂದು ದಟ್ ಈಸ್ ಗೋಯಿಂಗ್ ಫಾರ್ ದ ವಾಟರ್ ಬಿಲ್. ಅಂದ್ರೆ 1/5 ಆಫ್ ದ ಅಮೌಂಟ್ ಅಂದು ಎಲ್ಲಿಗೆ ಹೋಗ್ತಾ ಇದೆ? ವಾಟರಿಗೆ ಹೋಗ್ತಾ ಇದೆ ಅಂತಂದಾಗ, ಇದು ಸಿಟಿಸನ್ಗೆ ಏನಾಗುತ್ತೆ? ಇಶ್ಯೂನೇ ಅಲ್ವಾ? ಬರ್ಡನ್ ಆಗುತ್ತೆ ಅಲ್ವಾ? ಸೊ ಅದರಿಂದ ಈ ಒಂದು ವಾಟರ್ ರೇಟ್ ಅನ್ನ ಡಿಕ್ರೀಸ್ ಮಾಡ್ಬೇಕು ಅಂತ ಇಲ್ಲಿ ಬೊಲಿವಿಯಾನಲ್ಲಿ ಸಿಟಿಸನ್ಸ್ ಏನ್ ಮಾಡ್ತಾರೆ? ಪ್ರೊಟೆಸ್ಟ್ ಮಾಡ್ತಾರೆ. ಓಕೆನಾ? ಒನ್ಸ್ ಸಿಟಿಸನ್ ಪ್ರೊಟೆಸ್ಟ್ ಮಾಡಿದಾಗ ಇವರಿಗೆ ಒಂದು ಆರ್ಗನೈಸೇಷನ್ ಏನ್ ಮಾಡುತ್ತೆ? ಹೆಲ್ಪ್ ಮಾಡುತ್ತೆ. ಓಕೆನಾ? ಈ ಆರ್ಗನೈಸೇಷನ್ ಬೊಲಿವಿಯಾನಲ್ಲಿ ಹೆಲ್ಪ್ ಮಾಡಿ ಜನರಿಗೆ ಏನ್ ಮಾಡುತ್ತೆ? ಗವರ್ನಮೆಂಟ್ ಮೇಲೆ ಇದೇನ್ ಮಾಡುತ್ತೆ? ಪ್ರೆಷರ್ ಅನ್ನ ತಗೊಂಡ್ ಬರುತ್ತೆ. ಒನ್ಸ್ ಗವರ್ನಮೆಂಟ್ ಮೇಲೆ ಪ್ರೆಷರ್ ಅನ್ನ ತಂದಾಗ ಏನಾಗುತ್ತೆ? ಆಟೋಮೆಟಿಕಲಿ ಗವರ್ನಮೆಂಟ್ ಈ ಒಂದು ಅಗ್ರಿಮೆಂಟ್ ನ ಏನ್ ಮಾಡುತ್ತೆ? ಕ್ಯಾನ್ಸಲ್ ಮಾಡಿ ಮತ್ತೆ ಗವರ್ನಮೆಂಟ್ ಅಂಡರಿಗೆ ತಗೊಳುತ್ತೆ. ಅರ್ಥ ಆಗ್ತಿದ್ಯಾ? ಇದು ವಾಟ್ ಹ್ಯಾಪನ್ಡ್ ಇನ್ ಬೊಲಿವಿಯಾ. ಓಕೆನಾ? ಇದು ದಿಸ್ ಇಸ್ ನಾಟ್ ಅನ್ ಇಶ್ಯೂ ಆಫ್ ಡೆಮೋಕ್ರೆಟಿಕ್, ಬಟ್ ಇಟ್ ಈಸ್ ಅನ್ ಇಶ್ಯೂ ಆಫ್ ಅಲ್ಲಿನ ಲೋಕಲ್ ಇಶ್ಯೂ. ಓಕೆನಾ? ಬಟ್ ಇಲ್ಲಿ ಏನಾಗ್ತಾ ಇದೆ? ಮತ್ತೆ ಇಲ್ಲಿ ಏನಾಗ್ತಾ ಇದೆ? ಅದರ್ ಇನ್ಸ್ಟಿಟ್ಯೂಷನ್ ಆರ್ಗನೈಸೇಷನ್ ಬರ್ತಾ ಇದೆಯಾ? ಆರ್ಗನೈಸೇಷನ್ ಜೊತೆಗೆ ಸಿಟಿಸನ್ಸ್ ಇದಾರ. ಸೊ ಅವ್ರು ಏನ್ ಮಾಡ್ತಾ ಇದಾರೆ? ಮತ್ತೆ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದ್ದಾರೆ. ಓಕೆನಾ? ಇಲ್ಲಿಗೆ ಏನು ರೈಟ್ಸ್ ಕೊಟ್ಟಿದ್ರು, ಈ ರೈಟ್ಸ್ ಇಂದ ಮತ್ತೆ ಗವರ್ನಮೆಂಟ್ ಗೆ ಪ್ರೆಷರ್ ಮಾಡಿ ಆ ಒಂದು ರೈಟ್ಸ್ ನ ಕಿತ್ಕೊಳ್ಳೋ ತರ ಮಾಡ್ತಾ ಇದ್ದಾರೆ. ಅರ್ಥ ಆಗಿದ್ಯಾ? ದಿಸ್ ಇಸ್ ವಾಟ್ ಅನ್ ಎಕ್ಸಾಂಪಲ್ ಆಫ್ ಬೊಲಿವಿಯಾಸ್ ವಾಟರ್ ವಾರ್.
ಓಕೆನಾ. ಈ ಎಕ್ಸಾಂಪಲ್ಸ್ ಗಳು ಏನಿದೆ ಅದನ್ನ ಹಾಗೆ ನೆನ್ಪಿಟ್ಕೊಡಿ, ಅರ್ಥ ಆಗಿದ್ಯಾ. ಬಟ್ ಅದ್ರಲ್ಲಿ ಯೂಸ್ ಮಾಡ್ತಾ ಇರೋಂತ ವರ್ಡ್ಸ್ ಅಷ್ಟೇ ನಿಮಗೆ ಇಂಪಾರ್ಟೆಂಟ್, ಓಕೆನಾ. ಈಗ ಆರ್ಗನೈಸೇಷನ್ ಅಂತ, ನೆಕ್ಸ್ಟ್ ನಾವು ಒಂದಷ್ಟು ಆರ್ಗನೈಸೇಷನ್ಸ್ ಬರುತ್ತೆ, ಆ ಆರ್ಗನೈಸೇಷನ್ಸ್ ಬಗ್ಗೆ ಓದ್ತೀವಿ. ನಿಮಗೆ ಬೇಕಾಗಿರೋದು ಓನ್ಲಿ ದೀಸ್ ವರ್ಡ್ಸ್, ಟರ್ಮ್ಸ್ ಗಳು ಅಷ್ಟೇ ಬೇಕಾಗಿದೆ. ಅದಷ್ಟು ಅರ್ಥ ಆಗಿದ್ಯಾ. ಅವಾಗಿಂದನೂ ನಾವು ಆರ್ಗನೈಸೇಷನ್ ಅಂತಾನೆ ಮಾತಾಡ್ತಾ ಇದ್ವಿ, ಓಕೆನಾ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು, ನೆಕ್ಸ್ಟ್ ಬರ್ಕೊಳ್ಳಿ, ಪ್ರೆಷರ್ ಗ್ರೂಪ್ಸ್ ಅಂಡ್ ಮೂಮೆಂಟ್ಸ್, ಓಕೆನಾ. ಪ್ರೆಷರ್ ಗ್ರೂಪ್ಸ್ ಅಂಡ್ ಮೂಮೆಂಟ್ಸ್. ಪ್ರೆಷರ್ ಗ್ರೂಪ್ಸ್ ಅಂದ್ರೆ ಏನು, ಮೂಮೆಂಟ್ಸ್ ಅಂದ್ರೆ ಏನು? ಒಂದಷ್ಟು ಆರ್ಗನೈಸೇಷನ್ಸ್ ಅಂತ ಬಂದ್ವಿ, ಓಕೆನಾ. ಏನದು ಆರ್ಗನೈಸೇಷನ್ಸ್ ಅಂದ್ರೆ ಇದೇ ಆರ್ಗನೈಸೇಷನ್ಸ್. ಅದಾಗಿದೆ, ನೀವೆರಡು ಎಕ್ಸಾಂಪಲ್ ಇಂದ ನಮಗೆ ಗೊತ್ತಾಗಿದೆ ಏನು ಅಂತಂದ್ರೆ ಆ ಮೂರು ಗೋಲ್, ಓಕೆನಾ. ದ ಗೋಲ್ ಆಫ್ ಸಿಟಿಸನ್ಸ್ ಇನ್ ಡೆಮೋಕ್ರಸಿ, ಇನ್ನ ಒಂದು ಹೌ ಆರ್ಗನೈಸೇಷನ್ಸ್ ಅಥವಾ ಹೌ ಇನ್ಸ್ಟಿಟ್ಯೂಷನ್ಸ್ ಕಮ್ ಟುಗೆದರ್, ಮೂರನೇದು ದ ಬೆಟರ್ ವೇ ಆಫ್ ಡೆಮೋಕ್ರಸಿ, ಓಕೆನಾ. ಆರ್ಗನೈಸೇಷನ್ಸ್ ಅಲ್ಲಿ ಪ್ರೆಷರ್ ಗ್ರೂಪ್ಸ್ ಮತ್ತೆ ಮೂಮೆಂಟ್ಸ್ ಅಂತ ನೋಡ್ತೀವಿ. ಏನು ಪ್ರೆಷರ್ ಗ್ರೂಪ್ಸ್ ಅಂತಂದ್ರೆ, ಮೂಮೆಂಟ್ಸ್ ಅಂದ್ರೆ ಏನು? ಹಾ, ಏನು ಪ್ರೆಷರ್ ಗ್ರೂಪ್ಸ್ ಅಂತ ಅಂದ್ರೆ? ಹಾ, ಹಾ ಹೇಳಿ, ಟ್ರೈ ಮಾಡಿ. ಆಯ್ತು, ಅಟ್ಲೀಸ್ಟ್ ಮೂಮೆಂಟ್ಸ್ ಅಂದ್ರೆ, ಮೂಮೆಂಟ್ಸ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್, ದಟ್ ಈಸ್ ವಾಟ್ ಮೂಮೆಂಟ್. ಹಾ, ಮತ್ತೆ ಹಾ, ಪ್ರೊಟೆಸ್ಟ್ ಅಗೇನ್ಸ್ಟ್ ದಿ ಇಶ್ಯೂ. ಎರಡು ಪ್ರೊಟೆಸ್ಟ್, ಪ್ರೆಷರ್ ಗ್ರೂಪ್ ಪ್ರೊಟೆಸ್ಟ್ ಮಾಡ್ತಾರೆ, ಮೂವ್ಮೆಂಟ್ಸ್ ಪ್ರೊಟೆಸ್ಟ್ ಮಾಡ್ತಾರೆ. ಡಿಫರೆನ್ಸ್, ವಾಟ್ ಈಸ್ ದ ಡಿಫರೆನ್ಸ್? ಎರಡು ಆಕ್ಷನ್ ತಗೋತಾರೆ. ಪ್ರೊಟೆಸ್ಟ್ ಮಾಡೋದೇನೆ ಆಕ್ಷನ್ ತಗೊಳ್ಳಿ ಅಂತ ಅಲ್ವಾ? ಅಂದ್ರೆ ಒಂದು ಆಕ್ಷನ್ ತಗೊಳ್ಳೋ ತನಕ ಪ್ರೊಟೆಸ್ಟ್ ಮಾಡುತ್ತೆ, ಇನ್ನೊಂದು ಮಧ್ಯಕ್ಕೆ ಬಿಟ್ಟು ವಾಪಸ್ ಹೊಟ್ಟೋಗುತ್ತೆ ಅಂತನಾ? ಹಾ, ಪ್ರೆಷರ್ ಗ್ರೂಪ್ಸ್ ಅಂತ ಅಂದ್ರೆ ಪ್ರೆಷರ್ ಗ್ರೂಪ್ಸ್ ಆರ್ ಫಾರ್ಮ್ಡ್, ಓಕೆನಾ, ವಿತ್ ಅ ಸಿಂಗಲ್ ಒಪಿನಿಯನ್, ಓಕೆನಾ. ಅ ಗ್ರೂಪ್ ಆಫ್ ಪೀಪಲ್ ಹ್ಯಾವಿಂಗ್ ಸೇಮ್ ಒಪಿನಿಯನ್, ಅದನ್ನ we will call it as pressure groups, ಓಕೆನಾ. ಈ ಪ್ರೆಷರ್ ಗ್ರೂಪ್ಸ್ ಬಂದು ದೇ ಆರ್ ಲಾಂಗ್ ಲಿವ್ಡ್ ಇದು, ಓಕೆನಾ. ಇವ್ರ ಕೆಲಸ ಏನು ಅಂತಂದ್ರೆ, ಒಂದ್ ಇಶ್ಯೂ ಇತ್ತು ಅಂತಂದ್ರೆ ಲಾಂಗ್ ಟರ್ಮ್ ತನಕ ಅದೊಂದೇ ಇಶ್ಯೂ, ಓಕೆನಾ, ಅದೊಂದು ಇಶ್ಯೂನೇ ಸರಿ ಮಾಡ್ಬೇಕು ಅನ್ನೋದು ಇವರ ಒಂದು ಒಪಿನಿಯನ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಪ್ರೆಷರ್ ಗ್ರೂಪ್ಸ್ ಅಂತಂದ್ರೆ ಕಾಮನ್, ಓಕೆನಾ, ಕಾಮನ್ ಒಪಿನಿಯನ್ ಆಫ್ ಒಂದಷ್ಟು ಪೀಪಲ್. ಅರ್ಥ ಆಗಿದೆ? ಅದನ್ನ ವಿ ವಿಲ್ ಕಾಲ್ ಇಟ್ ಆಸ್ ಪ್ರೆಷರ್ ಗ್ರೂಪ್ಸ್, ಓಕೆನಾ. ಇವಾಗ ಒಂದಷ್ಟು ಗ್ರೂಪ್ ಆಫ್ ಪೀಪಲ್ ಒಪಿನಿಯನ್ ಸೇಮ್ ಇರುತ್ತೆ, ಇಂಟ್ರೆಸ್ಟ್ ಸೇಮ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಆಯ್ತಾ. ಆಮೇಲೆ ಇಶ್ಯೂಸ್, ಯಾವ ಒಂದು ಇಶ್ಯೂ, ಈಗ ಫಾರ್ ಎಕ್ಸಾಂಪಲ್ ಇದ್ರಲ್ಲಿ ಎಕ್ಸಾಂಪಲ್ ನ ತಗೊಂಡ್ರೆ ಏನೋ ಒಂದು ಎನ್ವಿರಾನ್ಮೆಂಟಲ್ ಇಶ್ಯೂ ಇದೆ, ಓಕೆನಾ. ಈ ಎನ್ವಿರಾನ್ಮೆಂಟಲ್ ಇಶ್ಯೂ ಬಂದು ಇಟ್ ಇಸ್ ಅ ಲಾಂಗ್ ಟರ್ಮ್ ಪ್ರೋಸೆಸ್, ಓಕೆನಾ. ಈ ಪ್ರೆಷರ್ ಗ್ರೂಪ್ ಏನ್ ಮಾಡ್ತಾರೆ, ಗವರ್ನಮೆಂಟ್ ಮೇಲೆ ಏನ್ ಮಾಡುತ್ತೆ, ಪ್ರೆಷರ್ ಅನ್ನ ಮಾಡ್ತಾರ. ಗವರ್ನಮೆಂಟ್ ಮೇಲೆ ಪ್ರೆಷರ್ ಮಾಡಿದಾಗ ಏನಕ್ಕೆ ಪ್ರೆಷರ್ ಮಾಡ್ತಾ ಇದ್ದಾರೆ, ಯಾಕೆ ಗವರ್ನಮೆಂಟ್ ಮೇಲೆ ಪ್ರೆಷರ್ ಮಾಡ್ತಿದ್ದಾರೆ? ಟು ಬ್ರಿಂಗ್ ಸಮ್ ಫ್ರೀ ಎನ್ವಿರಾನ್ಮೆಂಟಲ್ ಲಾಸ್. ಅರ್ಥ ಆಗ್ತಿದ್ಯಾ? ಒಂದಷ್ಟು ಫ್ರೀ ಎನ್ವಿರಾನ್ಮೆಂಟಲ್ ಲಾಸ್ ನ ತರೋದಕ್ಕೋಸ್ಕರ ಪ್ರೆಷರ್ ಗ್ರೂಪ್ ಏನ್ ಮಾಡ್ತಿದೆ, ಈ ಎನ್ವಿರಾನ್ಮೆಂಟ್ ಇಶ್ಯೂ ನ ಇಟ್ಕೊಂಡು ಗವರ್ನಮೆಂಟ್ ಏನ್ ಮಾಡ್ತಾ ಇರ್ತಾರೆ, ಪ್ರೆಷರೈಸ್ ಮಾಡ್ತಾ ಬರ್ತಿದ್ದಾರೆ, ಓಕೆನಾ. ದಿಸ್ ಇಸ್ ಲಾಂಗ್ ಲಿವ್ಡ್ ಇದು. ಜೊತೆಗೆ ಇದು ಮೋರ್ ಆರ್ಗನೈಸ್ಡ್ ಇದು, ಓಕೆನಾ. ದೇ ವಿಲ್ ಪ್ರೊಟೆಸ್ಟ್ ಮೋರ್ ಆರ್ಗನೈಸ್ಡ್, ಓಕೆನಾ. ದಿಸ್ ಇಸ್ ವಾಟ್ ಪ್ರೆಷರ್ ಗ್ರೂಪ್. ಸೊ ಪ್ರೆಷರ್ ಗ್ರೂಪ್ಸ್ ಜಸ್ಟ್ ಡೆಫಿನಿಷನ್ಸ್ ನ ನೆನ್ಪಿಟ್ಕೊಳ್ಳಿ, ಓಕೆನಾ. ಪ್ರೆಷರ್ ಗ್ರೂಪ್ಸ್ ಅಂತ ಅಂದ್ರೆ ವೆನ್ ಪೀಪಲ್ ವಿತ್ ಕಾಮನ್ ಆಕ್ಯುಪೇಷನ್ ಅಥವಾ ಪೀಪಲ್ ವಿತ್ ಕಾಮನ್ ಒಪಿನಿಯನ್ ಅಥವಾ ಪೀಪಲ್ ವಿತ್ ಕಾಮನ್ ಇಂಟ್ರೆಸ್ಟ್, ಓಕೆನಾ, ಇದನ್ನ we will call it as pressure groups, ಓಕೆನಾ. ಮೂಮೆಂಟ್ಸ್ ಅಂತ ಅಂದ್ರೆ, ಮೂಮೆಂಟ್ಸ್ ಅಂದ್ರೆ ಏನು ಆಗಿದೆ? ಇದು ಲಾಂಗ್ ಲಿವ್ಡ್ ಅಂತಂದ್ರೆ ಇದು
ಶಾರ್ಟ್ ಲಿವ್ಡ್ ಹೇಗೆ? ಬೆಸ್ಟ್ ಎಕ್ಸಾಂಪಲ್ ಮೂವ್ಮೆಂಟ್ಸ್ ಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಕೇಳಿದೀರಾ? ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತ ಕೇಳಿದೀರಾ? ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಅಂತ ಕೇಳಿದೀರಾ? ದೇ ಆರ್ ದ ಬೆಸ್ಟ್ ಎಕ್ಸಾಂಪಲ್. ಓಕೆನಾ? ಒಂದು ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಅದು ಸ್ಪಾರ್ಕ್ ಹೈ ಆಗುತ್ತೆ. ಓಕೆನಾ? ಒನ್ಸ್ ನಮ್ದು ಏನು ಇದಿರುತ್ತೆ ಅದು ಫುಲ್ಫಿಲ್ ಆದ್ಮೇಲೆ ಏನ್ ಮಾಡ್ತೀವಿ, ಅದನ್ನ ಕಂಪ್ಲೀಟ್ಲಿ ಡಿಸ್ಪರ್ಸ್ ಆಗ್ತೀವಾ? ದಟ್ ಈಸ್ ವಾಟ್ ಮೂಮೆಂಟ್. ಅದಕ್ಕೆ ಅದು ಮೂಮೆಂಟ್ ಬಂದು ಇಟ್ ಇಸ್ ಅ ಶಾರ್ಟ್ ಲೀವ್. ಅರ್ಥ ಆಗಿದೆಯಾ? ದಿಸ್ ಇಸ್ ವಾಟ್ ಡಿಫರೆನ್ಸ್ ಬಿಟ್ವೀನ್ ಪ್ರೆಷರ್ ಗ್ರೂಪ್ಸ್ ಮತ್ತೆ ಮೂಮೆಂಟ್ಸ್. ಓಕೆನಾ? ಪ್ರೆಷರ್ ಗ್ರೂಪ್ಸ್ ಬಂದು ದೇ ಆರ್ ಲಾಂಗ್ ಲಿವ್. ಓಕೆನಾ? ಜೊತೆಗೆ ಗ್ರೂಪ್ ಆಫ್ ಪೀಪಲ್ ವಿತ್ ಕಾಮನ್ ಇಂಟ್ರೆಸ್ಟ್, ಗ್ರೂಪ್ ಆಫ್ ಪೀಪಲ್ ವಿತ್ ಕಾಮನ್ ಒಪಿನಿಯನ್ ಅಥವಾ ಕಾಮನ್ ಏನ್ ಹೇಳಿದ್ರೆ ಇನ್ನೊಂದು ಆಕ್ಯುಪೇಷನ್. ಅರ್ಥ ಆಗಿದೆಯಾ? ಅದು ಪ್ರೆಷರ್ ಗ್ರೂಪ್. ಓಕೆನಾ? ಮೂಮೆಂಟ್ಸ್ ಅಂತ ಅಂದ್ರೆ ಆ ಪಾಯಿಂಟಿಗೆ ಮಾತ್ರ ಅಷ್ಟೇ. ಸ್ಪಾರ್ಕ್ ವಿತ್ ಅ ಸಿಂಗಲ್ ಇಶ್ಯೂ ಅಂತ ಹೇಳ್ತೀವಿ. ಒಂದು ಸಿಂಗಲ್ ಇಶ್ಯೂನ ಇಟ್ಕೊಂಡು ಸ್ಪಾರ್ಕ್ ಆಗುತ್ತೆ. ಒನ್ಸ್ ಆ ಒಂದು ಆಬ್ಜೆಕ್ಟಿವ್ ಏನಿರುತ್ತೆ ಆ ಆಬ್ಜೆಕ್ಟಿವ್ ಫುಲ್ಫಿಲ್ ಆದ್ಮೇಲೆ ಏನಾಗುತ್ತೆ, ಅದು ಕಂಪ್ಲೀಟ್ಲಿ ಡಿಸ್ಪರ್ಸ್ ಆಗುತ್ತೆ. ಅದನ್ನ ವಿ ವಿಲ್ ಕಾಲ್ ಇಟ್ ಆಸ್ ಮೂಮೆಂಟ್ಸ್. ಓಕೆನಾ? ಇವಾಗಿನ ಟ್ರೆಂಡ್ ಅಲ್ಲೂ ಕೂಡ ನೀವು ಮೂಮೆಂಟ್ಸ್ ಗೆ ಒಂದಷ್ಟು ಬೆಸ್ಟ್ ಎಕ್ಸಾಂಪಲ್ಸ್ ನ ಕೊಡ್ಬೋದು. ಲೈಕ್ ವುಮೆನ್ ಎಂಪವರ್ಮೆಂಟ್. ಓಕೆನಾ? ಬೆಸ್ಟ್ ಎಕ್ಸಾಂಪಲ್ ಫಾರ್ ಮೂಮೆಂಟ್. ಓಕೆನಾ? ಅದಾದ್ಮೇಲೆ ಇನ್ನೊಂದಿದೆ, ನರ್ಮದಾ ಬಚಾವ್ ಆಂದೋಲನ್. ಓಕೆನಾ? ಅದು ಕೂಡ ಇಟ್ ಇಸ್ ಅ ಮೂಮೆಂಟ್. ಓಕೆನಾ? ಬೇಕು ಅಂದ್ರೆ ಎಕ್ಸಾಂಪಲ್ಸ್ ಬರ್ಕೊಡಿ. ಆಯ್ತಾ? ಇವಾಗ ನೀವು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅದ್ ನಾನು ಎಕ್ಸಾಂಪಲ್ ಕೊಟ್ಟಿದ್ ನಿಮ್ಗೆ ಅರ್ಥ ಆಗಿ ಅಂತ ಅದನ್ನ ಯೂಸ್ ಮಾಡ್ಬೇಡಿ ಎಕ್ಸಾಂಪಲ್ಸ್ ಗೆ. ಓಕೆನಾ? ಇವಾಗಿನ ಕರೆಂಟ್ ಅಫೇರ್ಸ್ ಎಕ್ಸಾಂಪಲ್ಸ್ ನ ಯೂಸ್ ಮಾಡಿ. ಲೈಕ್ ನರ್ಮದಾ ಬಚಾವ್ ಆಂದೋಲನ್. ಓಕೆನಾ? ವುಮೆನ್ಸ್ ಎಂಪವರ್ಮೆಂಟ್. ಆಮೇಲೆ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಒಂದಷ್ಟು ಬರುತ್ತೆ. ಓಕೆನಾ? ಇನ್ನೊಂದು ಮೂಮೆಂಟ್ ಇತ್ತು, ಕೇಳಿದಿರಾ? ಆಂಟಿ ಲಿಕ್ಕರ್ ಮೂಮೆಂಟ್ ಅಂತ. ಓಕೆನಾ? ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮೂಮೆಂಟ್ಸ್. ಓಕೆನಾ? ಮೂಮೆಂಟ್ಸ್ ಹೇಗೆ ಅಂತ ಅಂದ್ರೆ ಸಿಂಗಲ್ ಇಶ್ಯೂ, ಆ ಸಿಂಗಲ್ ಇಶ್ಯೂನ ಇಟ್ಕೊಂಡು ಸ್ಪಾರ್ಕ್ ಆಗುತ್ತೆ. ಒನ್ಸ್ ಸ್ಪಾರ್ಕ್ ಆಗಿ ಏನ್ ಆಬ್ಜೆಕ್ಟಿವ್ ಇರುತ್ತೆ ಆ ಆಬ್ಜೆಕ್ಟಿವ್ ಫುಲ್ಫಿಲ್ ಆದ್ಮೇಲೆ ಕಂಪ್ಲೀಟ್ಲಿ ಅದೇನಾಗುತ್ತೆ, ಡಿಸ್ಪರ್ಸ್ ಆಗುತ್ತೆ. ಅದನ್ನ ವಿ ವಿಲ್ ಕಾಲ್ ಇಟ್ ಆಸ್ ಮೂಮೆಂಟ್ಸ್. ಓಕೆನಾ? ಇದ್ ಬಿಟ್ಟು ಇನ್ನ ಎರಡು ಇಂಪಾರ್ಟೆಂಟ್ ಗ್ರೂಪ್ಸ್ ಇದೆ. ಯಾವ್ದಾದ್ರು ಅಂತಂದ್ರೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಗ್ರೂಪ್ ಅಂತ ಇದೆ. ಇನ್ನ ಒಂದು ಬಂದು ಸೆಕ್ಷನಲ್ ಇಂಟ್ರೆಸ್ಟ್ ಗ್ರೂಪ್ ಅಂತ ಇದೆ. ಸೆಕ್ಷನಲ್ ಇಂಟ್ರೆಸ್ಟ್ ಗ್ರೂಪ್ ಮತ್ತೆ ಪಬ್ಲಿಕ್ ಇಂಟ್ರೆಸ್ಟ್ ಗ್ರೂಪ್. ಏನು ಸೆಕ್ಷನಲ್ ಇಂಟ್ರೆಸ್ಟ್ ಗ್ರೂಪ್ ಅಂತ ಅಂದ್ರೆ ವೆರಿ ಗುಡ್. ಓಕೆನಾ? ಅಂದ್ರೆ ಇದು ಬಂದು ಇಟ್ ಇಸ್ ಅ ಗ್ರೂಪ್. ಓಕೆನಾ? ವಿತ್ ಅ ಸರ್ಟೈನ್ ಸೆಕ್ಷನ್. ಅರ್ಥ ಆಗ್ತಿದೆ? ಈಗ ಅವ್ರು ಹೇಳ್ದಂಗೆ ಕ್ಯಾಸ್ಟ್ ಇರ್ಬೋದು. ಓಕೆನಾ? ಅಥವಾ ರಿಲಿಜಿಯನ್ ಇರ್ಬೋದು. ಓಕೆನಾ? ಕಲ್ಚರ್ ಇರ್ಬೋದು. ಅರ್ಥ ಆಗ್ತಿದ್ಯಾ? ಅದನ್ನ ಕಾಲ್ ಇಟ್ ಆಸ್ ಸೆಕ್ಷನಲ್ ಇಂಟ್ರೆಸ್ಟ್ ಗ್ರೂಪ್. ಯೂಶಲಿ ಸೆಕ್ಷನಲ್ ಇಂಟ್ರೆಸ್ಟ್ ಗ್ರೂಪ್ ಏನು ಅಂತ ಅಂದ್ರೆ ಟು ಪ್ರಮೋಟ್ ಇಂಟ್ರೆಸ್ಟ್ ಆಫ್ ಓನ್ಲಿ ದಟ್ ಸೆಕ್ಷನ್. ಅರ್ಥ ಆಗ್ತಿದ್ಯಾ? ಆ ಒಂದು ಸೆಕ್ಷನ್ ಏನಿರುತ್ತೆ ಅದ್ರದ್ದು ಆಬ್ಜೆಕ್ಟ್ ಅದು ಫುಲ್ಫಿಲ್ ಆಗ್ಬೇಕು, ಅದ್ರದ್ದು ಇಂಟ್ರೆಸ್ಟ್ ಏನಿದೆ ಅದು ಫುಲ್ಫಿಲ್ ಆಗ್ಬೇಕು. ಅರ್ಥ ಆಗ್ತಿದ್ಯಾ? ಅದ್ರ ಮೇಲೆ ವರ್ಕ್ ಮಾಡುವಂತ ಗ್ರೂಪ್ಸ್ ನ ವಿಲ್ ಕಾಲ್ ಇಟ್ ಆಸ್ ಸೆಕ್ಷನಲ್ ಇಂಟ್ರೆಸ್ಟ್ ಗ್ರೂಪ್. ಯಾವ್ದಾದ್ರು ಎಕ್ಸಾಂಪಲ್ ಕೊಡ್ಬೋದಾ? ಯಾವ್ದಾದ್ರು ಎಕ್ಸಾಂಪಲ್ ಕೊಡ್ಬೋದಾ ಸೆಕ್ಷನಲ್ ಇಂಟ್ರೆಸ್ಟ್ ಗ್ರೂಪ್ಸ್ ಗೆ? ಬೆಸ್ಟ್ ಅವಾಗ್ಲೇ ಒಂದು ಓದಿದ್ರಿ ಒಂದು ಎಕ್ಸಾಂಪಲ್. ಯಾವ್ದಾದ್ರು ಎಕ್ಸಾಂಪಲ್? ಟ್ರೇಡ್ ಯೂನಿಯನ್ ಫಾರ್ಮ್ ಆಯ್ತಲ್ಲ, ಯಾವ್ದಾದ್ರು? ಪೋಲ್ಯಾಂಡ್. ಓಕೆನಾ? ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದು ಟ್ರೇಡ್ ಯೂನಿಯನ್. ಸೆಕ್ಷನಲ್ ಇಂಟ್ರೆಸ್ಟ್ ಗ್ರೂಪ್ ಗೆ ಬೆಸ್ಟ್ ಎಕ್ಸಾಂಪಲ್ ಬಂದು ಟ್ರೇಡ್ ಯೂನಿಯನ್ಸ್. ಓಕೆನಾ? ಅಥವಾ ಬಿಸ್ನೆಸ್ ಅಸೋಸಿಯೇಷನ್ಸ್. ಓಕೆನಾ? ಅದಾದ್ಮೇಲೆ ಒಂದಷ್ಟು ಪ್ರೊಫೆಷನ್ಸ್ ಗ್ರೂಪ್ ನ ಮಾಡ್ಕೊಂಡಿರ್ತಾರೆ, ಲೈಕ್ ಡಾಕ್ಟರ್ಸ್, ಲಾಯರ್ಸ್. ಅರ್ಥ ಆಗ್ತಿದ್ಯಾ? ಲಾಯರ್ಸ್ ನೋಡಿ ದೇ ವಿಲ್ ಪ್ರೊಟೆಸ್ಟ್. ಯಾಕೆ? ಓನ್ಲಿ ಫಾರ್ ದಟ್ ಸೆಕ್ಷನ್. ಓಕೆನಾ? ಆ ಸೆಕ್ಷನ್ ಮಾತ್ರ ಪ್ರೊಟೆಸ್ಟ್ ಮಾಡ್ತಾರೆ. ಡಾಕ್ಟರ್ಸ್ ದೇ ವಿಲ್ ಪ್ರೊಟೆಸ್ಟ್ ಓನ್ಲಿ ಫಾರ್ ದಟ್ ಸೆಕ್ಷನ್. ಅರ್ಥ ಆಗ್ತಿದ್ಯಾ? ಅದನ್ನ ವಿ ವಿಲ್ ಕಾಲ್ ಇಟ್ ಆಸ್ ಸೆಕ್ಷನಲ್ ಇಂಟ್ರೆಸ್ಟ್ ಗ್ರೂಪ್. ಓಕೆನಾ? ಓನ್ಲಿ ಆ ಸೆಕ್ಷನ್ ಮಾತ್ರ ಇಂಟ್ರೆಸ್ಟ್ ಅನ್ನ ತೋರಿಸುತ್ತೆ. ಯಾಕೆಂದ್ರೆ ಅದ್ರದ್ದು ಆಬ್ಜೆಕ್ಟ್ ಮಾತ್ರ ಫುಲ್ಫಿಲ್ ಆಗ್ಬೇಕಷ್ಟೇ. ಅದನ್ನ ವಿ ವಿಲ್ ಕಾಲ್ ಇಟ್ ಆಸ್ ಸೆಕ್ಷನಲ್ ಇಂಟ್ರೆಸ್ಟ್ ಗ್ರೂಪ್. ಪಬ್ಲಿಕ್ ಇಂಟ್ರೆಸ್ಟ್ ಗ್ರೂಪ್ ಅಂತ ಪಬ್ಲಿಕ್ ಇಂಟ್ರೆಸ್ಟ್ ಗ್ರೂಪ್ ಯಾವ್ದಾರ ಎಕ್ಸಾಂಪಲ್ ಕೊಡ್ಬೋದಾ? ಇದಕ್ಕೆ ಎಕ್ಸಾಂಪಲ್ಸ್ ಬಿಸ್ನೆಸ್ ಅಸೋಸಿಯೇಷನ್ ಬರ್ಕೊಳ್ಳಿ.
ಅದಾದ್ಮೇಲೆ ಪ್ರೊಫೆಷನಲ್ ಅಂತ ಬರ್ಕೊಳ್ಳಿ, ಬ್ರಾಕೆಟ್ ಅಲ್ಲಿ ಡಾಕ್ಟರ್, ಲಾಯರ್ ಎಕ್ಸೆಟ್ರಾ. ಇದಕ್ಕೆ ಪಬ್ಲಿಕ್ ಇಂಟ್ರೆಸ್ಟ್ ಗ್ರೂಪ್. NGOs. ಓಕೆ, NGOs, ವೆರಿ ಗುಡ್. ಆಮೇಲೆ ಆಯ್ತು, ಪಬ್ಲಿಕ್ ಇಂಟ್ರೆಸ್ಟ್ ಗ್ರೂಪ್ ಅಂದ್ರೆ ಏನಪ್ಪ? ಪಬ್ಲಿಕ್ ಇಂಟ್ರೆಸ್ಟ್ ಗ್ರೂಪ್ಸ್ ಅಂದ್ರೆ ಏನು? ಪಬ್ಲಿಕ್ ಇಂಟ್ರೆಸ್ಟ್ ಗ್ರೂಪ್ಸ್ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಗ್ರೂಪ್ಸ್ ನ ಪ್ರಮೋಷನಲ್ ಗ್ರೂಪ್ಸ್ ಅಂತಾನೂ ಕರಿತೀವಿ. ಓಕೆನಾ? ಪಬ್ಲಿಕ್ ಇಂಟ್ರೆಸ್ಟ್ ಗ್ರೂಪ್ಸ್ ಅಥವಾ ಪ್ರಮೋಷನಲ್ ಗ್ರೂಪ್ಸ್ ಅಂತಾನೂ ಕರಿತೀವಿ. ಏನಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಗ್ರೂಪ್ ಅಥವಾ ಪ್ರಮೋಷನಲ್ ಗ್ರೂಪ್ಸ್ ಅಂತಂದ್ರೆ ಅಂದ್ರೆ ಸಮ್ ಗ್ರೂಪ್ ಆಫ್ ಪೀಪಲ್ ಇದಾರಲ್ಲ, ದೇ ವಿಲ್ ಫೈಟ್ ಅಥವಾ ದೇ ವಿಲ್ ಪ್ರೊಟೆಸ್ಟ್ ಫಾರ್ ಪಬ್ಲಿಕ್. ಅರ್ಥ ಆಗ್ತಿದ್ಯಾ? ಅವರಿಗೋಸ್ಕರ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ. ಓಕೆನಾ? ದೇ ಆರ್ ಪ್ರೊಟೆಕ್ಟಿಂಗ್ ಫಾರ್ ದ ದೇ ಆರ್ ಪ್ರೊಟೆಸ್ಟಿಂಗ್ ಫಾರ್ ದ ಪಬ್ಲಿಕ್. ಅರ್ಥ ಆಗ್ತಿದ್ಯಾ? ಅದನ್ನ ವಿ ವಿಲ್ ಕಾಲ್ ಇಟ್ ಆಸ್ ಪಬ್ಲಿಕ್ ಇಂಟ್ರೆಸ್ಟ್ ಗ್ರೂಪ್. ಬೆಸ್ಟ್ ಫಾರ್ ಎಕ್ಸಾಂಪಲ್ ಬಂದು ಈ ಬಾಂಡೇಜ್ ಲೇಬರ್ ಅಂತ ಕೇಳಿದೀರಾ? ಓಕೆನಾ? ಬಾಂಡೇಜ್ ಲೇಬರ್ ಬೆಸ್ಟ್ ಎಕ್ಸಾಂಪಲ್ ತಗೋಬಹುದು. ಇದರಲ್ಲಿ a group of people ಏನ್ ಮಾಡ್ತಾರೆ, they will fight against the bond labor. ಓಕೆನಾ? ಬಾಂಡ್ ಲೇಬರ್ ಅಗೇನ್ಸ್ಟ್ ಫೈಟ್ ಮಾಡ್ತಾ ಇದಾರೆ. ಯಾಕೆ ಅಂತಂದ್ರೆ ದಟ್ ಈಸ್ ನಾಟ್ ಫಾರ್ ಇಟ್ಸ್, ಅವ್ರಿಗೋಸ್ಕರ ಅಲ್ಲ. ದೇ ಆರ್ ಫೈಟಿಂಗ್ ಫಾರ್ the ones who are involved in that bond labor. ಓಕೆನಾ? the ones who are suffering from that bond labor. ಅರ್ಥ ಆಗ್ತಿದ್ಯಾ? ಅದಕ್ಕೆ ಫೈಟ್ ಮಾಡ್ತಾ ಇರೋದು ಯಾರು? a group of people. ಓಕೆನಾ? ಅವರಿಗೋಸ್ಕರ ಅವ್ರು ಫೈಟ್ ಮಾಡ್ತಾ ಇಲ್ಲ. they are fighting for others. ಓಕೆನಾ? ಅದನ್ನ we will call it as public interest groups. ಅರ್ಥ ಆಗಿದ್ಯಾ? ಇದಿಷ್ಟು ಒಂದಷ್ಟು ಗ್ರೂಪ್ಸ್. ಓಕೆನಾ? ಪ್ರೆಷರ್ ಗ್ರೂಪ್, ಮೂವ್ಮೆಂಟ್ಸ್, ಮತ್ತೆ ಸೆಕ್ಷನಲ್ ಇಂಟ್ರೆಸ್ಟ್ ಗ್ರೂಪ್, ಪಬ್ಲಿಕ್ ಇಂಟ್ರೆಸ್ಟ್ ಗ್ರೂಪ್ಸ್. ಇದು ಅರ್ಥ ಆಗಿದೆ? ಇದು ಇದ್ರಲ್ಲಿ ಏನೋ ಡೌಟ್ ಇದೆಯಾ? ಪ್ರೆಷರ್ ಗ್ರೂಪ್ಸ್ ಅಂದ್ರೆ ಗೊತ್ತಾಗಿದೆ ಅಲ್ವಾ? ಮೂವ್ಮೆಂಟ್ಸ್. ಓಕೆನಾ? ಸೆಕ್ಷನಲ್ ಇಂಟ್ರೆಸ್ಟ್ ಗ್ರೂಪ್, ಪಬ್ಲಿಕ್ ಇಂಟ್ರೆಸ್ಟ್ ಗ್ರೂಪ್. ಇದಿಷ್ಟು ಅರ್ಥ ಆಗಿದ್ಯಾ? ಇದಿಷ್ಟು ನಿಮ್ದು ಪಾಪ್ಯುಲರ್ ಸ್ಟ್ರಗಲ್. ಓಕೆನಾ? ಆ ಚಾಪ್ಟರ್ ಏನಿದೆಯಲ್ಲ ಪಾಪ್ಯುಲರ್ ಸ್ಟ್ರಗಲ್ ಅಂತ. ಓಕೆನಾ? ಪಾಪ್ಯುಲರ್ ಸ್ಟ್ರಗಲ್ ಅಲ್ಲಿ ಆ ಎರಡು ಎಕ್ಸಾಂಪಲ್, ಒಂದು ನೇಪಾಲ್, ಇನ್ನ ಒಂದು ಬಾಲಿವಿಯಾಸ್ ವಾಟರ್ ವಾರ್. ಅದ್ ಬಿಟ್ಟು ಇದಿಷ್ಟು ಕಾನ್ಸೆಪ್ಟ್ ಬರುತ್ತೆ. ಅದರ್ ಆರ್ಗನೈಸೇಷನ್ಸ್, ಒಂದಷ್ಟು ಆರ್ಗನೈಸೇಷನ್ಸ್ ಅಂತ ಅಂದಾಗ ಯಾವಾಗ್ಲೂ ಬರುವಂತ ಆರ್ಗನೈಸೇಷನ್ಸ್ ಇದೆ. ಒಂದಷ್ಟು ಪ್ರೆಷರ್ ಗ್ರೂಪ್ಸ್ ಅಂತ ಇರುತ್ತೆ, ಮೂವ್ಮೆಂಟ್ಸ್ ಅಂತ ಇರುತ್ತೆ, ಸೆಕ್ಷನಲ್ ಇಂಟ್ರೆಸ್ಟ್ ಗ್ರೂಪ್ ಅಂತ ಇರುತ್ತೆ, ಪಬ್ಲಿಕ್ ಇಂಟ್ರೆಸ್ಟ್ ಗ್ರೂಪ್ ಅಂತ ಇರುತ್ತೆ. ಅರ್ಥ ಆಗಿದ್ಯಾ? ವಿತ್ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಂಡಿದ್ದೆ. ಓಕೆನಾ? ಇದು ಅರ್ಥ ಆಗಿದೆಯಾ? ಇದ್ರಲ್ಲಿ ಏನೋ ಡೌಟ್ ಇದೆಯಾ? ಓಕೆ, ನೆಕ್ಸ್ಟ್ ಇವಾಗ ನಿಮ್ಮ ಕೆಲಸ, ವಾಟ್ ಆರ್ ದ ಔಟ್ಕಮ್ಸ್ ಆಫ್ ಡೆಮೋಕ್ರಸಿ. ಇಷ್ಟು ಇವಾಗ ಕತೆ ಕೇಳಿದ್ರೆ ಅಲ್ವಾ? ಇನ್ ಎರಡು ಪಾರ್ಟ್ ಇದೆ. ಡೆಮೋಕ್ರಸಿ ಔಟ್ಕಮ್ ಏನು, ವಾಟ್ ಆರ್ ದ ಚಾಲೆಂಜಸ್ ಆಫ್ ಡೆಮೋಕ್ರಸಿ, ಮೆಜರ್ಸ್ ಆಫ್ ಡೆಮೋಕ್ರಸಿ. ಹೇಳಿ, ಸ್ಟಾರ್ಟ್ ಮಾಡಿ. ವಾಟ್ ಆರ್ ದ ಔಟ್ಕಮ್ಸ್ ಆಫ್ ಡೆಮೋಕ್ರಸಿ? What are the outcomes of democracy? Outcomes of democracy ಏನೇನು? Very good. First one, democracy. We have political equality. ಡೆಮೋಕ್ರಸಿ ಅಂತ ಬಂದಾಗ we have political equality. So political equality ಅಂತ ಬಂದಾಗ we have right to vote. Next, we have right to contest in election. Next, we have right to choose our representatives. Very good. Next, second one. ಔಟ್ಕಮ್ಸ್ ಹೇಳಿ ಅಷ್ಟೇ. ಡಿಮೆರಿಟ್ಸ್, ಮೆರಿಟ್ಸ್ ಏನ್ ಬರ್ಕೊಂಡ್ರೆ ಅದನ್ನ ಇಟ್ಕೊಂಡು ಔಟ್ಕಮ್ಸ್ ನ ಜನರೇಟ್ ಮಾಡಿ. ಹೇಳ್ರಪ್ಪ. So it provides the accountable government for citizens. ಹೌದಾ? So what are the outcomes of democracy ಅಂತಂದ್ರೆ, ಮೊದಲನೇದು, the democracy will give political
ರೈಟ್ಸ್. ಎರಡನೇದು ದ ಡೆಮೋಕ್ರಸಿ ಪ್ರೊವೈಡ್ಸ್ ಅ ಗವರ್ನಮೆಂಟ್ ಅಕೌಂಟೇಬಲ್ ಫಾರ್ ದ ಸಿಟಿಸನ್ಸ್. ಓಕೆನಾ, ಸಿಟಿಸನ್ಸ್ ಗೆ ಅಕೌಂಟೇಬಲ್ ಇರುವಂತ ಗವರ್ನಮೆಂಟ್ ನ ಫಾರ್ಮ್ ಮಾಡುತ್ತೆ. ಓಕೆನಾ, ನೆಕ್ಸ್ಟ್ ವೆರಿ ಗುಡ್. ಡಿಗ್ನಿಟಿ ಆಫ್ ಸಿಟಿಸನ್. ಓಕೆನಾ, ಇಟ್ ಅಕಾಮಿಡೇಟ್ ಸೋಷಿಯಲ್ ಡೈವರ್ಸಿಟಿ. ಓಕೆನಾ, ಇಟ್ ಅಕಾಮಿಡೇಟ್ ಸೋಷಿಯಲ್ ಡೈವರ್ಸಿಟಿ. ಅದಾದ್ಮೇಲೆ ಇಟ್ ಪ್ರಮೋಟ್ ಡಿಗ್ನಿಟಿ ಅಂಡ್ ಫ್ರೀಡಮ್ ಆಫ್ ಸಿಟಿಸನ್ಸ್. ಓಕೆನಾ, ಇಟ್ ಪ್ರಮೋಟ್ dignity and freedom of citizens. ಹೌದಾ, ಫ್ರೀಡಮ್ ಇದೆಯಾ? ಎವ್ರಿವನ್ ಹ್ಯಾವ್ ಫ್ರೀಡಮ್, ರೈಟ್? ಪೊಲಿಟಿಕಲ್ ಈಕ್ವಾಲಿಟಿ ಇದೆಯಾ ಎಲ್ಲರಿಗೂ? ಆಮೇಲೆ ಡಿಗ್ನಿಟಿಯನ್ನ ಕೊಡುತ್ತಾ? ಡಿಗ್ನಿಟಿ ಇನ್ ದ ಸೆನ್ಸ್ ಎವ್ರಿವನ್ ಶುಡ್ ಬಿ ರೆಸ್ಪೆಕ್ಟೆಡ್. ಅರ್ಥ ಆಗ್ತಿದ್ಯಾ? ಈಚ್ ಅಂಡ್ ಎವ್ರಿವನ್ ಶುಡ್ ಬಿ ರೆಸ್ಪೆಕ್ಟೆಡ್. ಅದು ವಿಲ್ ಕಾಲ್ ಇಟ್ ಆಸ್ ಡಿಗ್ನಿಟಿ. ಓಕೆನಾ, ನೆಕ್ಸ್ಟ್. ಓಕೆ, ಆಮೇಲೆ ಹೇಳಿ. ಸೊ ಡೆಮೋಕ್ರೆಟಿಕ್ ಗವರ್ನಮೆಂಟ್ ನ ಲೆಜಿಟಿಮೇಟ್ ಗವರ್ನಮೆಂಟ್ ಅಂತ ಹೇಳ್ಬೋದಾ? ಕೇಳಿದಿರ ವರ್ಡ್ ಲೆಜಿಟಿಮೇಟ್ ಗವರ್ನಮೆಂಟ್ ಅಂತ? ಏನಾಗುತ್ತೆ? LEGITIMAT, ಲೆಜಿಟಿಮೇಟ್ ಗವರ್ನಮೆಂಟ್. ಸೊ ಏನು ಲೆಜಿಟಿಮೇಟ್ ಗವರ್ನಮೆಂಟ್ ಅಂತ? ಆಕ್ಚುಲಿ ಏನ್ ಗೊತ್ತಾ, ಈ ತರ ವರ್ಡ್ಸ್ ನ ಯೂಸ್ ಮಾಡ್ಬೇಕು ಮೇನ್ಸ್ ಆನ್ಸರ್ ಮೇಲೆ. ನಾರ್ಮಲ್ ವರ್ಡ್ಸ್ ನ ಬರೆಯೋದ್ಕಿಂತ ಈ ತರ ವರ್ಡ್ಸ್ ನ ಯೂಸ್ ಮಾಡಿದಾಗ ಮಾತ್ರ ಆನ್ಸರ್ಸ್ ಗೆ ಒಂದು ತೂಕ. ಓಕೆನಾ, ಮೋರ್ ನಂಬರ್ ಆಫ್ ಮಾರ್ಕ್ಸ್ ನ ತಗೋಬಹುದು. ಓಕೆನಾ, ಸೊ ಏನು ಲೆಜಿಟಿಮೇಟ್ ಗವರ್ನಮೆಂಟ್ ಅಂತ ಗೊತ್ತಿದೆಯಾ ಯಾರಿಗಾದ್ರೂ? ಲೆಜಿಟಿಮೇಟ್ ಗವರ್ನಮೆಂಟ್ ಅಂತಂದ್ರೆ ದ ಒನ್ ದಟ್ ಈಸ್ ರೆಕಗ್ನೈಸ್ಡ್ ಅಂಡ್ ಅಕ್ಸೆಪ್ಟೆಡ್ ಬೈ ದ ಪೀಪಲ್. ಓಕೆನಾ, ಅದನ್ನ ವಿ ವಿಲ್ ಕಾಲ್ ಇಟ್ ಆಸ್ ಲೆಜಿಟಿಮೇಟ್ ಗವರ್ನಮೆಂಟ್ ಅಂತ. ಓಕೆನಾ, ದ ಒನ್ ದಟ್ ಈಸ್ ರೆಕಗ್ನೈಸ್ಡ್ ಅಂಡ್ ಅಕ್ಸೆಪ್ಟೆಡ್ ಬೈ ಯಾರು? ಬೈ ಪೀಪಲ್. ಅರ್ಥ ಆಗ್ತಿದ್ಯಾ? ಓಕೆನಾ, ದ ಒನ್ ದಟ್ ಈಸ್ ರೆಕಗ್ನೈಸ್ಡ್ ಅಂಡ್ accepted by the people. ಓಕೆನಾ, ಇದು ಕೂಡ ಒಂದು ಔಟ್ಕಮ್ ಆಫ್ ಡೆಮೋಕ್ರಸಿ. ಡೆಮೋಕ್ರೆಟಿಕ್ ಗವರ್ನಮೆಂಟ್ ಈಸ್ ಅ ಲೆಜಿಟಿಮೇಟ್ ಗವರ್ನಮೆಂಟ್. ಓಕೆನಾ, ಇದಿಷ್ಟು ಬಂದು ದೇ ಆರ್ ದ ಔಟ್ಕಮ್ಸ್ ಆಫ್ ಡೆಮೋಕ್ರಸಿ. ಓಕೆನಾ, ನೆಕ್ಸ್ಟ್ ಮೆಷರ್ಸ್. ಏನೇನ್ ಮೆಷರ್ಸ್? ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸ್ ಕಂಟ್ರಿ ಇದೆ. ಓಕೆನಾ, ಸೊ ಈ ಎಕ್ಸ್ ಕಂಟ್ರಿ ಬಂದು ಆ ಕಂಟ್ರಿನಲ್ಲಿ ಸಿಟಿಸನ್ಸ್ ಗೆ ಎಲೆಕ್ಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದೆ. ಓಕೆನಾ, ಸೊ ಬಟ್ ಕಂಟ್ರಿ ಇಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ಅರ್ಥ ಆಗ್ತಿದ್ಯಾ? ಈ ಎಕ್ಸ್ ಕಂಟ್ರಿ ಏನಿದೆ, ದಿಸ್ ಎಕ್ಸ್ ಕಂಟ್ರಿ ಇಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ಬಟ್ ಈ ಎಕ್ಸ್ ಕಂಟ್ರಿ ಏನ್ ಮಾಡ್ತಾ ಇದೆ ಅಂತಂದ್ರೆ ಅಲ್ಲಿಯ ಸಿಟಿಸನ್ಸ್ ಗೆ ಎಲೆಕ್ಷನ್ ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇದೆ. ಓಕೆನಾ, ಇವಾಗ ಮೆಷರ್ಸ್ ಏನೇನ್ ತಗೋಬೇಕು ನೀವು? ಮೆಷರ್ಸ್ ಏನೇನಿರ್ಬೇಕು? ಹೇಳ್ರಪ್ಪ, ಮೆಷರ್ಸ್ ಏನೇನ್ ಬರ್ಬೇಕು? ವಾಟ್ ಆರ್ ದ ಮೆಷರ್ಸ್? ಸೊ ಡೆಮೋಕ್ರಸಿದು ಮೆಷರ್ಸ್ ಬಂದು ದೇರ್ ಶುಡ್ ಬಿ ಅ ರೆಗ್ಯುಲರ್ ಎಲೆಕ್ಷನ್. ಓಕೆನಾ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಲೆಕ್ಷನ್ ಬಗ್ಗೆ ನೋಡೋಣ. ಕಂಪ್ಲೀಟ್ ಎಲೆಕ್ಷನ್ ಅಂದ್ರೆ ಏನು, ಎಲೆಕ್ಷನ್ ಪ್ರೊಸೆಸ್ ಹೇಗೆ ನಡೆಯುತ್ತೆ, ಪೊಲಿಟಿಕಲ್ ಪಾರ್ಟೀಸ್ ಅಂದ್ರೆ ಏನು, ನ್ಯಾಷನಲ್ ಪಾರ್ಟಿ ಅಂದ್ರೆ ಏನು, ಸ್ಟೇಟ್ ಪಾರ್ಟಿ ಅಂದ್ರೆ ಏನು. ಓಕೆನಾ, ಸೊ ಮೆಷರ್ಸ್ ಏನು? ರೆಗ್ಯುಲರ್ ಎಲೆಕ್ಷನ್. ಬರೀ ರೆಗ್ಯುಲರ್ ಎಲೆಕ್ಷನ್ ಆದ್ರೆ ಸಾಕ? ಏನಾಗ್ಬೇಕು? 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 ಫ್ರೀ ಅಂಡ್ ಫೇರ್ ಎಲೆಕ್ಷನ್. ನೆಕ್ಸ್ಟ್
ನೆಕ್ಸ್ಟ್ ಸೊ ಓಪನ್ ಪಬ್ಲಿಕ್ ಡಿಬೇಟ್ ಓಕೆನಾ ಯಾವ್ದ್ರ ಮೇಲೆ ಪಬ್ಲಿಕ್ ಡಿಬೇಟ್ ಆನ್ ಮೇಜರ್ ಪಾಲಿಸೀಸ್ ಓಕೆನಾ ಪಬ್ಲಿಕ್ ಡಿಬೇಟ್ ಆನ್ ಮೇಜರ್ ಪಾಲಿಸೀಸ್ ಮತ್ತೆ ಲೆಜಿಸ್ಲೇಷನ್ಸ್ ಅರ್ಥ ಆಗಿದ್ಯಾ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಹೇಳಿ citizens should have aware citizens should be aware about the government and its functioning okay na citizens should be aware about their government and the its functioning okay na so ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ ಈ ತರ ಫಾರ್ಮ್ ಗೆ ನ್ಯೂಜಿಲೆಂಡ್ ಕೇಳಿದ್ದೀರಾ ಬೆಸ್ಟ್ ಎಕ್ಸಾಂಪಲ್ ನ್ಯೂಜಿಲೆಂಡ್ ಯಾಕೆ ನ್ಯೂಜಿಲೆಂಡ್ ಬೆಸ್ಟ್ ಎಕ್ಸಾಂಪಲ್ ಯಾಕೆ ಅಂತಂದ್ರೆ ನ್ಯೂಜಿಲೆಂಡ್ ಅಲ್ಲಿ ಏನೇ ಒಂದು ಪಾಲಿಸೀಸ್ ಏನೇ ಒಂದು ಲಾಸ್ ಬಂದ್ರು ಫಸ್ಟ್ ದೇ ವಿಲ್ ಶೇರ್ ಪೀಪಲ್ ಓಕೆನಾ ಪೀಪಲ್ ಜೊತೆ ಶೇರ್ ಮಾಡ್ತಾರೆ ಒನ್ಸ್ ಪೀಪಲ್ ದೇ ಆರ್ ಓಕೆ ವಿತ್ ದಟ್ ಆಮೇಲೆ ದೇ ವಿಲ್ ಇಂಪ್ಲಿಮೆಂಟ್ ಇಟ್ ಅರ್ಥ ಆಗ್ತಿದ್ಯಾ ದಟ್ ಈಸ್ ವಾಟ್ ದಿಸ್ ಥರ್ಡ್ ಪಾಯಿಂಟ್ citizens should have aware about their government and their functioning ಅಂದ್ರೆ ಇದು ಹೇಗಿರ್ಬೇಕು ಅಂತಂದ್ರೆ ಟ್ರಾನ್ಸ್ಪರೆಂಟ್ ಇರ್ಬೇಕು ಗವರ್ನಮೆಂಟ್ ಮತ್ತೆ ಸಿಟಿಸನ್ಸ್ ಹೇಗಿರ್ಬೇಕು ಟ್ರಾನ್ಸ್ಪರೆಂಟ್ ಇರ್ಬೇಕು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನ್ಯೂಜಿಲೆಂಡ್ ಓಕೆನಾ ಎವ್ರಿಥಿಂಗ್ ವಿಲ್ ಬಿ ಶೇರ್ ಟು ಪೀಪಲ್ ನ್ಯೂಜಿಲೆಂಡ್ ಅಲ್ಲಿ ಏನಾದ್ರು ಲಾಸ್ ಆಗ್ತಾ ಇದೆ ಯಾವ್ದಾದ್ರು ಹೊಸ ಪಾಲಿಸಿ ಆಗ್ತಾ ಇದೆ ಅಂತಂದ್ರೆ ಫಸ್ಟ್ ದೇ ವಿಲ್ ಶೇರ್ ವಿತ್ ಪೀಪಲ್ ಅವ್ರ ಒಪಿನಿಯನ್ ತಗೋತಾರೆ ಇಫ್ ದೇ ಆರ್ ಓಕೆ then it will be implemented ಅರ್ಥ ಆಗಿದ್ಯಾ these are the measures of democracy okay na next last challenges of democracy ಮೂರು challenges ಇದೆ democracy there are 3 challenges of democracy ಮೊದಲನೇದು ಬಂದು foundational challenge है ना foundational challenge challenge of expansion challenge of deepening of democracy challenge of deepening of democracy okay na these are the 3 challenges of democracy okay na foundational challenge ಏನು foundational challenge ಅಂದ್ರೆ ವೆರಿ ಸಿಂಪಲ್ ಇಷ್ಟೊತ್ತು ನೀವು ಎಕ್ಸಾಂಪಲ್ಸ್ ಓದಿದ್ರಲ್ಲ ಅಲ್ಲೆಲ್ಲ ಆಗಿದ್ದೇನು ಫೌಂಡೇಶನಲ್ ಚಾಲೆಂಜ್ ಓಕೆನಾ ಯಾವ್ದೋ ಒಂದು ಮಾಡೆಲ್ ಇತ್ತು ಆ ಮಾಡೆಲ್ ಇಂದ ಇಲ್ಲಿಗೆ ಟ್ರಾನ್ಸ್ಫರ್ ಆದ್ರು ಡೆಮೋಕ್ರೆಟಿಕ್ ಮಾಡೆಲ್ ಟ್ರಾನ್ಸ್ಫರ್ ಆದ್ರು ಅದನ್ನ ಫೌಂಡೇಶನಲ್ ಚಾಲೆಂಜ್ ಅಂತ ಕರಿತೀವಿ ಓಕೆನಾ ಫೌಂಡೇಶನಲ್ ಚಾಲೆಂಜ್ ಅಂತಂದ್ರೆ ಏನೋ ಒಂದು ಮಾಡೆಲ್ ಇರುತ್ತೆ ಆ ಮಾಡೆಲ್ ಎಲ್ಲಿಗೆ ಟ್ರಾನ್ಸ್ಮಿಟ್ ಆಗುತ್ತೆ ಡೆಮೋಕ್ರೆಟಿಕ್ ಮಾಡೆಲ್ ಓಕೆನಾ transition from different model to democratic model okay adana we will call it as foundational challenge best example Nepal ಇದೆಲ್ಲ ಎಕ್ಸಾಂಪಲ್ ಓದಿದ್ದು ಅಲ್ಲೇನಿತ್ತು ಫಸ್ಟ್ ಡಿಫ್ರೆಂಟ್ ಮಾಡೆಲ್ ಇಂದ ಎಲ್ಲಿಗೆ
ಚೇಂಜ್ ಆಯ್ತು ಡೆಮೋಕ್ರೆಟಿಕ್. ಅರ್ಥ ಆಗಿದ್ಯಾ? ದಟ್ ಈಸ್ ವಾಟ್ ಫೌಂಡೇಶನಲ್ ಚಾಲೆಂಜ್. ಚಾಲೆಂಜ್ ಆಫ್ ಎಕ್ಸ್ಪಾನ್ಷನ್ ಅಂತಂದ್ರೆ ಏನು? ಚಾಲೆಂಜ್ ಆಫ್ ಎಕ್ಸ್ಪಾನ್ಷನ್ ಏನು? ಚಾಲೆಂಜ್ ಆಫ್ ಎಕ್ಸ್ಪಾನ್ಷನ್ ಅಂತಂದ್ರೆ ಎಕ್ಸ್ಪ್ಯಾಂಡ್ ಆಫ್ ಡೆಮೋಕ್ರಸಿ. ಯಾವ ತರ ಎಕ್ಸ್ಪ್ಯಾಂಡ್ ಮಾಡ್ತೀರಾ ಡೆಮೋಕ್ರಸಿನ? ಎಕ್ಸ್ಪ್ಯಾಂಡ್ ಆಫ್ ಡೆಮೋಕ್ರಸಿ ಹೌ? ಎಕ್ಸ್ಪ್ಯಾಂಡ್ ಆಫ್ ಡೆಮೋಕ್ರಸಿ ಬೈ ಇನ್ವಾಲ್ವಿಂಗ್ ಸ್ಟೇಕ್ ಹೋಲ್ಡರ್ಸ್. ಈ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಯಾರು? ಸ್ಟೇಕ್ ಹೋಲ್ಡರ್ಸ್ ಅಂತಂದ್ರೆ ಪ್ರೆಷರ್ ಗ್ರೂಪ್, ಮೂವ್ಮೆಂಟ್ಸ್, ಇಂಟ್ರೆಸ್ಟ್ ಗ್ರೂಪ್ಸ್. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ವಾಟ್ ಚಾಲೆಂಜ್ ಆಫ್ ಎಕ್ಸ್ಪಾನ್ಷನ್. ಚಾಲೆಂಜ್ ಆಫ್ ಎಕ್ಸ್ಪಾನ್ಷನ್ ಅಂದ್ರೆ ಎಕ್ಸ್ಪೆಂಡ್ ಆಫ್ ಡೆಮೋಕ್ರಸಿ ಬೈ ಇನ್ವಾಲ್ವಿಂಗ್ ಸ್ಟೇಕ್ ಹೋಲ್ಡರ್ಸ್. ಮೋರ್ ಸ್ಟೇಕ್ ಹೋಲ್ಡರ್ಸ್ ನ ಏನ್ ಮಾಡ್ಬೇಕು? ಇನ್ವಾಲ್ವ್ ಮಾಡ್ಕೋಬೇಕು. ಸ್ಟೇಕ್ ಹೋಲ್ಡರ್ಸ್ ಅಂತಂದ್ರೆ ದೇ ಆರ್ ದ ಪ್ರೆಷರ್ ಗ್ರೂಪ್ಸ್, ಓಕೆನಾ, ಮೂವ್ಮೆಂಟ್ಸ್, ಇಂಟ್ರೆಸ್ಟ್ ಗ್ರೂಪ್ಸ್, ಓಕೆನಾ. ಲಾಸ್ಟ್ ಒನ್, ಚಾಲೆಂಜ್ ಆಫ್ ಡೀಪ್ನಿಂಗ್ ಆಫ್ ಡೆಮೋಕ್ರಸಿ. ಚಾಲೆಂಜ್ ಆಫ್ ಡೀಪ್ನಿಂಗ್ ಆಫ್ ಡೆಮೋಕ್ರಸಿ. ಡೀಪ್ನಿಂಗ್ ಅಂತಂದ್ರೆ ಏನು? ಸ್ಟ್ರೆಂಥನಿಂಗ್ ಅಂತ ಮೀನಿಂಗ್ ಅಷ್ಟೇ, ಓಕೆನಾ. ಡೀಪ್ನಿಂಗ್ ಅಂತಂದ್ರೆ ನಥಿಂಗ್ ಬಟ್ ಸ್ಟ್ರೆಂಥನಿಂಗ್ ಎನಿ ಇನ್ಸ್ಟಿಟ್ಯೂಟ್, ಓಕೆನಾ. ಡೆಮೋಕ್ರಸಿಯನ್ನ ಯಾವುದೇ ಇನ್ಸ್ಟಿಟ್ಯೂಟ್ ಡೆಮೋಕ್ರಸಿಯನ್ನ ಅಪ್ಹೋಲ್ಡ್ ಮಾಡ್ತಾ ಇದೆ ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಸ್ಟ್ರೆಂಥನಿಂಗ್ ದಿ ಡೆಮೋಕ್ರಸಿ. ಯು ಕ್ಯಾನ್ ಟೇಕ್ ಎನಿ ಎಕ್ಸಾಂಪಲ್. ಯು ಕ್ಯಾನ್ ಟೇಕ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಓಕೆನಾ. ಯು ಕ್ಯಾನ್ ಟೇಕ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟ್, ಓಕೆನಾ. ಈ ತರದ ಇನ್ಸ್ಟಿಟ್ಯೂಷನ್ಸ್ ಗಳು ಡೆಮೋಕ್ರಸಿಯನ್ನ ಅಪ್ಹೋಲ್ಡ್ ಮಾಡ್ತಾ ಇದೆ ಅಂತಂದ್ರೆ ದಟ್ ಈಸ್ ಕಾಲ್ಡ್ ದೇ ಆರ್ ಸ್ಟ್ರೆಂಥನಿಂಗ್ ದಿ ಡೆಮೋಕ್ರಸಿ. ಅರ್ಥ ಆಗಿದೆಯಾ? ಸೊ ದೀಸ್ ಆರ್ ದ ಚಾಲೆಂಜಸ್ ಆಫ್ ಡೆಮೋಕ್ರಸಿ. ಮೂರೇ ಮೂರು ಚಾಲೆಂಜಸ್ ಇರೋದು: ಫೌಂಡೇಶನಲ್ ಚಾಲೆಂಜ್, ಚಾಲೆಂಜ್ ಆಫ್ ಎಕ್ಸ್ಪಾನ್ಷನ್, ಚಾಲೆಂಜ್ ಆಫ್ ಡೀಪ್ನಿಂಗ್ ಆಫ್ ಡೆಮೋಕ್ರಸಿ. ಫೌಂಡೇಶನಲ್ ಚಾಲೆಂಜ್ ಅಂತ ಅಂದ್ರೆ ಏನು? ಏನು ಫೌಂಡೇಶನಲ್ ಚಾಲೆಂಜ್ ಅಂತಂದ್ರೆ ಟ್ರಾನ್ಸಿಷನ್ ಫ್ರಮ್ ಡಿಫರೆಂಟ್ ಮಾಡೆಲ್ ಟು ಡೆಮೋಕ್ರೆಟಿಕ್ ಮಾಡೆಲ್. ಬೆಸ್ಟ್ ಎಕ್ಸಾಂಪಲ್ ಇಸ್ ನೇಪಾಲ್. ಚಾಲೆಂಜ್ ಆಫ್ ಎಕ್ಸ್ಪಾನ್ಷನ್ ಅಂತಂದ್ರೆ ವೆರಿ ಗುಡ್, ಎಕ್ಸ್ಪ್ಯಾಂಡ್ ಆಫ್ ಡೆಮೋಕ್ರಸಿ ಬೈ ಇನ್ವಾಲ್ವಿಂಗ್ ಮೋರ್ ಸ್ಟೇಕ್ ಹೋಲ್ಡರ್ಸ್, ಓಕೆನಾ. ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಯಾರಿದೆ? ಪ್ರೆಷರ್ ಗ್ರೂಪ್, ಇಂಟ್ರೆಸ್ಟ್ ಗ್ರೂಪ್ಸ್, ಮೂವ್ಮೆಂಟ್ಸ್. ಚಾಲೆಂಜ್ ಆಫ್ ಡೀಪ್ನಿಂಗ್ ಆಫ್ ಡೆಮೋಕ್ರಸಿ ಅಂತಂದ್ರೆ ಸ್ಟ್ರೆಂಥನಿಂಗ್ ಆಫ್ ಡೆಮೋಕ್ರಸಿ. ಎನಿ ಇನ್ಸ್ಟಿಟ್ಯೂಟ್, ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಆಗಿರ್ಲಿ, ಇಫ್ ದಟ್ ಇನ್ಸ್ಟಿಟ್ಯೂಟ್ ಈಸ್ upholds the democracy, then that is called the strengthening of democracy. ಅರ್ಥ ಆಗಿದ್ಯಾ? ಸೊ ಇದಿಷ್ಟು ನಿಮ್ಮ NCERT ನಲ್ಲಿ ಇರುವಂತ 5 ಚಾಪ್ಟರ್ಸ್, ಓಕೆನಾ. ಇಲ್ಲಿ ಇಂಪಾರ್ಟೆಂಟ್ ನಿಮಗೆ ಡೆಮೋಕ್ರಸಿ ಅಂದ್ರೆ ಏನು, ಡೆಮೋಕ್ರೆಟಿಕ್ ರೈಟ್ಸ್ ಅಂದ್ರೆ ಏನು, ಮೆರಿಟ್ಸ್, ಡಿಮೆರಿಟ್ಸ್, ಔಟ್ಕಮ್ಸ್ ಆಫ್ ಡೆಮೋಕ್ರಸಿ, ಚಾಲೆಂಜಸ್ ಆಫ್ ಡೆಮೋಕ್ರಸಿ, ಮೆಜರ್ಸ್ ಆಫ್ ಡೆಮೋಕ್ರಸಿ. ಇಷ್ಟೇ. ಅರ್ಥ ಆಗಿದ್ಯಾ? ಹೋಗ್ಬಿಟ್ಟು ಇದು 5 ಚಾಪ್ಟರ್ ನ ಒಂದ್ಸಲ ರಿವೈಸ್ ಮಾಡಿ, ಓಕೆನಾ. ಇವಾಗ ಇದೆಷ್ಟು ಏನು ನೀಟಾಗಿ ನೋಟ್ಸ್ ಮಾಡ್ಕೊಂಡಿದ್ರೆ ದಟ್ ಈಸ್ ಮೋರ್ ದನ್ ಎನಫ್. ಬಟ್ ಒಂದ್ಸಲ NCERT ನ ಓದಿ, ಓಕೆನಾ. NCERT ನ ಓದಿ ಇನ್ ಕೇಸ್ ಏನಾದ್ರೂ ಎಕ್ಸಾಂಪಲ್ ಯಾವ್ದಾದ್ರು ಮಿಸ್ ಆಗಿದೆ ಅಂತಂದ್ರೆ ಜಸ್ಟ್ ನಿಮ್ಮ ನೋಟ್ಸ್ ಗೆ ಆಡ್ ಮಾಡ್ಕೊಳ್ಳಿ. ಅದ ಅರ್ಥ ಆಗಿದೆಯಾ? ಇಲ್ಲಿಗೆ ನಿಮ್ದು ಕಂಪ್ಲೀಟ್ ಡೆಮೋಕ್ರಸಿ ಕವರ್ ಆಗಿದೆ, ಓಕೆನಾ. ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಗೋ ವಿತ್ ಎಲೆಕ್ಷನ್, ಓಕೆನಾ. ಯಾಕೆ ಅಂತಂದ್ರೆ ಈ ಒಂದು ಡೆಮೋಕ್ರಸಿ ಇದೆಯಲ್ಲ, ಈ ಡೆಮೋಕ್ರಸಿಗೆ ಒನ್ ಆಫ್ ದ ಮೇಜರ್ ಸ್ಟೋನ್ ಎಲೆಕ್ಷನ್, ಓಕೆನಾ. ಎಲ್ಲಾ ಕಡೆ ನಾವು ಯೂಸ್ ಮಾಡಿದ್ವಿ, ರೆಪ್ರೆಸೆಂಟೇಟಿವ್ಸ್ ನ ಎಲೆಕ್ಟ್ ಮಾಡ್ಬೇಕು, ಎಲೆಕ್ಷನ್ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಇರಬೇಕು. ಅರ್ಥ ಆಗ್ತಿದ್ಯಾ? ದ ಕಾರ್ನರ್ ಸ್ಟೋನ್ ಆಫ್ ಡೆಮೋಕ್ರಸಿನೇ ಎಲೆಕ್ಷನ್. ಅರ್ಥ ಆಗ್ತಿದ್ಯಾ? ಅದರಿಂದ ನೆಕ್ಸ್ಟ್ ಕ್ಲಾಸ್ ವಿಲ್ ಗೋ ಫಾರ್ ಎಲೆಕ್ಷನ್. ಇದ್ರಲ್ಲಿ ಏನೋ ಡೌಟ್ ಇದೆಯಾ? ಚಾಲೆಂಜ್ ಆಫ್ ಡೀಪ್ನಿಂಗ್ ಆಫ್ ಡೆಮೋಕ್ರಸಿ. ಚಾಲೆಂಜ್ ಆಫ್ ಡೀಪ್ನಿಂಗ್ ಆಫ್ ಡೆಮೋಕ್ರಸಿ ಅಂತಂದ್ರೆ ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ತಗೊಳ್ಳಿ ಅಥವಾ ಯಾವ್ದಾದ್ರು ಆರ್ಗನೈಸೇಷನ್ ತಗೊಳ್ಳಿ, ಆ ಆರ್ಗನೈಸೇಷನ್ ಡೆಮೋಕ್ರಸಿಯನ್ನ ಸ್ಟ್ರೆಂತ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಡೀಪ್ನಿಂಗ್ ಅಂದ್ರೆ ಮೀನಿಂಗ್ ಸ್ಟ್ರೆಂಥನಿಂಗ್ ಅಂತ. ಅದ್ ಯಾವ್ದೇ ಡೀಪ್ನಿಂಗ್ ಅಥವಾ ಯಾವ್ದೇ ಸ್ಟ್ರೆಂಥನಿಂಗ್ ಮಾಡಿದ್ರು ಅದನ್ನ ನಾವು
ಎಕ್ಸಾಂಪಲ್ ಆಗಿ ತಗೋಬಹುದು. ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ನಾಳೆ ದಿನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡೆಮೋಕ್ರಸಿಯನ್ನ ಸ್ಟ್ರೆಂಥನಿಂಗ್ ಮಾಡ್ತು ಅಂತಂದ್ರೆ ದಟ್ ವಿಲ್ ಬಿ ದ ಎಕ್ಸಾಂಪಲ್ ಫಾರ್ ಡೀಪ್ನಿಂಗ್ ಆಫ್ ಡೆಮೋಕ್ರಸಿ. ನಾಳೆ ದಿನ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅದೇನಾದ್ರೂ ಇನ್ಸ್ಟಿಟ್ಯೂಷನ್ ಡೆಮೋಕ್ರಸಿಯನ್ನ ಅಪೋಲ್ಡ್ ಮಾಡ್ತಾ ಇದೆ ಅಂತಂದ್ರೆ ದಟ್ ಈಸ್ ಅಪೋಲ್ಡ್ ಮಾಡ್ತಿದೆ ಅಂತಂದ್ರೆ ಇಟ್ ಈಸ್ ಸ್ಟ್ರೆಂಥನಿಂಗ್ ದ ಡೆಮೋಕ್ರಸಿ ಅಂತ. ದಟ್ ವಿಲ್ ಬಿ ದ ಎಕ್ಸಾಂಪಲ್. ಇವೆರಡು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ಎಲೆಕ್ಷನ್ ಕಮಿಷನ್ ಮತ್ತೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಇದು ಎಕ್ಸಾಂಪಲ್. ಇದು ಅರ್ಥ ಆಗಿದೆಯಾ? ಡೆಮೋಕ್ರಸಿ ಏನೋ ಡೌಟ್ ಇದೆಯಾ? ಏನೋ ಡೌಟ್ ಇತ್ತು ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೇಳಿ. ಓಕೆನಾ? ಹೋಗಿ ಒಂದ್ಸಲ ರಿವೈಸ್ ಮಾಡಿ. NCERT ನಲ್ಲಿ 5 ಚಾಪ್ಟರ್ ಏನಿದೆ 5 ಚಾಪ್ಟರ್ ಇವತ್ತೇ ರಿವೈಸ್ ಮಾಡಿ. ಅದಾದ್ಮೇಲೆ ಇನ್ನೊಂದ್ಸಲ ನಿಮ್ ನೋಟ್ಸ್ ನ ರಿವೈಸ್ ಮಾಡಿದ್ರೆ ಮೋರ್ ದನ್ ಎನಫ್. ಓಕೆನಾ? ಬೇರೆ ಏನೋ ಡೌಟ್ ಇದೆಯಾ? ಸರಿ, ಓಕೆ, ಥ್ಯಾಂಕ್ ಯು.